ಹೆಂಗಿತ್ತು ಆಗ ಸುಮ್ನೆ ಒಂದ್ ಡ್ರೆಸ್ಸಿಂಗ್ ರೂಮ್ ಹೋಗಿ ಹಿಂಗ್ ತೆಗೆದ್ರೆ ಒಳ್ಳೆ ಪ್ಯಾನ್ ಇಂಡಿಯಾ ಫಿಲ್ಮ್ ಅಲ್ಲಿ ಬರೋ ಸೂಪರ್ ಸ್ಟಾರ್ಸ್ ತರ ಅಷ್ಟು ಜನ ಇದ್ರಲ್ಲ. ಗೈಲ್, ದಿಲ್ಶಾನು, ಎಬಿಡಿ, ಕೊಹ್ಲಿ. ದಿಲ್ಶಾನ್, ಎಬಿಡಿ ಇವ್ರ ಹತ್ರ ತುಂಬಾ ಕಲೆ ಸಿಗ್ತಾ ಇತ್ತು. ಸ್ಪೆಷಲಿ ಎಬಿಡಿ ಒಂದೇ ಡ್ರೆಸ್ಸಿಂಗ್ ರೂಮ್ ಎಲ್ಲ ಶೇರ್ ಮಾಡಿರ್ತೀರ. ಕೊಹ್ಲಿಗಿಂದ ಕಿಂಗ್ ಕೊಹ್ಲಿ ಆಗೋದಕ್ಕೆ ಟ್ರಾನ್ಸ್ಫಾರ್ಮೇಶನ್ ನಡೀತಲ್ಲ ಇಷ್ಟು ವರ್ಷ. ಸೊ ಅವತ್ ನೋಡ್ಬೇಕಾದ್ರೆ ಇವ್ರಿಗೆ ಇಷ್ಟು ಪೊಟೆನ್ಶಿಯಲ್ ಇದೆ, ಹೀಲ್ ಔಟ್ ಶೈನ್ ಲೈಕ್ ದಿಸ್ ಅಂತ ನಿಮ್ಗೆ ಅನ್ಸುತ್ತಾ? ಟು ಬಿ ವೆರಿ ಆನೆಸ್ಟ್, ಇಲ್ಲ ಸಿಕ್ಕಾಪಟ್ಟೆ ಆಟಿಟ್ಯೂಡ್. ಹೌದಾ? ಡೆಲ್ಲಿ ಬಾಯ್. ಬಟ್ ಅವಾಗ್ಲೂ ಇದೇ ತರ ಅಗ್ರೆಷನ್ ಎಷ್ಟೊಂದ್ಸರಿ ನೋಡಿದೀನಿ. ಟೀಮ್ ಮೀಟಿಂಗ್ ಅಲ್ಲಿ ಡೈರೆಕ್ಟ್ ಕೋಚ್ ಆಗ್ಲಿ ಕ್ಯಾಪ್ಟನ್ ಬೈದ್ ಬಿಡ್ತಾರೆ. ಬಟ್ ಅವನ ಹತ್ರ ಬೈಸ್ಕೊಂಡೆ. ವಾಪಸ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಂದ್ಮೇಲೆ ಹೆಂಗ್ ಬೈಸ್ಕೊಂಡಿದೀನಿ ಅಂತಂದ್ರೆ, ಮನೆಯವ್ರಿಗೆ ಎಲ್ಲರಿಗೂ ಕರ್ದ ಫಸ್ಟ್. ಆದ್ಮೇಲೆ ಕರೆದು ಏನ್ ಸ್ಕೂಲ್ ಕ್ರಿಕೆಟ್ ಆಡಕ್ ಬಂದಿದ್ಯಾ, ಲಾಸ್ಟ್ ಬಾಲ್ ವರ್ಗೂ ಫೈಟ್ ಮಾಡ್ಬೇಕು, ಆಡಂಗಿದ್ರೆ ಹೋಗ್ ನೀನು ಹಂಗೆ ಹಿಂಗೆ. ಆಮೇಲೆ ತಿರುಗ್ಬಿಟ್ಟು ಕೋಚ್ ಕ್ಯಾಪ್ಟನ್ ಎಲ್ಲರೂ ಇದ್ದವ್ರಿಗೆಲ್ಲ ಆಡಿಸ್ತೀರಾ, ನೀವು ಹಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ. ನಾನ್ ಕಣ್ಣಲ್ಗಳು ಅಂತ ನೀರು. ಎಲ್ಲರೂ ಇದಾರೆ, ಎಲ್ಲರ ಮುಂದೆ ಎಲ್ಲರೂ ತಪ್ಪು ಮಾಡಿದೀವಿ, ಎಲ್ಲರೂ ಇದ್ ಮಾಡಿದಾರೆ, ನಾನು ಒಬ್ಬನ್ಗೆ ಟಾರ್ಗೆಟ್ ಆಗ್ಬಿಡ್ತಲ್ಲ. ಹೇಗಿತ್ತು MS ಧೋನಿ ಅವ್ರಿಗೆ ಬೋಲ್ ಮಾಡಿದ್ದು? ನೆಕ್ಸ್ಟ್ ಕೊಟ್ಟಿದ್ದು 16th 17th ಅವ್ರು ಕೊಟ್ಟರು. ಅವಾಗ ಧೋನಿ ಕೈಲಿ ಸಿಗಾಕೊಂಡ, ಅವ್ನು ಇನ್ನಷ್ಟು ಹೊಡೆದ, ಅಷ್ಟೇ ಕರಿಯರ್ ಕ್ಲೋಸ್. ಆದ್ಮೇಲಿಂದ ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ. ದೇವ್ರು ಕಳಿಸ್ದಂಗೆ ಆಕ್ಚುಲಿ ಫ್ಯಾನ್ಸ್ ನಿಜವಾಗ್ಲೂ ಯಾವ ಟೀಮ್ಗೂ ಇಷ್ಟೊಂದು ಸಪೋರ್ಟ್ ಇರಲಿಲ್ಲ. Couldn't have been better moments to have right here in Chinnaswamy for us to celebrate. ಅವತ್ತಿನ ದಿನ ಆ ಟೈಮ್ ಲೈನ್ಸ್ ಅಲ್ಲೆಲ್ಲ 200 ಸಿಕ್ಕಾಬಿಟ್ಟೆ ದೊಡ್ಡ ಟಾರ್ಗೆಟ್ ಅಂತ ಅನಿಸ್ತಿತ್ತು. ಈಗೆಲ್ಲ 220, 230 ಹೆಂಗ್ ಚೇಸ್ ಮಾಡ್ತಿದಾರಲ್ಲ ಅನ್ಸ್ಬಿಡುತ್ತೆ. ಅದು ಒಂದು ಮೋರ್ ಫಿಯರ್ಲೆಸ್ ಕ್ರಿಕೆಟ್. ಇನ್ಫ್ಯಾಕ್ಟ್ ಅವಾಗೂ ಇತ್ತು, ಬಟ್ ಓನ್ಲಿ ಫ್ಯೂ ಪ್ಲೇಯರ್ಸ್ ಯೂಸ್ ಟು ಡೂ ದಟ್. ಸಮನ್ ಲೈಕ್ AB de Villiers, ಸಮನ್ ಲೈಕ್ ಕ್ರಿಸ್ ಗೇಲ್. ರೀಸೆಂಟ್ಲಿ ಮುತ್ತಯ್ಯ ಮುರಳೀಧರನ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅಂದ್ರೆ IPL ಮ್ಯಾಚಸ್ ಅಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಎಲ್ಲದನ್ನು ಬ್ಯಾಟಿಂಗ್ ಪಿಚ್ ಮಾಡ್ತಿದ್ದೀರಾ, ಬೌಲರ್ಸ್ ಗೆ ಕ್ರೆಡಿಬಿಲಿಟಿನೇ ಕಡಿಮೆ ಆಗ್ತಾ ಇದೆ. ನಿಮ್ಗೂ ಹಂಗ ಅನ್ಸುತ್ತಾ? ಸ್ವಲ್ಪ ಮಟ್ಟಿಗೆ ಹೌದು. RCB ಸೆಲೆಕ್ಟ್ ಆಗಿದ್ ಕತೆ ಹೇಗಿತ್ತು? Raju Bhatkal takes the wicket, 168 for 2 and Ferguson's gone for 70. And taking the wicket, Ferguson. ಒಂದ್ 2-3 ಫ್ರಾಂಚೈಸೀಸ್ ಇಂದ ಕಾಲ್ ಬಂತು. ಅಂಡ್ ಅವಾಗ ಆಪ್ಷನ್ಸ್ ಇರ್ಲಿಲ್ಲ ನಮ್ ಟೀಮ್ ಅಲ್ಲಿ. ನನ್ ಲಕ್ಕಿಗೆ ಅವಾಗ ನಮ್ ಸೀನಿಯರ್ಸ್ ಯಾರ್ಯಾರು ಇದ್ರು ಇವರೆಲ್ಲ ಏನ್ ಮಾಡಿದ್ರು, 1 ನಿಮಿಷ ಇರಪ್ಪ ಅಂತ ಹೇಳಿ ಅನಿಲ್ ಕುಂಬ್ಳೆ ಸರಿಗೆ ಫೋನ್ ಮಾಡಿದ್ರು. ಎಕ್ಸಾಕ್ಟ್ಲಿ ವಿದಿನ್ 5 minutes ನನ್ಗೆ ಅವಿನಾಶ್ ವೈದ್ಯ ಸರ್ ಇದ್ರು, ಅವ್ರು ಮ್ಯಾನೇಜರ್ ಆಗಿದ್ರು RCB. ಮುಂದೆ ಮಾತೇ ಇಲ್ಲ, ಡೈರೆಕ್ಟ್ ಕಾಂಟ್ರಾಕ್ಟ್ ಪೇಪರ್ಸ್ ಕಳ್ಸಿದ್ರು. ಅವ್ರಂದ್ರು ನೆಕ್ಸ್ಟ್ 5 minutes ಅಲ್ಲಿ ಹೆಂಗನ ಸೈನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಕಳ್ಸೋ. ವೈ ಓನ್ಲಿ ಸೂರ್ಯವಂಶಿ ಅಂತ ಅನ್ಸುತ್ತೆ ನಿಮ್ಗೆ? This is the magician Vaibhav Suryavanshi. ತುಂಬಾ ಫಿಯರ್ಲೆಸ್ ಆಗಿ ಆಡ್ತಾರೆ, ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಆಡ್ತಾರಲ್ಲ, ಹೇಗೆ? ಇಟ್ಸ್ ಅಬೌಟ್ ಪ್ರಾಕ್ಟೀಸ್. ನಾನು ಹೇಳ್ದಲ್ಲ, ಡಿಫೆನ್ಸ್ ಅಂತ ಅವನು ಈಸ್ ಪ್ರಾಕ್ಟೀಸ್ ಲೆಸ್, ಈಸ್ ಪ್ರಾಕ್ಟೀಸ್ ಮೋರ್ ಆಫ್ ದಟ್ ಹಿಟ್ಟಿಂಗ್. ಇವಾಗ್ಲೂ ಹೇಳ್ತೀನಿ, ನೀವು ಸ್ಟೇಡಿಯಂ ಮಧ್ಯದಲ್ಲಿ ನಿಂತ್ಕೊಂಡು ಆ RCB ಚಾಂಟ್ಸ್ ಕೇಳ್ಬೇಕು ಅನ್ಸುತ್ತೆ. 30,000 ಜನ ಸೇರ್ಕೊಂಡು ಕಿರ್ಚಾಡ್, ಅವಾಗಿರೋ ಏನ್ ಫೀಲಿಂಗ್ ಇರುತ್ತಲ್ಲ ಗ್ರೌಂಡ್ ಅಲ್ಲಿ, ಇಟ್ಸ್ ಅನ್ಮ್ಯಾಚ್ಡ್. ಈ ಟ್ರೋಫಿ ಗೆಲ್ಲದ್ರಲ್ಲಿ ಮ್ಯಾನೇಜ್ಮೆಂಟ್ ನ ಭಾಗ ಎಷ್ಟಿರುತ್ತೆ? ಹಿಸ್ಟ್ರಿ ಬುಕ್ಸ್ ತೆಗೆದು ನೋಡಿ, IPL ಇನ್ನವರೆಗೂ ಯಾವ ಟೀಮ್ಸ್ ಗೆದ್ದಿದ್ದಾರೆ, ಮ್ಯಾನೇಜ್ಮೆಂಟ್, ಕ್ಯಾಪ್ಟನ್ ಅಂಡ್ ಟೀಮ್ ಎಲ್ಲರೂ ಒಂದ್ ಸಿಂಕ್ ಅಲ್ಲಿ ಇದ್ದಾಗ ಮಾತ್ರ ಗೆದ್ದಿದ್ರು. ರಾಜೇಶ್ ಕಾಮತ್ ಅಂತ ಒಬ್ರು ಕೋಚ್ ಇದ್ದಾರೆ, ಅವರು ನಾವು ಅಂಡರ್-19 ಅಂಡರ್-16 ಅಲ್ಲಿ ಆಡ್ಬೇಕಾದ್ರೆ ನಮ್ ಕೋಚ್ ಆಗಿದ್ರು. ಅವರು ಒಂದ್ ಮಾತು ಹೇಳಿದ್ರು, ದಟ್ ಹಾರ್ಡ್ ವರ್ಕ್ ನೆವರ್ ಗೋಸ್ ಅನ್ರಿವಾರ್ಡೆಡ್ ಅಂತ ಹೇಳ್ತಾರೆ. ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಖಡಕ್ ಪಾಡ್ಕಾಸ್ಟ್. ಇವತ್ತಿನ ಪಾಡ್ಕಾಸ್ಟು ಕ್ರಿಕೆಟ್ ಪ್ರೇಮಿಗಳಿಗೆ, RCB ಫ್ಯಾನ್ಸ್ ಮಾತ್ರ ಹಬ್ಬ ಅಂತ ಹೇಳ್ತೀನಿ. ಬಿಕಾಸ್ ಇವತ್ತು ನಮ್ಮ ಗೆಸ್ಟ್ ಆಗಿ ಬಂದಿದ್ದವರು ಕರ್ನಾಟಕ ಕ್ರಿಕೆಟ್ ಟೀಮ್ಗೆ ಒನ್ ಆಫ್ ದ ಪ್ಲೇಯರ್, ನಮ್ಮ ಸಿಟಿ, ನಮ್ಮ ಬ್ರ್ಯಾಂಡ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ಗೆ ಆಡಿರುವಂತಹ ಸೂಪರ್ ಟ್ಯಾಲೆಂಟೆಡ್ ಆಲ್ರೌಂಡರ್ ರಾಜು ಭಟ್ಕಲ್ ಸರ್ ಅವರು. ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ರು. RCB ಬಗ್ಗೆ ಇನ್ ಡೀಟೇಲ್ ಆಗಿ ಎಲ್ಲದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ರು. RCBಯ ಫೇಲ್ಯೂರ್ ಮತ್ತು ಸಕ್ಸಸ್ನ ಬಗ್ಗೆ. ಗೈಲ್ ಅವರು, AB de Villiers ಅವರು, ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಇವರು ಡ್ರೆಸ್ಸಿಂಗ್ ರೂಮ್ನ ಹಂಚ್ಕೊಂಡಿದ್ರು. ಅಲ್ಲಾದಂತಹ ಮಜವಾದ ಇನ್ಸಿಡೆಂಟ್ಗಳ ಬಗ್ಗೆ. ರಣಜಿ ಟ್ರೋಫಿಗೆ ಆಡೋದ್ರಿಂದ ನಮ್ಮ ಜೀವನವನ್ನ ಕಟ್ಕೋಬೋದಾ? ಇವತ್ತಿನ ಯಂಗ್ಸ್ಟರ್ಸ್ಗಳು ಗ್ಲಾಮರ್ ಮತ್ತು ದುಡ್ಡನ್ನ ನೋಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಬಟ್ ಅದನ್ನ ಅವರು ಕೆರಿಯರ್ ಆಗಿ ತಗೊಳ್ಬೋದಾ? ಕೆರಿಯರ್ ಮೂಲಕ ಅವ್ರ ಜೀವನವನ್ನ ಕಟ್ಕೋಬೋದಾ? ಎಲ್ಲದ್ರ ಬಗ್ಗೆ ಓಪನ್ ಆಗಿ ಡೀಟೇಲ್ಡ್ ಆಗಿ ಮಾತಾಡಿದ್ದಾರೆ. ನಾನಂತೂ ಆಸ್ ಎ ಕ್ರಿಕೆಟ್ ಫ್ಯಾನ್ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದೀನಿ. ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ದಿಸ್ ಇಸ್ ಖಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹೆಲೋ ರಾಜು ಭಟ್ಕಲ್ ಸರ್, ಹೇಗಿದ್ದೀರಾ? ಆರಾಮಾಗಿದೆ, ನೀವು? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಖಡಕ್ ಟಾಕ್ಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಬೆಳಗಾವಿಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜರ್ನಿ. ಫ್ರಮ್ ದೇರ್ ಟು ಚಿನ್ನಸ್ವಾಮಿ ಸ್ಟೇಡಿಯಂ. ಆಮೇಲೆ ರಣಜಿ ಆಡ್ತೀರಾ, RCBಗೆ ಆಡ್ತೀರಾ, ಈಗ ಕೋಚ್ ಕೂಡ ಆಗಿದ್ದೀರಾ. ಅಫ್ಕೋರ್ಸ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಶುರು ಮಾಡಿದಾಗ ಪ್ಲಾಸ್ಟಿಕ್ ಬಾಲಿಂದ ಟೆನ್ನಿಸ್ ಬಾಲ್ಗೆ ಬಂದಿರ್ತೀವಿ, ಟೆನ್ನಿಸ್ ಬಾಲಿಂದ ಲೆದರ್ ಬಾಲ್. ಔಟ್ ಹ್ಯಾಪನ್. ಈ ಲವ್ ಸ್ಟೋರಿ ಕ್ರಿಕೆಟ್ ಜೊತೆಗೆ ಹೇಗೆ ನಡೀತು? ನಾನು ಬರೀ ಹುಟ್ಟಿದ್ ಮಾತ್ರ ಬೆಲ್ಗಾಮಲ್ಲಿ, ಬಟ್ ನಂದು ಮೆಜಾರಿಟಿ ನಂದು ಚೈಲ್ಡ್ಹುಡ್ ಆಗಲಿ ಟಿಲ್ ಮೈ BCom ಸೆಕೆಂಡ್ ಇಯರ್ ನಾನು ಧಾರವಾಡಲ್ಲೇ ಕಳೆದಿರೋದು. ಮೈ ಫಾದರ್ ವಾಸ್ ಮೈ ಫಸ್ಟ್ ಕೋಚ್. ಸೊ ಅವರು ಆಕ್ಚುಲಿ ಆಡ್ತಾ ಇದ್ರು ಮುಂಚೆ. He was a ಲೆಫ್ಟ್ ಆರ್ಮ್ ಸ್ಪಿನ್ನರ್.
Okay. ಬಟ್ ಏನೋ ಕಾರಣದಿಂದ ಅವ್ರಿಗೆ ಆಡಕ್ ಆಗ್ತಾ ಇಲ್ಲ. ಅಂದ್ರೆ ಫ್ಯಾಮಿಲಿ ಇಶ್ಯೂಸ್ ಆಯಿತು, ಎಕನಾಮಿಕಲಿ ಅಷ್ಟು ಚೆನ್ನಾಗಿರಲಿಲ್ಲ ಮನೆ ಕಡೆ ಎಲ್ಲ. ಸೊ ಹಂಗಾಗಿ ಅವ್ರಿಗೆ ಆಡಕ್ ಆಗ್ತಾ ಇರಲಿಲ್ಲ. ಸೊ ಅವರು ಒಂಥರ ನನಗೆ ಫೋರ್ಸ್ ಮಾಡಿದ್ರು, ಟು ಬಿ ವೆರಿ ಫ್ರ್ಯಾಂಕ್. ಇನಿಷಿಯಲಿ ನಂಗೆ ತುಂಬ ಫೋರ್ಸ್ ಮಾಡಿದ್ರು ಆಡೋದಕ್ಕೆ. ಬಟ್ ಆವಾಗ ನಾನು ಸುಮ್ಮನೆ, ಬಿಕಾಸ್ ಐ ಹ್ಯಾಡ್ ಟ್ರೈಡ್ ಆಲ್ ಸ್ಪೋರ್ಟ್ಸ್, ಬ್ಯಾಡ್ಮಿಂಟನ್, ಜಿಮ್ನಾಸ್ಟಿಕ್ಸ್, ಅದು ಇದು ಅಂತ ಎಲ್ಲ ಮಾಡಿದ್ದೆ. ಸೊ ಇದು ಹಂಗೆ ಅಂತ ಅನ್ಕೊಂಡು ಒಂದೆರಡು ತಿಂಗಳು ಇರುತ್ತೆ ಅಂತ ಅನ್ಕೊಂಡು ಮಾಡಿದೆ. ಬಟ್ ದೆನ್ ಒಂಥರ ಏನಂತಾರೆ, ಈ ಫೇಮ್ ನೋಡಕ್ ಶುರು ಮಾಡಿದ್ವಿ. ಈಗ ಸ್ಕೂಲಿಗೆ ಆಡಕ್ ಶುರು ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಸೆಲೆಕ್ಟ್ ಆಗ್ತೀವಿ. ಸೊ ಆವಾಗ ದಟ್ 13-14 year old ಇದ್ದಾಗ ಸ್ಕೂಲ್ ಕಡೆಯಿಂದ ಅಷ್ಟೊಂದು ಅಟೆನ್ಷನ್ ಸಿಗ್ತಾ ಇದೆ, ಲೀವ್ ಸಿಗ್ತಾ ಇದೆ ಸ್ಕೂಲಿಂದ, ಸ್ಕೂಲ್ ಮಿಸ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದ್ದು. ಓನ್ಲಿ ವೆನ್ ಐ ರೀಚ್ ಲೈಕ್ 16 or 19 ಬಂದಾಗ ಸ್ವಲ್ಪ ಸೀರಿಯಸ್ ಕ್ರಿಕೆಟ್ ಶುರು ಆಯ್ತು. ಅಲ್ಲಿವರೆಗೂ ಇಟ್ ವಾಸ್ ಜಸ್ಟ್ ಟೈಮ್ ಪಾಸ್ ಅಂತ ಆಡೋಣ ಅಂತ ಇದ್ದಿದ್ದು. ಅವ್ರು ಯಾವ ಲೆವೆಲ್ ಕ್ರಿಕೆಟ್ ಆಡ್ತಿದ್ರು? ಅವರು ಹೀಸ್ ಪ್ಲೇಡ್ ಟಿಲ್ ಯೂನಿವರ್ಸಿಟಿ. ಓ ನೈಸ್. ಓಕೆ. ಸೊ ಕರ್ನಾಟಕ ಯೂನಿವರ್ಸಿಟಿ ಇತ್ತು. ಸೊ ಅಲ್ಲಿವರೆಗೂ ಆಡಿದ್ರು. ಅದಾದ್ಮೇಲೆ ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರು ಆಡ್ಬೇಕಾರೆ ಅಂದ್ರೆ ಅವ್ರು ಹೇಳೋದು ನನಗೆ ದಟ್ ರಘುರಾಮ್ ಭಟ್ ಸರ್ ಅಂತಿದ್ದಾರೆ, ಅವರು ಆಮೇಲೆ ರೋಜರ್ ಬಿನ್ನಿ, ದಟ್ ಟೈಮ್, ದಟ್ ಏರಾ, ಅವಾಗ ಆಡ್ತಿದ್ರು ಅವರು. ಓಕೆ. ಅಂಡ್ ಕಂಗ್ರಾಚುಲೇಷನ್ಸ್, RCB ಎರಡನೇ ಸಲ ಕೂಡ ಕಪ್ ಹೊಡೆದಿದೆ. ಥ್ಯಾಂಕ್ ಯು ಸೋ ಮಚ್. ಬೀಯಿಂಗ್ RCBN ಅಥವಾ RCB ಎಕ್ಸ್ ಪ್ಲೇಯರ್ ಹೇಗೆ ಅನ್ನಿಸ್ತದೆ? ತುಂಬಾ ಖುಷಿ ಆಗುತ್ತೆ. ಇಷ್ಟು ವರ್ಷ ಪಾಪ ಕಷ್ಟಪಟ್ಟು ಎಲ್ಲ ಮಾಡಿರೋದು ಈಗ ಅದು ಒಂಥರ ಫಲ ಕೊಡ್ತಾ ಇದೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಗೆಲ್ಲದಕ್ಕಿಂತ ಮುಂಚೆನು 17 ವರ್ಷಗಳ ಕಾಲ ಸೋಲ್ತಾ ಇದ್ರು ಈ ಸಲ ಕಪ್ ನಮ್ದೇನೆ, ನಾವೇ ಗೆಲ್ಲದು ಅಂತ ಒಂದ್ ಫ್ಯಾನ್ ಬೇಸ್, ಲಾಯಲ್ ಫ್ಯಾನ್ ಬೇಸ್ ಇತ್ತಲ್ಲ, ಅದಷ್ಟು ಸ್ಟ್ರಾಂಗ್ ಆಗಿತ್ತಲ್ಲ. ಹೇಗೆ ಅದೊಂಥರ ಬ್ಲೆಸ್ಸಿಂಗ್ ಅನ್ಬೋದು ಸರ್. ಅದು ಹೆಂಗೆ ಅಂತ ಏನು ಹೇಳಕ್ ಆಗಲ್ಲ. ವಿ ಕಾಂಟ್ ಜಡ್ಜ್ ಆ ಇಮೋಷನ್ ಹೆಂಗ್ ಹುಟ್ಟಿತು ಅಂತ. ಬಟ್ ಒಂಥರ ಈ ದೇವ್ರು ಕಳಿಸ್ದಂಗೆ ಆಕ್ಚುಲಿ ಫ್ಯಾನ್ಸ್. ನಿಜವಾಗ್ಲೂ ಯಾವ ಟೀಮ್ಗೂ ಇಷ್ಟೊಂದು ಸಪೋರ್ಟ್ ಇರಲಿಲ್ಲ. ನಾವು ಎವ್ರಿ ಇಯರ್ ನೀವು ನೋಡಿದ್ರೆ ಎವ್ರಿ ಇಯರ್ ಒಂಥರ ಗೆಲ್ತೀವಿ ಅಂತಾನೇ ಬರ್ತಾ ಇತ್ತು. ಬಟ್ ದೆನ್ ಏನೋ ಒಂದು ಕಾರಣದಿಂದ ವಿ ಯೂಸ್ ಟು ಗೆಟ್ ಔಟ್ ಆಫ್ ದ ಟೂರ್ನಮೆಂಟ್. ಬಟ್ ಅಂಡ್ ಆಡ್ಬೇಕಾದ್ರೂ ಲೋಕಲ್ ಸ್ಲಾಂಗ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬಾಯಿಗೆ ಬರ್ಸ್ತಿದ್ರು ಅಂತಾರಲ್ಲ, ಅಲ್ಲ ಹಂಗೆ ಆಕ್ಚುಲಿ ಹಂಗೆ ಆಗ್ತಿತ್ತು. ನಾನು ಇನ್ಫ್ಯಾಕ್ಟ್ ಈಗ ಮೊನ್ನೆ ಮ್ಯಾಚ್ ಫೈನಲ್ಸ್ ನಡಿಬೇಕಾದ್ರೂ ನಾನು ನನ್ನ ವೈಫ್ ಕೂತ್ಕೊಂಡು ನೋಡ್ಬೇಕಾದ್ರೆ ನಾನು ಅದನ್ನೇ ಹೇಳ್ತಿದ್ದೆ. ಇನಿಷಿಯಲ್ ಸ್ವಲ್ಪ ಚೆನ್ನಾಗಿ ಬಂತಲ್ಲ ಸ್ಕೋರು, ಸೊ ಅವಾಗ ಚೆನ್ನಾಗಾಯ್ತು, ಇನ್ನೇನ್ ಇಬ್ರು ಗೆಲ್ತಾರೆ ಅಂತಂದು ಅವಳು ಹೊರಟೋದ್ಲು. ನಾನಂದೆ ಇಲ್ಲ ಇರಮ್ಮ ಅಂತಂದು. ಬ್ಯಾಕ್ ಟು ಬ್ಯಾಕ್ 1-3 ವಿಕೆಟ್ ಬಿತ್ತು ನೋಡಿ, ಕೃಣಾಲ್ ಪಾಂಡ್ಯ, ದೇವದತ್ ಔಟ್ ಆದ್ರು. ನಾನಂದೆ ಇದೊಂಥರ ಹಳೆ RCB ನೋಡ್ದಂಗೆ ಆಗ್ತಿದೆ ಮತ್ತೆ ತಿರ್ಗಾ ಅಂತ. ಇಷ್ಟ ದಿನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು, ಮತ್ತೆ ಹಾಕೋ ಇವರು ಫೈನಲ್ ಅಲ್ಲಿ ಮತ್ತೆ ಎಡಬಾರ್ದು ಅಂತ. ಯಾಕಂದ್ರೆ ಸೇಮ್ ಥಿಂಗ್ ಐ ಥಿಂಕ್ 2010 or 2011 ಫೈನಲ್ಸ್ ಅಲ್ಲಿ ಆಗಿತ್ತು. ಇಟ್ ವಾಸ್ ಅ ಚೇಸಬಲ್ ಟಾರ್ಗೆಟ್, 150 or 160 ಅಷ್ಟೇ ಇತ್ತು ಟಾರ್ಗೆಟ್, ಅಂಡ್ ವಿ ಕುಡಂಟ್ ಚೇಸ್ ಇಟ್. ನೀವಿದ್ರಿ ಆ ಟೈಮಲ್ಲಿ ಇದ್ದೆ ನಾನು ಟೀಮ್ ಅಲ್ಲಿ, ಬಟ್ ವಿ ಕುಡಂಟ್ ಮೇಕ್ ಇಟ್. ಸೊ ನಂಗೆ ಅದೆಲ್ಲ ನೆನ್ಪು ಬಂದ್ಬಿಡ್ತು, ಇನ್ನೇನ್ ಮತ್ತೆ ಅದಕ್ಕೆ ಇದ್ ಮಾಡ್ತಾರಪ್ಪ ಅಂತ. ಬಟ್ ಸಮ್ ಆಫ್ ದೇ ಕ್ರಾಸ್ ದ ಲೈನ್ ಅಂಡ್ ಇಟ್ ವಾಸ್ ನೈಸ್. ಅಂಡ್ ಅವತ್ತಿನ ದಿನ ಆ ಟೈಮ್ ಲೈನ್ಸ್ ಅಲ್ಲೆಲ್ಲ 200 ಸಿಕ್ಕಾಬಿಟ್ಟೆ ದೊಡ್ಡ ಟಾರ್ಗೆಟ್ ಅಂತ ಅನಿಸ್ತಿತ್ತು. ಈಗೆಲ್ಲ 220, 230 ಹೆಂಗ್ ಚೇಸ್ ಮಾಡ್ತಿದಾರಲ್ಲ ಅನ್ಸ್ಬಿಡುತ್ತೆ. ಅದು ಒಂದು ಮೋರ್ ಫಿಯರ್ಲೆಸ್ ಕ್ರಿಕೆಟ್. ಇನ್ಫ್ಯಾಕ್ಟ್ ಆವಾಗೂ ಇತ್ತು, ಬಟ್ ಓನ್ಲಿ ಫ್ಯೂ ಪ್ಲೇಯರ್ಸ್ ಯೂಸ್ ಟು ಡೂ ದಟ್. ಸಮನ್ ಲೈಕ್ AB de Villiers, ಸಮನ್ ಲೈಕ್ ಕ್ರಿಸ್ ಗೇಲ್, ಅವ್ರದ್ದು ಮೈಂಡ್ ಸೆಟ್ ಅಷ್ಟಿತ್ತು. ಓನ್ಲಿ ಫ್ಯೂ ಪ್ಲೇಯರ್ಸ್. ಬಟ್ ಈಗ ಹೆಂಗಾಗಿದೆ ಅಂದ್ರೆ, ಅದು ಹೆಂಗ್ ರಬಾನ್ ಆಗಿದೆ ಅಂತಂದ್ರೆ, ಜೂನಿಯರ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ್ಲೇನೆ. ಇನ್ಫ್ಯಾಕ್ಟ್ ಈಗ ರೀಸೆಂಟ್ ಆಗಿ ನಾನೊಂದು KL ರಾಹುಲ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ, ಅದ್ರಲ್ಲೂ ಅವ್ರು ಹಂಗೆ ಹೇಳಿದ್ರು, ನಾವುಗಳು ಕಲಿಬೇಕಾದ್ರೆ ನಮಗ್ ಫಸ್ಟ್ ಕಲಿಸ್ತಾ ಇದ್ದಿದ್ದು ಡಿಫೆನ್ಸ್. ಈಗ ಫಸ್ಟ್ ಯಾವುದೇ ಸಣ್ಣ ಮಕ್ಕಳಿಗೆ ಇವನ್ ಆಸ್ ಅ ಕೋಚ್ ನಮಗೆ ಕಲಿಸಿ ಅಂತಂದ್ರೆ ಫಸ್ಟ್ ಹೊಡೆಯೋದು ಕಲಿಸಿ ಅಂತ ಹೇಳ್ತಾರೆ. ಬಿಕಾಸ್ ದ್ಯಾಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಆ ಟೈಮಿಂಗು, ಆ ಫ್ಲೋ ಬರೋದು ಸಕ್ಕತ್ ಡಿಫಿಕಲ್ಟ್. ಸೊ ಈಗ ಹೆಂಗಾಗಿದೆ ಅಂದ್ರೆ, ಕೋಚಿಂಗ್ ಆಗಲಿ, ಆ ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ, ದಟ್ ಅಟ್ಯಾಕಿಂಗ್ ಮೋಡ್, ಹೊಡೆಯೋದು, ಅಂಡ್ ಇಟ್ಸ್ ಬಿಕಮ್ ಪಾರ್ಟ್ ಆಫ್ ದೇರ್ ಇದು. ಈಗ ಮುಂಚೆ ಇರೋ ಡಿಫೆನ್ಸ್ ಟೆಕ್ನಿಕ್ ಈಗಿನವ್ರಿಗೆ ಇಲ್ಲ. ಬಟ್ people have adapted, the game is adapted, the game has changed. So ಪ್ರಾಬ್ಲಿ ಆಗಿಲ್ಲ, ಡಿಫೆನ್ಸ್ ಅಲ್ಲೇನೆ ಒಂದು ಸ್ಟ್ರಾಂಗ್ ಡಿಫೆನ್ಸ್ ಹೊಡೆದ್ರೆ ಸಚಿನ್ ಎಲ್ಲ 4 ಹೋಗ್ಬಿಡ್ತಿತ್ತು. ಕರೆಕ್ಟ್. ಬಟ್ ಈಗ ಪರ್ಪಸ್ಫುಲಿ ಅದನ್ನ ಆಡಕ್ ಹೋಗಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಆ ಟೈಮದ್ದು ನಿಮ್ಗೆ ಏನಂತಾರೆ, ಅಪ್ರೋಚ್ ವಾಸ್ ಡಿಫ್ರೆಂಟ್. ನಾವು ದಿ ಅಪ್ರೋಚ್ ಇಸ್ ಡಿಫ್ರೆಂಟ್, ಸಿಂಪಲ್, ಮತ್ತೇನು ವ್ಯತ್ಯಾಸ ಇಲ್ಲ. ಅವಾಗ 150, 160 ವಾಸ್ ಅ ವಿನ್ನಿಂಗ್ ಸ್ಕೋರ್. 8 runs per over ಹೊಡಿಬೇಕು ಅಂತಂದ್ರೆ ಅವಾಗ ತುಂಬಾ ಇದಿತ್ತು. ಈಗ 10 runs per over ಸಾಲದು, 250, 260 ವರೆಗೂ ಹೋಗ್ತಿದ್ದಾರೆ. ಸೊ ಇವ್ ನೆವರ್ ನಾವು 300 ಬಂದ್ರು ಬರುತ್ತೆ. ಅಂಡ್ ಹಂಗೆಲ್ಲ ಬಂದಾಗ ಪಾಪ ಬೌಲರ್ಸ್ ಕತೆ ಏನು? ಇಲ್ಲ ಸರ್, ದಿಸ್ ಇಸ್ ಇಟ್ ಈಸ್ ವೆರಿ ಸಿಂಪಲ್. ನೀವು ಯಾವುದೇ ಒಂದು ಜಾಬಿಗೆ ಹೋಗ್ತೀವಿ ಅಂತಂದ್ರೆ, ವಿ ನೋ ದ ಪ್ರೋಸ್ ಅಂಡ್ ಕಾನ್ಸ್.
ಈಗ ನಾನು T20 ಆಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಆಸ್ ಅ ಬೌಲರ್ ನಮಗೆ ಗೊತ್ತು ನಾನು ಹೊಡ್ಸ್ಕೊಳ್ತೀನಿ ಅಂತ. ಈಗ ನಾನು ಆ ಭಯ ಇಟ್ಕೊಂಡೇ ಹಾಕಿದ್ರೆ ನಾನು 200 ಕೊಡೋ ಬದಲು 250 ಕೊಡ್ತೀನಿ. ಬಟ್ ಅದೇ ನಾನು ಹೊಡ್ಸ್ಕೊಂಡ್ರೆ ಪರವಾಗಿಲ್ಲ ವಿಕೆಟ್ ಎತ್ತೀನಿ ಅಂತ ಹೋದಾಗ ನಾವು 180, 190 ಸ್ಕೋರ್ಸ್ ನೋಡ್ತೀವಿ ವೇರ್ ದ ಬೌಲರ್ಸ್ ಡೂ ವೆಲ್. ರೀಸೆಂಟ್ಲಿ ಮುತ್ತಯ್ಯ ಮುರಳೀಧರನ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅಂದ್ರೆ IPL ಮ್ಯಾಚಸ್ ಅಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಎಲ್ಲದನ್ನು ಬ್ಯಾಟಿಂಗ್ ಪಿಚ್ ಮಾಡ್ತಿದ್ದೀರಾ, ಬೌಲರ್ಸ್ಗೆ ಕ್ರೆಡಿಬಿಲಿಟಿನೇ ಕಡಿಮೆ ಆಗ್ತಾ ಇದೆ ಅಂತ. ನಿಮ್ಗೂ ಹಂಗ ಅನ್ಸುತ್ತಾ? ಸ್ವಲ್ಪ ಮಟ್ಟಿಗೆ ಹೌದು. ಬಟ್ ಅಟ್ ದ ಸೇಮ್ ಟೈಮ್ ನೀವು ನೋಡಿ, ಇಷ್ಟೊಂದು ಫೇಮು, ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಆಗಲಿ, ಆ ಕ್ರೇಜ್ ಆಗಲಿ, ದುಡ್ಡಾಗಲಿ ಎಲ್ಲ ಬರ್ತಾ ಇರೋದು ಬಿಕಾಸ್ ಇಟ್ ಈಸ್ ಎಲ್ಲರಿಗೂ ನೋಡಿ ನೀವು ಆ ಬಾಲ್ ಸಿಕ್ಸ್ ಹೋಗೋದೇ ನೋಡೋಕೆ ಇಷ್ಟ. ಯಾರಿಗೂ ಔಟ್ ಆಗಿ 100 ರನ್ 120 ರನ್ಗೆ ಇದಾಗೋದು ಯಾರಿಗೂ ಇಷ್ಟ ಇಲ್ಲ. ಒನ್ ಆಫ್ ಡೇಸ್ ಓಕೆ 120 ಅಲ್ಲಿ ಫೈಟ್ ಆದಾಗ ಒಂಥರ ಮಜಾ ಇರುತ್ತೆ ನೋಡಕ್ಕೆ. ಬಟ್ ಆನ್ ಅ ರೆಗ್ಯುಲರ್ ಬೇಸಿಸ್ ಅದು ಆಗಕ್ ಶುರು ಆಯ್ತು ಅಂತಂದ್ರೆ ಯಾರಿಗೂ ಮಜಾ ಬರಲ್ಲ. ಪ್ಲಸ್ ಬ್ರಾಡ್ಕಾಸ್ಟಿಂಗ್ ಎಲ್ಲಾನು ಇರುತ್ತೆ, ಅವ್ರಿಗೆ ನಡಿಬೇಕು ಅಷ್ಟೊತ್ತು ಮ್ಯಾಚ್, ಎಕನಾಮಿಕ್ಸ್, ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್. ಅಂಡ್ ಈಗ ಫೈನಲ್ಸ್ ಅಲ್ಲೂ ಕೂಡ ಆ ಸ್ಕೋರ್ ಬಂದಾಗ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಬೇಕಾರೆ ಒಂದೊಳ್ಳೆ ಫೈಟ್ ಇರ್ಬೇಕಿತ್ತು, 200 ಹೊಡಿಬೇಕಿತ್ತು, ಅದನ್ನ ಚೇಸ್ ಮಾಡ್ಬೇಕಿತ್ತು. ಆ ಮೆಂಟಾಲಿಟಿ ನಂಗೆ ಆಗ್ಬಿಟ್ಟಿದೆ ಅಲ್ವಾ, ಆ ಒಂದ್ ಒಳ್ಳೆ ಚೇಸ್ ನೋಡ್ಬೇಕು, ಎಕ್ಸಾಕ್ಟ್ಲಿ ನೈಲ್ ಬೈಟಿಂಗ್ ಎಂಡ್ ನೋಡ್ಬೇಕು, ನಿಮ್ಗೆ ಆತರ ಜನ ನೋಡ್ಬೇಕು ಅಂದ್ರೆ ನಿಮ್ಗೆ ಆತರ ಪಿಚ್ ಸಿಗ್ಲೇಬೇಕು. ಆತರ ಪಿಚ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಅಂಡ್ ಇಂಡಿಯಾದಲ್ಲಿ ಕ್ರಿಕೆಟ್ ಬರೀ ಒಂದು ಸ್ಪೋರ್ಟ್ ಆಗಿ ಉಳಿದಿಲ್ಲ, ಇಟ್ ಇಸ್ ಮೋರ್ ದೆನ್ ಅ ರಿಲಿಜಿಯನ್. ಒಂಥರ ಮನೆಗೊಬ್ಬ ಕ್ರಿಕೆಟ್ ನ ಆರಾಧಿಸೋನು ಇದ್ದಾನೆ, ಆಡೋನು ಇದ್ದಾನೆ. ಇಷ್ಟು ದೊಡ್ಡ ಕಾಂಪಿಟೇಷನ್ ಮಧ್ಯ ಪ್ರೊಫೆಷನಲ್ ಕ್ರಿಕೆಟರ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ ಯಾಕೆ? ಬಿಕಾಸ್ ಆಪರ್ಚುನಿಟೀಸ್ ಆರ್ ಟೂ ಲೆಸ್. ಅಂದ್ರೆ 11 ಜನ ಮಾತ್ರ ದೇಶಕ್ಕೆ ಆಡಕ್ಕಾಗೋದು. ಅದ್ರಲ್ಲೆಲ್ಲೋ ಕೊಹ್ಲಿ ಒಬ್ರು ಆಗ್ತಾರೆ, ಧೋನಿ ಒಬ್ರು ಆಗ್ತಾರೆ, ಸಚಿನ್ ಒಬ್ರು ಆಗ್ತಾರೆ, ಈ ತರದೆಲ್ಲ ಇರುತ್ತಲ್ಲ. ಆ ಪ್ರೆಷರ್ ನಿಮಗೆ ಫೀಲ್ ಆಗ್ತಿದ್ದ? ಓಕೆ, ನನ್ನ ಕಾಂಪೀಟ್ ಮಾಡ್ತಿರೋದು ತುಂಬಾ ಕಡಿಮೆ ಜನ ಇರುವಂತಹ ಸ್ಪೇಸ್ ಅಲ್ಲಿ, ಕ್ಯಾಟಗರಿನಲ್ಲಿ ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ? ಟು ಬಿ ವೆರಿ ಆನೆಸ್ಟ್, ಇದೆಲ್ಲ ಥಾಟ್ಸ್ ಇವಾಗ ಬರುತ್ತೆ, ಒಂದು ವಯಸ್ಸಾದ್ಮೇಲೆ ಬರುತ್ತೆ. ನೀವೇ ಯೋಚನೆ ಮಾಡಿ, ನಾವು 15, 16, 19, 20, 25, 30ವರೆಗೂ ಈ ಥಾಟ್ ಬರಲ್ಲ. ಈ ಥಾಟ್ ನಮ್ಗೆ ಬರೀ ಆಚೆಯಿಂದ ಜನ ಹೇಳ್ದಾಗ ಮಾತ್ರ ನಮ್ ತಲೆಗೆ ಬರೋದು. ನಮ್ದು ಮೇಜರ್ ಥಾಟ್ ಇರೋದು ಅವಾಗ ಆಡ್ಬೇಕು, ಆ ಬಾಲ್ ಹೊಡೆದಾಗ ಮಜಾ, ಫ್ರೆಂಡ್ಸ್ ಜೊತೆ ಆಡ್ಬೇಕಾದ್ರೆ ಮಜಾ, ಓನ್ಲಿ ಅದಿರುತ್ತೆ. ಸ್ವಲ್ಪ ಫೇಮ್ ಸಿಗುತ್ತೆ, ಅದು ಇದು ಕಷ್ಟಪಡ್ತೀವಿ, ಆಗಲ್ಲ, ಮತ್ತೆ ಟ್ರೈ ಮಾಡ್ತೀವಿ. ಅಂಡ್ ದಟ್ ಈಸ್ ಹೌ ಇಟ್ ಶುಡ್ ಬಿ. ನಾವು ಬರೀ 11 ಜನನೇ ಇದಾರೆ, ನಮ್ಗೆ 11 ಜನರಲ್ಲಿ ಚಾನ್ಸ್ ಸಿಗಲ್ಲ ಅಂತೇಳಿ ನಾನು ಬಿಟ್ಕೊಂಡು ಕೂತ್ಕೊಂಡ್ರೆ ಹಂಗಂದ್ರೆ ಯಾರು ಆಡಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ಅದೇನು ಮಾಡೋಕ್ಕಾಗಲ್ಲ. ದಟ್ಸ್ ಹೌ ಇಟ್ ಇಸ್. ನಾವು ಟ್ರೈ ಮಾಡೋದು ಮಾಡ್ತೀವಿ, ಆಡೋದು ಆಡ್ತೀವಿ, ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ನೀವೇನ್ ಹೇಳಿದ್ರಲ್ಲ ಆ ಥಾಟ್ ಪ್ರೊಸೆಸ್ಸು 11 ಜನನೇ ಸಿಗ್ತಾರೆ ಅನ್ನೋದು, ಅದು ಸ್ವಲ್ಪ ಒಂದು ಏಜ್ ಆದ್ಮೇಲೆ ನಮಗ್ ಬರುತ್ತೆ, ಅಥವಾ ಏಜ್ ಆದವ್ರು ಅದನ್ನ ತಲೆಗೆ ಹಾಕ್ತಾರೆ. ಅಂಡ್ ಪ್ರಾಬ್ಲಿ ಅದನ್ನ ತಲೆಗೆ ಹಾಕೊಳ್ಳಿಲ್ಲ ಅಂದ್ರೆ ಇವಾಗ ಸೂರ್ಯವಂಶಿ ತರ ಆಡಕ್ಕಾಗೋದು. ಇಲ್ಲ ಅಂತಂದ್ರೆ ಪ್ರಾಬ್ಲಿ ದ ಗುಡ್ ಕ್ರಿಕೆಟರ್ಸ್ ಅಲ್ಲಿಂದಾನೆ ಜನರೇಟ್ ಆಗಕ್ ಸಾಧ್ಯ. ಎಕ್ಸಾಕ್ಟ್ಲಿ. ಈವನ್ ವಿರಾಟ್ ಕೊಹ್ಲಿ ಈ ಏಜ್ ಅಲ್ಲೂ ನೋಡಿ, ಅವ್ನು ಹೇಳಿದ್ ಮೊನ್ನೆ ದಟ್ ಐ ಜಸ್ಟ್ ಲವ್ ಮಿಡ್ಲಿಂಗ್ ದ ಬಾಲ್. ಸೊ ಅವ್ನು ಏನ್ ಕ್ರಿಕೆಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಹುಚ್ಚಿತ್ತು ಅದನ್ನ ಅವನು ಅಷ್ಟು ವರ್ಷ ಉಳಿಸ್ಕೊಂಡು ಬಂದಿದ್ದಾನೆ ಅಂತ ಹಿ ಈಸ್ ಬೀನ್ ಸಕ್ಸಸ್ಫುಲ್ ಸೋ ಫಾರ್. ಬೇರೆ ಥಾಟ್ಸ್ ಬಂದಾಗ್ಲೇನೆ ಅದು ಹೇಳ್ಬೋದು. 2006-07 ನೀವು ರಂಜಿ ಕ್ರಿಕೆಟ್ಗೆ, ರಂಜಿ ಟೀಮ್ಗೆ ಡೆಬ್ಯೂ ಮಾಡೋದು. ಸೊ ಅಲ್ಲಿವರೆಗೂ ಕ್ಲಬ್ ಕ್ರಿಕೆಟ್ ಆಡ್ತಿರ್ತೀರ. ಸೊ ರಂಜಿಗೆ ಆಡ್ಬೇಕಾದ್ರೆ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಆ ಒಂದು ಪ್ರೆಷರ್ ನಿಮಗಿತ್ತ ಡೆಬ್ಯೂ ಮಾಡಿದ ಟೈಮಲ್ಲಿ? ಹೆಂಗ್ ಅನ್ಸ್ತಿತ್ತು? ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಂಗೆ ಡೆಬ್ಯೂ ಸಿಗುತ್ತೆ ಅಂತ. ಬಿಕಾಸ್ ನನಗೆ ಡೆಬ್ಯೂ ಸಿಕ್ಕಾಗ ಆಲ್ರೆಡಿ ಸ್ಟುವರ್ಟ್ ಬಿನ್ನಿ, ಬಿ ಅಖಿಲ್ ಇವರೆಲ್ಲ ಆಡ್ತಾ ಇದ್ರು ಟೀಮಲ್ಲಿ. ಸೊ ನನಗೆ ಗೊತ್ತಿತ್ತು ನಂಗೆ ಚಾನ್ಸ್ ಸಿಗಲ್ಲ, ಇಷ್ಟು ಬೇಗ ಅಂತೂ ಸಿಗಲ್ಲ. ಅಟ್ಲೀಸ್ಟ್ ನಾನು ಮಾಡ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಮ್ದು ಅಂಡರ್-23 ಸ್ಟೇಟ್ ಗೇಮ್ಸ್ ಎಲ್ಲ ಇತ್ತು, ಅಲ್ಲಿ ಚೆನ್ನಾಗಿ ಮಾಡಿದ್ದೆ ನಾನು, ನೋ ಡೌಟ್. ಬಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಂಗೆ ಕಾಲ್ ಬಂದಿದ್ದಿನ ನಾನು ನಮ್ಮಪ್ಪ ದೇವಸ್ಥಾನದಲ್ಲಿದ್ವಿ, ಹನುಮಂತನ ದೇವಸ್ಥಾನದಲ್ಲಿದ್ವಿ. ಅಲ್ಲಿಂದ ಆಚೆ ಬಂದಾಗ ಫೋನ್ ಬಂತು, ರೋಡಲ್ಲಿ ಮಧ್ಯದಲ್ಲಿ ನಿಂತಾಗ, ನಾಳೆ ಬೆಳಗ್ಗೆ ಹೊರಡ್ಬೇಕು ನೀನು ಅಂತ. ಇಟ್ ವಾಸ್ ಟೋಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಸೊ ಅದನ್ನೇ ಹೇಳಿದ್ನಲ್ಲ, ಎಕ್ಸ್ಪೆಕ್ಟೇಷನ್ಸ್. ಐ ಡಿಡ್ ನಾಟ್ ಹ್ಯಾವ್ ಎನ್ ಎಕ್ಸ್ಪೆಕ್ಟ್. ಸುಮ್ಮನೆ ಆಡ್ಕೊಂಡು ಹೋಗ್ತಾ ಇದ್ದೆ, ಗೊತ್ತಿತ್ತು ಬಂದ್ರೆ ಬರುತ್ತೆ ಅಂತ. ಬಟ್ ಅದು ಬಂದಿದ್ದು ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ನಿಮ್ ತಂದೆಯವ್ರಿಗೆ ಎಷ್ಟು ಖುಷಿ ಆಯ್ತು ಆಗ? ಅವ್ರಲ್ಲೇನೋ ಹೂನೋ ಏನೋ ತಗೊಳ್ತಾ ಇದ್ರು, ಅಲ್ಲ ಹೂ ಮಾರೋರ್ಗೆಲ್ಲ ಹೇಳಿ ಅವರೆಲ್ಲ ಕುಣಿತಾ ಇದ್ರು. ನನಗೆ ಯಾರು ಫೋನ್ ಮಾಡಿದಾರೆ ಅಂತ ನಾನು ಹಲೋ 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 ಅಂತ ಕೇಳಿ, ಅಲ್ಲಿ ಮಾರ್ಕೆಟಲ್ಲಿ ಏನು ಕೇಳಿಸ್ತಾ ಇರ್ಲಿಲ್ಲ ನನಗೆ. ನಾನು ಬರೀ ನಮ್ಮಪ್ಪಂಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ದಷ್ಟೇ. ಬಟ್ ಇಟ್ ವಾಸ್ ನೈಸ್, ಒಂಥರ ಡ್ರೀಮ್ ಕಮ್ ಟ್ರೂ, ಅಟ್ ಲೀಸ್ಟ್ ಫಾರ್ ಹಿಮ್. ನನ್ಗೆ ಇನ್ನ ಸ್ವಲ್ಪ ಮುಂದೆದು ಯೋಚನೆ ಇತ್ತು. ಬಟ್ ಅವ್ರಿಗೆ ಹೆಂಗೆ ಅಂತಂದ್ರೆ ರಂಜಿ ವಾಸ್ ಲೈಕ್ ಸಮಥಿಂಗ್ ಬಿಗ್. ಅವಾಗ ಅವ್ರ ಆ ಗೇಟನ್ನೇ ಮುಟ್ಟಕ್ಕಾಗಿರ್ಲಿಲ್ವಲ್ಲ, ಸೊ ಅವ್ರಿಗೆ ಒಂಥರ ಆತರ ಇತ್ತು. RCB ಸೆಲೆಕ್ಟ್ ಆಗಿದ್ ಕತೆ ಹೇಗಿತ್ತು?
ಸಿನಿಮ್ಯಾಟಿಕ್ ಆಗಿ ಹೇಳಿ ನಂಗೆ. RCBಗೂ ಹಂಗೆ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಮುಂಬೈಯಲ್ಲಿ ನಮ್ಮ ಕ್ಯಾನರಾ ಬ್ಯಾಂಕಿಗೆ ಕೆಲಸ ಮಾಡೋದು. ಸೊ ನಮ್ಮ ಕ್ಯಾನರಾ ಬ್ಯಾಂಕ್ ಟೀಮ್ ಮುಂಬೈಲಿ ಒಂದು DY ಪಾಟೀಲ್ ಅಂತ ಒಂದು ಟೂರ್ನಮೆಂಟ್ ಆಗುತ್ತೆ. ದಟ್ಸ್ ಅ T20 ಟೂರ್ನಮೆಂಟ್ ಅಂಡ್ ಆಲ್ ಯೋರ್ ಬಿಗ್ ಟೀಮ್ಸ್ ಆಡ್ತಾರೆ ಅಲ್ಲಿ. ONGC, ಏರ್ ಇಂಡಿಯಾ, ರಿಲಯನ್ಸ್ ಇವರೆಲ್ಲ ಆಡ್ತಾರೆ. ನಿಮ್ಗೆಲ್ಲ ಇಂಡಿಯನ್ ಕ್ರಿಕೆಟರ್ಸು ಬಂದು ಆಡ್ತಾರೆ. ಗೌತಮ್ ಗಂಭೀರ್, ಸೆಹ್ವಾಗ್ ಎಲ್ಲರೂ ಆಡಿದ್ದಾರೆ. ಆ ಟೂರ್ನಮೆಂಟ್ ಅಲ್ಲಿ ಅಗೇನ್ಸ್ಟ್ ONGC ನಾನು ಸೆಮಿಫೈನಲ್ಸ್ ಅಲ್ಲಿ 100 ಹೊಡೆದೆ. ಅದ್ರ ಮುಂಚೆ ಒಂದು ಮ್ಯಾಚ್ 50 ಹೊಡೆದಿದ್ದೆ. ನೆಕ್ಸ್ಟ್ ಮ್ಯಾಚ್ 100 ಹೊಡೆದೆ. ಫೈನಲ್ಸ್ ಅಲ್ಲಿ ಏನೋ 30-40 ಹೊಡೆದೆ. ಆವಾಗ ಏನಾಯ್ತು, ನನಗೆ ಒಂದ್ 2-3 ಫ್ರಾಂಚೈಸೀಸ್ ಇಂದ ಕಾಲ್ ಬಂತು. ಅಂಡ್ ಆವಾಗ ಆಕ್ಷನ್ಸ್ ಇರ್ಲಿಲ್ಲ. ಸೊ ದೇ ಯೂಸ್ ಟು ಪಿಕ್ ರ್ಯಾಂಡಮ್ಲಿ ಜನನ್ನ. ಅಂಡ್ ಅನ್ಕ್ಯಾಪ್ ಪ್ಲೇಯರ್ಸ್ಗೆ ಅದು ಕ್ಯಾಪ್ ಇತ್ತು 20 lakhs. ಇಂಡಿಯಾ ಆಡಿದ್ರೆ ಅಥವಾ ಏನಾದ್ರು ರಿಪ್ರೆಸೆಂಟ್ ಮಾಡಿದ್ರೆ 50 ಲಕ್ಷನೋ 1 ಕೋಟಿ ಆ ತರ ಏನೋ ಇತ್ತು. ಸೊ ಒಂದು 3-4 ಫ್ರಾಂಚೈಸಿಂದ ನನಗೆ ಕಾಲ್ ಬಂತು ಈ ತರ ಅಂತ. ನಮ್ಮ ಟೀಮಲ್ಲಿ ನನ್ನ ಲಕ್ಕಿಗೆ ಆವಾಗ ನಮ್ಮ ಸೀನಿಯರ್ಸ್ ಯಾರ್ಯಾರು ಇದ್ರಲ್ಲ, ನಾನು ಮಿಸ್ ಔಟ್ ಮಾಡ್ಬೋದು, ಬಟ್ ಸೋಮಶೇಖರ್ ಶಿರ್ಗುಪ್ಪಿ ಆಗ್ಲಿ, GK ಅನಿಲ್ ಕುಮಾರ್ ಆಗ್ಲಿ, ರಾಶಿದ್ ಹುಸೇನ್ ಅಂತಿದ್ದಾರೆ, ರಾಜಶೇಖರ್ ಅಂತ ಇದ್ರು. ಇವರೆಲ್ಲ ಏನ್ ಮಾಡಿದ್ರು, 1 ನಿಮಿಷ ಇರಪ್ಪ ಅಂತ ಹೇಳಿ ಅನಿಲ್ ಕುಂಬ್ಳೆ ಸರಿಗೆ ಫೋನ್ ಮಾಡಿದ್ರು. ಅವಾಗ ಅನಿಲ್ ಸರ್ RCB ಜೊತೆ ಇದ್ರು. ಫೋನ್ ಮಾಡಿ, ಏನಪ್ಪ ಈ ತರ ಬೇರೆ ಟೀಮ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಕರ್ನಾಟಕದ ಹುಡುಗನ್ನ ನೀವೇ ನೋಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಅವರಿಗೆ ಗೊತ್ತಿರ್ಲಿಲ್ಲ, ದೇ ವರ್ ನಾಟ್ ಫಾಲೋಯಿಂಗ್. ಸೊ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಇಷ್ಟು ರನ್ ನೋಡ್ತಿದ್ದೀನಿ ಅಂತ. ಸೊ ಇಮಿಡಿಯೇಟ್ಲಿ ಅವ್ರು ನನಗೆ ಫೋನ್ ಮಾಡಿ, ನೀನ್ ಯಾರ ಹತ್ರನೂ ಮಾತಾಡ್ಬೇಡ, ಒಂದು 5 ನಿಮಿಷ ಇರು ಅಂದ್ರು. ಎಕ್ಸಾಕ್ಟ್ಲಿ ವಿದಿನ್ 5 minutes ನನಗೆ ಅವಿನಾಶ್ ವೈದ್ಯ ಸರ್ ಇದ್ರು ಅವಾಗ, ಅವ್ರು ಮ್ಯಾನೇಜರ್ ಆಗಿದ್ರು RCBಗೆ. ಅವ್ರು ನಂಗೆ ಕಾಂಟ್ರಾಕ್ಟ್ ಏನು ಮುಂದೆ ಮಾತೇ ಇಲ್ಲ, ಡೈರೆಕ್ಟ್ ಕಾಂಟ್ರಾಕ್ಟ್ ಪೇಪರ್ಸ್ ಕಳ್ಸಿದ್ರು. 5 ನಿಮಿಷದಲ್ಲಿ ಅವ್ರು ಫೋನ್ ಇಟ್ಟಿದ್ದು ವಿದಿನ್ 5 minutes ಕಾಂಟ್ರಾಕ್ಟ್ ಪೇಪರ್ಸ್ ಬಂತು. ಅವ್ರಂದ್ರು ನೆಕ್ಸ್ಟ್ 5 minutes ಅಲ್ಲಿ ಹೆಂಗನ ಸೈನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಕಳ್ಸು ಅಂತ. ನಾನ್ ಮುಂಬೈಯಲ್ಲಿ ಓಡಾಡ್ಕೊಂಡು, ಅದು ಸಂಡೇ ಬೇರೆ, ಯಾವ ಜೆರಾಕ್ಸ್ ಅಂಗಡಿ ಓಪನ್ ಇಲ್ಲ, ಎಲ್ಲೋ ಒಂದ್ ಕಡೆ ಹುಡುಕಿ ಸೈನ್ ಮಾಡಿ ಕಳಿಸ್ದೆ. ಇಷ್ಟೆಲ್ಲ ಆಗೋಗಿದೆ. ನನ್ನ ಮನೇಲಿ ಹೇಳಿಲ್ಲ, ಏನೂ ಇಲ್ಲ, ಯಾಕಂದ್ರೆ ವಿದಿನ್ ಅ ಸ್ಪ್ಯಾನ್ ಆಫ್ 5-10 minutes ಇದೆಲ್ಲ ಆಗಿರೋದು. ಕಳ್ಸಿದೀನಿ. ಅದ್ ಕಳ್ಸಿದ್ಮೇಲೂ ನನಗೆ ಇದಿರ್ಲಿಲ್ಲ, ಗ್ಯಾರಂಟಿ ಇರ್ಲಿಲ್ಲ ಇದು ಆಗಿದೆಯೋ ಇಲ್ವೋ ಅಂತ. ನಾವು ಸ್ಟಿಲ್ ಇನ್ ದಟ್ ಇದು. ಸರಿ ಅನ್ಕೊಂಡು ನಾನೇನ್ ಅನ್ಕೊಂಡೆ, ಸುಮ್ನೆ ನನಗೆ ಯಾಮರ್ಸಕ್ಕೆ ಸುಮ್ನೆ ಸೈನ್ ಏನೋ ಮಾಡಿಸ್ತೀನಿ, ನಂಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಅನಿಲ್ ಕುಂಬ್ಳೆ ನನಗೆ ಯಾಕೆ ಫೋನ್ ಮಾಡ್ತಾರೆ? ನೀವು ಅನಿಲ್ ಕುಂಬ್ಳೆ ಸರ್ನ ಮಾತಾಡ್ಸಿಲ್ಲ? ಮೀಟ್ ಮಾಡಿದೀವಿ ಅಂದ್ರೆ KSL ಬಂದಾಗ ಮೀಟ್ ಮಾಡಿದೀವಿ, ಬಟ್ ನಾನ್ ಜೂನಿಯರ್ ಕ್ರಿಕೆಟರ್. ಅವ್ರು ನೋಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್, ಅವ್ರು ಯಾಕೆ ನನಗೆ ಫೋನ್ ಮಾಡ್ತಾರೆ? ಮಾಡ್ಸಂಗಿದ್ರೆ ಯಾರು ಬೇರೆಯವ್ರ ಹತ್ರ ಮಾಡ್ಸಿರ್ತಾರೆ ಅಂತ. ದೆನ್ ಸಮಾವ್ ಆಯ್ತು. ಅದು ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೋದೆ. ಆವಾಗ ನನ್ಗೆ ಅಲ್ಲಿ RCB ನಮ್ಮ ವಿಜಯ್ ಮಲ್ಯ ಅವ್ರ ಆಫೀಸಿಗೆ ಕರೆದು ಪ್ರಾಪರ್ ಕಾಂಟ್ರಾಕ್ಟ್ ಪೇಪರ್ಸ್ ಸೈನ್ ಮಾಡಿಸಿ, ಒರಿಜಿನಲ್ ಕಾಂಟ್ರಾಕ್ಟ್ ಪೇಪರ್ಸ್ನೆಲ್ಲ ಸೈನ್ ಮಾಡಿಸಿ, ಆವಾಗ ಖಾತ್ರಿ ಆಯ್ತು ಆಗಿದೆ ಅಂತ. ಆವಾಗ ನಮ್ಮ ತಂದೆಯವ್ರಿಗೆಲ್ಲ ಹೇಳಿ ಅವಾಗ ಖುಷಿ ಆಯ್ತು. ಬಟ್ ಅದ್ರ ಮುಂದೆ ಮತ್ತೆ ಏಟ್ ಬಿತ್ತು. ಯಾಕಂದ್ರೆ ಫಸ್ಟ್ ಡೇ ಆಫ್ ಪ್ರಾಕ್ಟೀಸ್ ಐ ಥಿಂಕ್ ನಾನೇ ಫಸ್ಟ್ ಬ್ಯಾಟಿಂಗ್ ಆಡಿದ್ದು. 3rd ಬಾಲ್ ಆಫ್ ಪ್ರಾಕ್ಟೀಸ್ ಬಾಲ್ ಕೈಗೆ ಬಿದ್ದು ಫ್ರಾಕ್ಚರ್ ಆಯ್ತು ಕೈ. ದಟ್ ವಾಸ್ ಮೈ ಫಸ್ಟ್ ಸೀಸನ್. ಐ ಮಿಸ್ಡ್ ಔಟ್ ದಿ ಎಂಟೈರ್. ಯಾರು ಬೌಲಿಂಗ್ ಮಾಡ್ತಿದ್ದು ಪ್ರಾಕ್ಟೀಸ್? ನಮ್ಮ ಕರ್ನಾಟಕದವರೇ ಇನ್ನೊಬ್ರು BN ಭರತ್ ಅಂತ, ಮೈಸೂರವರು, ಅವರು ಸೆಲೆಕ್ಟ್ ಆಗಿದ್ರು. ಸೊ ಅವ್ರ ಬೌಲಿಂಗ್ ಅಲ್ಲಿ ಬಿತ್ತು. ಸೊ ಕೈ ಫ್ರಾಕ್ಚರ್ ಆಯ್ತು. ಸೊ ಐ ಮಿಸ್ಡ್ ದಟ್ ಫಸ್ಟ್ ಸೀಸನ್ ಆಫ್ IPL ಮಿಸ್ ಮಾಡಿದೆ. ಆದ್ರೆ ನಮ್ಮ ಹತ್ರ ಇಂಡಿಯನ್ ಆಲ್ರೌಂಡರ್ಸ್ ಇರ್ಲಿಲ್ಲ. ಸೊ ಅನಿಲ್ ಕುಂಬ್ಳೆ ಅವರು ಫಾರ್ ಚಾಂಪಿಯನ್ಸ್ ಲೀಗ್ ಅದೇ ವರ್ಷ ಐ ಥಿಂಕ್ ನಾವು ಫೈನಲ್ಸ್ ಹೋದ್ವಿ. ನಾನು ಹೇಳದ್ನಲ್ಲ, 2010. ದಟ್ ಈಸ್ ವೇರ್ ವಿ ಲಾಸ್ಟ್ ಇನ್ ದ ಫೈನಲ್ಸ್ ಅನ್ಸುತ್ತೆ. ಅವಾಗ ಚಾಂಪಿಯನ್ಸ್ ಲೀಗ್ ಅಂತ ಆಗೋದು, 2 ಟೀಮ್ಸ್ ಸೆಲೆಕ್ಟ್ ಆಗ್ತಿತ್ತು, ಎಲ್ಲಾ ಕಡೆಯಿಂದ ಬರ್ತಿದ್ರು. ಅದು ಇಂಡಿಯಾಲ್ಲೇ ಇತ್ತು. ಆವಾಗ ಅನಿಲ್ ಕುಂಬ್ಳೆ ಸರ್ ಮತ್ತೆ ನನಗೆ ಇನ್ಕ್ಲೂಡ್ ಮಾಡಿದ್ರು. ದಟ್ ಈಸ್ ವೆನ್ ಐ ಗಾಟ್ ದಿ ಆಪರ್ಚುನಿಟಿ ಟು ಪ್ಲೇ. ಬಿಕಾಸ್ ಆಫ್ ದ ಇಂಜುರಿ ಅಲ್ಲಿ ಜಾಸ್ತಿ ಲೈಮ್ ಲೈಟ್ ಬೀಳಲಿಲ್ಲ ಅಥವಾ ಫೋಕಸ್ ಮಾಡಕ್ ಆಗ್ಲಿಲ್ಲ ಫಸ್ಟ್ ಸೀಸನ್. ಅಂದ್ರೆ ನಂಗೆ ಬಿಕಾಸ್ ಆಫ್ ಇಂಜುರಿ ಐ ವಾಸ್ ಟೋಟಲಿ ಔಟ್ ಆಫ್ IPL. ಬಟ್ ಅನಿಲ್ ಸರ್ ಮೇಡ್ ಶೋರ್ ದಟ್ ಐ ವಾಸ್ ದೇರ್ ವಿತ್ ದ ಟೀಮ್ ಥ್ರೂ ಔಟ್ IPL. ಐ ಯೂಸ್ ಟು ಬಿ ದೇರ್ ವಿತ್ ದ ಟೀಮ್. ನಂಗೆ ಫಿಸಿಯೋಥೆರಪಿ ಆಗ್ಲಿ ಎಲ್ಲಾನು ಅವ್ರು ಮಾಡಿಸಿ, ಟೀಮ್ ಹೆಂಗ್ ನಡೆಯುತ್ತೆ, ಅವರು ಬಿಹೈಂಡ್ ದ ಸೀನ್ಸ್ ಏನ್ ಮಾತಾಗುತ್ತೆ, ಟೀಮ್ ಮೀಟಿಂಗ್ಸ್ ಹೆಂಗ್ ನಡೆಯುತ್ತೆ, ಅದೆಲ್ಲ ಲೆಟ್ ಮಿ ಎಕ್ಸ್ಪೀರಿಯನ್ಸ್ ಅಂತ ನನ್ ಜೊತೆಗೆ ಇಟ್ಕೊಂಡಿದ್ರು. ಅಂಡ್ ಐ ರಿಕವರ್ಡ್ ಆಲ್ಸೋ ಕ್ವಿಕ್ಲಿ ಬಿಕಾಸ್ ಆಫ್ ದಟ್. ನಮ್ಮ ಫಿಸಿಯೋ ತುಂಬಾ ಹೆಲ್ಪ್ ಮಾಡಿದ್ರು. ಇವನ್ ಸ್ಪೀಚ್ಲಿ ಅಂತಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಸೊ ದೆನ್ ಬೈ ದ ಟೈಮ್ ಇದು ಸೆಪ್ಟೆಂಬರ್ ಅಲ್ಲಿ ಯಾವಾಗ ಆಗುತ್ತೆ ಇದು ನಮ್ದು ಚಾಂಪಿಯನ್ಸ್ ಲೀಗ್, ಬೈ ದ ಟೈಮ್ ಐ ವಾಸ್ ರೆಡಿ. ಸೊ ಅವಾಗ ಮತ್ತೆ ಇನ್ಕ್ಲೂಡ್ ಮಾಡಿದ್ರು. ದಟ್ ಈಸ್ ವೆನ್ ಐ ಗಾಟ್ ಟು ಪ್ಲೇ ಫಾರ್ RCB. CSK ವಿರುದ್ಧ CSK ವಿರುದ್ಧ ನೆಕ್ಸ್ಟ್ ಇಯರ್. ಇದು ಚಾಂಪಿಯನ್ಸ್ ಲೀಗ್ ಅಲ್ಲಿ. ಚಾಂಪಿಯನ್ಸ್ ಲೀಗ್ ಅಲ್ಲಿ ಆಸ್ಟ್ರೇಲಿಯನ್ ರೆಡ್ ಬ್ಯಾಕ್ಸ್ ಅಂತ ಒಂದು ಟೀಮ್ ಇತ್ತು, ಅವರೆಲ್ಲ ಬಂದಿದ್ರು. ಆಮೇಲೆ ಕೇಪ್ ಟೌನ್ ಕೋಬ್ರಾಸ್ ಅಂತ. ಯಾರು ಕ್ಯಾಪ್ಟನ್ ಇದ್ದಾಗ?
ವೆಟೋರಿ ಅವರು ನಿಮ್ದವ್ರದ್ದು ಪಾರ್ಟ್ನರ್ಶಿಪ್ correct. ಅದೇ 18 ಬಾಲ್ 25 ಅದೇ ನೋಡ್ತೀರಾ? ಆ ಮ್ಯಾಚ್ ಅಲ್ಲೇ. ಸೊ ದಟ್ ವಾಸ್ ದ ಫಸ್ಟ್ ಮ್ಯಾಚ್ ಐ ಥಿಂಕ್ ಅಗೇನ್ಸ್ಟ್ ಕೋಲ್ಕತಾ ನೈಟ್ ರೈಡರ್ಸ್. ಆ ಮ್ಯಾಚ್ ಅಲ್ಲಿ ಚಾನ್ಸ್ ಸಿಕ್ಕಿದೆ. ಓಕೆ, ಅದ್ರ ನೆಕ್ಸ್ಟ್ ಇಯರ್ ಮಾಮೂಲಿ IPL ಅಲ್ಲಿ ಅದ್ರ ನೆಕ್ಸ್ಟ್ ಇಯರ್ ನನಗೆ ಒಂದೇ ಮ್ಯಾಚ್ ಸಿಕ್ತು, ದಟ್ ಟು ಅಗೇನ್ಸ್ಟ್ CSK. ಅದನ್ನು ನಾನು ಇಟ್ಸ್ ನಾಟ್ ಅ ರೀಸನ್ ದಟ್ ಅ ಸ್ಪೋರ್ಟ್ಸ್ಮನ್ ಶುಡ್ ಗಿವ್, ಬಟ್ ಅದಕ್ಕೆ ನಾನು ಆನೆಸ್ಟ್ಲಿ ಐ ವಾಸ್ ನಾಟ್ ರೆಡಿ. ಬಿಕಾಸ್ ಮುಂಚೆ ಟೀಮ್ ಅನೌನ್ಸ್ ಮಾಡಿರ್ತಾರೆ ನಮ್ಗೆ, ಅದ್ರಲ್ಲಿ ನಾನು ಇರ್ಲಿಲ್ಲ. ಸೊ ನಾವು ಯಾರು ಆಡ್ತಿರಲ್ವೋ ನಮ್ ಕೆಲಸ ಇರುತ್ತೆ, ಬೇರೆಯವ್ರು ಆಡ್ತಾ ಇರೋರ್ಗೆ ನಾಕಿಂಗ್ ಮಾಡ್ಸೋದು, ಬಾಲ್ ಎಸೆಯೋದು. ಅದು ಚೆನ್ನೈಯಲ್ಲಿ. ಅದು ಆಲ್ಮೋಸ್ಟ್ ಹಾಫ್ ಅನ್ ಅವರ್ 45 minutes ಯಾರಿಗೋ ಒಬ್ರು ನಾಕಿಂಗ್ ಮಾಡಿಸಿ ಎಲ್ಲ ಮಾಡಿಸಿ ಫುಲ್ ಸುಸ್ತಾಗ್ಬಿಟ್ಟಿದೀನಿ. ಸಡನ್ ಆಗಿ ವಾರ್ಮ್ ಅಪ್ ಅಲ್ಲಿ ಸೈಯದ್ ಮೊಹಮ್ಮದ್ ಅಂತ ಒಬ್ರಿದ್ರು, ಅವ್ರದ್ದು ಇಂಜುರಿ ಆಗ್ಬಿಡ್ತು, ಆಂಕಲ್ ಏನೋ ಟ್ವಿಸ್ಟ್ ಆಯ್ತು. ಸೊ ಸಡನ್ ಆಗಿ ಯು ಆರ್ ಪ್ಲೇಯಿಂಗ್ ಅಂದ್ಬಿಟ್ಟು. ಸೊ ಆವಾಗ ಮೆಂಟಲಿ ಫಿಸಿಕಲಿ ಐ ವಾಸ್ ನಾಟ್ ರೆಡಿ. ಹೆಂಗೋ ಹೋಗಿ ಆಡಿದೆ. ದೆನ್ ನನ್ನ ನಸೀಬ್ಗೂ ಬ್ಯಾಟಿಂಗ್ನೂ ಲಾಸ್ಟಲ್ಲಿ 20th ಓವರಲ್ಲಿ ಹೋಗಿದ್ದು. ಬಟ್ ಬೌಲಿಂಗ್ ನನಗೆ ಪವರ್ ಪ್ಲೇಯಲ್ಲಿ ಸೆಕೆಂಡ್ ಓವರ್ ಕೊಟ್ಟರು. ಫಸ್ಟ್ ಓವರ್ ಜಹೀರ್ ಖಾನ್ ಹಾಕಿದ್ರು, ಸೆಕೆಂಡ್ ಓವರ್ ನನಗೆ ಕೊಟ್ಟರು. ಅಲ್ಲಿ ಫಾಫ್ ಡುಪ್ಲೆಸಿ ಕೈಲಿ ಹೊಡ್ಸ್ಕೊಂಡೆ. ಆ ವರ್ಷ ಫಾಫ್ ಡುಪ್ಲೆಸಿ ಹೈಯೆಸ್ಟ್ ರನ್ ಗೆಟರ್. ಅವ್ನ ಕೈಲಿ ಸಿಗಾಕೊಂಡೆ, ಅವ್ನು ಹೊಡ್ದ. ನೆಕ್ಸ್ಟ್ ಕೊಟ್ಟಿದ್ದು 16th or 17th ಓವರ್ ಕೊಟ್ರು. ಅವಾಗ ಧೋನಿ ಕೈಲಿ ಸಿಗಾಕೊಂಡೆ, ಅವನು ಇನ್ನಷ್ಟು ಹೊಡ್ದ. ಅಷ್ಟೇ ಕರಿಯರ್ ಕ್ಲೋಸ್. ಅದಾದ್ಮೇಲಿಂದ ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ. ಇವಾಗ ಬೀಂಗ್ ಎ ಕೋಚ್, ಅವತ್ತು ನೀವು ಆಡ್ತಿರ್ಬೇಕಾದ್ರೆ ಇದ್ದಂತಹ ಮೈಂಡ್ ಸೆಟ್ ಆಸ್ ಎ ಪ್ಲೇಯರ್, ಇವತ್ತು ಹೊಸದಾಗಿ ಬರುವಂತಹ ಯಂಗ್ಸ್ಟರ್ಸ್ಗೂ ಅವ್ರು ಕನ್ವೆ ಮಾಡ್ತಿರೋದು ಅಥವಾ ಕನ್ಸ್ಯೂಮ್ ಮಾಡ್ತಿರೋದು ಯಾವ ರೀತಿ ಇದೆ ಅಂದ್ರೆ, ಕ್ರಿಕೆಟ್ ಅಂತ ನೋಡಿದ ತಕ್ಷಣ ಈಗ ಸುಮಾರು ಜನ ಗ್ಲಾಮರ್, ದುಡ್ಡು ಎಲ್ಲಾನು ಕಾಣಿಸುತ್ತೆ. ಬಟ್ ಹಿಂದೆ ಇರುವಂತಹ ರಿಯಾಲಿಟಿ ಚೆಕ್ ಅಲ್ಲಿ ಆ ಹಾರ್ಡ್ ವರ್ಕು ಅಥವಾ ಅಷ್ಟು ಕಾಂಪಿಟೇಷನ್ನು ಇವೆಲ್ಲನೂ ಇದೆಯಲ್ಲ. ಮೇಜರ್ ಆಗಿ ಆಡಬೇಕು ಅಂತ ಬರೋರ್ಗೆ ಆ ರಿಟೆನ್ಷನ್ ಪೀರಿಯಡ್ ಇದೆಯಾ? ಅಂದ್ರೆ ಇಷ್ಟೊಂದೆಲ್ಲ ವೆಯ್ಟ್ ಮಾಡಬೇಕು, ನಾನು ಇವ್ರದೆಲ್ಲ ಕೆರಿಯರ್ ಈ ತರ ಆಗಿದೆ ಅಂತ ಯೋಚನೆ ಮಾಡ್ತಾರ? ಮೋರ್ ದನ್ ನನ್ಗೆ, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್, ನನ್ಗೇನ್ ಅನ್ಸುತ್ತೆ ಅಂದ್ರೆ ಮೋರ್ ದನ್ ದ ಪ್ಲೇಯರ್ಸ್, ಪೇರೆಂಟ್ಸ್ ಆರ್ ಟು ಈಗರ್. ಇಫ್ ಯು ಸಿ ಯಂಗ್ಸ್ಟರ್ಸ್ ಆಗಲಿ, ಯಾವುದೇ ನೀವು ಕೋಚಿಂಗ್ ಕ್ಯಾಂಪ್ಗೆ ಹೋಗ್ಲಿ, ಫಸ್ಟ್ ಅವ್ರು ಬಂದು ಹೇಳೋದು ನನ್ನ ಮಗ ಆಡ್ಲಿ, ಚೆನ್ನಾಗಿ ಆಡ್ಲಿ, ಅವನಿಗೆ ಕಲ್ಸಿ ಅನ್ನೋದಲ್ಲ. ಸರ್ ಇವನು IPL ಆಡ್ತಾನ, ಇವನಿಗೆ IPL ಆಡಿಸ್ತೀರಾ? ದೇ ಡೋಂಟ್ ಇವನ್ ಸೇ ಇಂಡಿಯಾ ರಂಜಿ ಟ್ರೋಫಿನೂ ಅನ್ನಲ್ಲ, ಸರ್ IPL ಆಡ್ತಾನ. ಸೊ ಫಸ್ಟ್ ಅದು ಎಷ್ಟು ಮಟ್ಟಿಗೆ ಇದಾಗ್ಬಿಟ್ಟಿದೆ ಅಂತಂದ್ರೆ ಪೇರೆಂಟ್ಸೇ ಬಂದು ಹೇಳ್ಬಿಡ್ತಾರೆ. ಈಗ ಪೇರೆಂಟ್ಸೇ ಆ ಥರ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ಮಕ್ಳು ಇನ್ನೇನು ಅವರು ಅದೇ ಇದರಲ್ಲಿ ಯೋಚನೆ ಮಾಡ್ತಾರೆ. ಆ್ಯಂಡ್ ಎವ್ರಿ ಒನ್ ವಾಂಟ್ಸ್ ಕ್ವಿಕ್ ರಿಸಲ್ಟ್ಸ್. ಬಟ್ ಅದಕ್ಕೆ ಔಟ್ ಆಫ್ ಸೋ ಮೆನಿ ಬಿಲಿಯನ್ ಪೀಪಲ್ ನಮಗೆ ಸಿಗ್ತಾ ಇರೋ ಕ್ರಿಕೆಟರ್ಸ್ ಓನ್ಲಿ ಲಿಮಿಟೆಡ್ ಸಿಗ್ತಾರೆ. ಆ್ಯಂಡ್ ದೋಸ್ ಆರ್ ದ ಪ್ಲೇಯರ್ಸ್ ಹೂ ವಾಂಟ್ ಟು ಗ್ರೈಂಡ್ ಇಟ್, ಪ್ರಾಕ್ಟೀಸ್ ಮಾಡಿ, ದೇ ವಾಂಟ್ ಟು ಗೆಟ್ ಬೆಟರ್ ಅಟ್ ಇಟ್. ಅಂಡ್ ಇವಾಗ ನೀವು ಕೋಚ್ ಆಗಿದ್ರಲ್ಲ, ಲಾಸ್ಟ್ ಇಯರ್ RCB ಗೆದ್ರು, ಈ ವರ್ಷನೂ RCB ಗೆದ್ರು. RCB ಗೆದ್ದಾಗೆಲ್ಲ ಇಲ್ಲಿನ ಲೋಕಲ್ ಆಡಿಯನ್ಸು, ಲೋಕಲ್ ಪೇರೆಂಟ್ಸ್ ತುಂಬಾ ಜನ ಕರ್ಕೊಂಡ್ ಬರ್ತಾರ, ಇಲ್ಲ ನನ್ನ ಮಗನು IPL ಆಡ್ಲಿ ಅಂತ. ಅದೇನಾದ್ರೂ ಅವ್ರನ್ನ ಅಷ್ಟು ಪ್ರವೋಕ್ ಮಾಡತ್ತಾ? RCB ಅಂತಲ್ಲ, ಬಟ್ ಜನರಲಿ ಈಗ ನೀವು someone like ವೈಭವ್ ಸೂರ್ಯವಂಶಿ ಆರ್ ಎನಿವನ್ ಎಲ್ಸ್ ಫಾರ್ ದಟ್ ಮ್ಯಾಟರ್, ಯಾರಾದ್ರೂ ಸ್ವಲ್ಪ ಯಂಗ್ ಏಜ್ ಅಲ್ಲಿ ಬಂದಿರೋದು ನೋಡ್ಬಿಟ್ರೆ ಇವ್ರಿಗೆ ಅನ್ಸುತ್ತೆ ಓಕೆ ನನ್ನ ಮಗನೂ ಆಡ್ತಾನೆ ಅಂತ. ಬಟ್ ಅದೊಂದು ಮಿತ್ನ ನಾವು ಸ್ವಲ್ಪ ಆಸ್ ಕೋಚಸ್ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅದು ಪೇರೆಂಟ್ಸ್ಗೆ ಅರ್ಥ ಮಾಡಿಸೋದು. ಸೇಯಿಂಗ್ ದಟ್ ನಾಟ್ ಎವ್ರಿ ಒನ್ ಕ್ಯಾನ್ ಬಿ ಲೈಕ್ ಸೂರ್ಯವಂಶಿ. ಕರೆಕ್ಟ್. ಸೊ ಇಂಡಿವಿಜುವಾಲಿಟಿ ಇರುತ್ತೆ, ಅವ್ರು ಕಲಿಯೋ ರೇಟ್ ಇರುತ್ತೆ. ಸ್ವಲ್ಪ ಜನ ಬೇಗ ಕಲಿತಾರೆ, ಸ್ವಲ್ಪ ಜನ ಸ್ವಲ್ಪ ಸ್ಲೋ ಇರ್ತಾರೆ. ನಮ್ಗೆ ಮಕ್ಕಳಕ್ಕಿಂತ ಜಾಸ್ತಿ ಪೇರೆಂಟ್ಸಿಗೆ ಅರ್ಥ ಮಾಡಿಸೋದ್ರಲ್ಲೇ ಅರ್ಧ ಟೈಮ್ ಹೋಗುತ್ತೆ. ಯಾಕಂದ್ರೆ ದೇ ಆರ್ ದ ಒನ್ಸ್ ಟೂ ಮಚ್ ಇಂಟು ಅವ್ರ ತಲೆ ತಿಂತಾನೇ ಇರ್ತಾರೆ ಮಕ್ಕಳಿಗೆ. ಆಕ್ಚುಲಿ ಮಕ್ಕಳು ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೆಂಗಿರ್ತೀವಿ, ಸುಮ್ಮನೆ ಆಟ ಆಡ್ಬೇಕು, ಆ ಮಜಾ ಮಾಡ್ಬೇಕು ಅನ್ನೋದು ಇರುತ್ತೆ ಅವರಿಗೆ. ಆ ಇನ್ನಸೆನ್ಸೇ ತೆಗ್ದ್ಬಿಡ್ತಾರೆ ಪೇರೆಂಟ್ಸ್. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಹಾಕಿ ಆ ಇನ್ನಸೆನ್ಸ್ ತೆಗ್ದು ನಾನು ಅದನ್ನ ಆಡ್ಬೇಕು, ಇದನ್ನ ಆಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ತುಂಬಾ ತಲೆಯಲ್ಲಿ ತುಂಬಿಟ್ಬಿಡ್ತಾರೆ. ವಿಚ್ ಐ ಫೀಲ್ ಇಸ್ ನಾಟ್ ರೈಟ್. ಲೆಟ್ ದೆಮ್ ಬಿ ಕಿಡ್ಸ್. ಆ ಏಜಿಗೆ ಆಡ್ಬೇಕಂತ ಲೆಟ್ ದೆಮ್ ಪ್ಲೇ. ನಸೀಬಲ್ಲಿ ಬರ್ದಿದ್ರೆ ಅವ್ನು ಆಡೇ ಆಡ್ತಾನೆ. ನಾಳೆ ಅವನ ಹತ್ರ ಆ ಟ್ಯಾಲೆಂಟ್ ಇತ್ತು ಅಂತಂದ್ರೆ ಅವ್ನು ಡೆಫಿನೆಟ್ಲಿ ಆಡೇ ಆಡ್ತಾನೆ. ಸೂರ್ಯವಂಶಿ ಬಗ್ಗೆ ಮಾತಾಡಿದ್ವಿ. ಎಕ್ಸೆಪ್ಷನಲ್ ಕ್ರಿಕೆಟರ್ ಅಂದ್ರೆ ಆ ಏಜ್ಗೆ ನೀವು ಕೋಚು ಮಾಡ್ತಿದ್ದೀರಾ ಅಥವಾ ನೀವು ಆ ಏಜಿಂದ ದಾಡ್ಕೊಂಡ್ ಬಂದಿರ್ತೀರಾ ಆಡ್ತಾ. ವೈ ಓನ್ಲಿ ಸೂರ್ಯವಂಶಿ ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಸುಮಾರು ಜನ ನೋಡ್ಬೇಕಾದ್ರೆ ಆ ತರ ಎಕ್ಸೆಪ್ಷನಲ್ ಟ್ಯಾಲೆಂಟ್ ಅಂದ್ರೆ ತುಂಬಾ ಫಿಯರ್ಲೆಸ್ ಆಗಿ ಆಡ್ತಾರೆ, ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಆಡ್ತಾರಲ್ಲ, ಹೇಗೆ? ಇಟ್ಸ್ ಅಬೌಟ್ ಪ್ರಾಕ್ಟೀಸ್. ನಾನು ಹೇಳ್ದಲ್ಲ, ಡಿಫೆನ್ಸ್ ಅಂತ ಅವನು ಈಸ್ ಪ್ರಾಕ್ಟೀಸ್ ಲೆಸ್, ಈಸ್ ಪ್ರಾಕ್ಟೀಸ್ ಮೋರ್ ಆಫ್ ದಟ್ ಹಿಟ್ಟಿಂಗ್. ಎನಿ ಸ್ಕಿಲ್ ಫಾರ್ ದಟ್ ಮ್ಯಾಟರ್ ನೀವು ಅಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಅದಕ್ಕೆ ಯುಲ್ ಗೆಟ್ ಬೆಟರ್ ಅಟ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ನಾಟ್ ಎವ್ರಿ ಒನ್ ಕ್ಯಾನ್. ಎಲ್ಲರೂ ಸೂರ್ಯವಂಶಿ ಆಗಕ್ಕಾಗಲ್ಲ, ಎಲ್ಲರೂ ವಿರಾಟ್ ಆಗಕ್ಕಾಗಲ್ಲ, ಎಲ್ಲರೂ ಸಚಿನ್ ಆಗಕ್ಕಾಗಲ್ಲ.
ಒನ್ಸ್ ಇನ್ ಅ ಜನರೇಷನ್ ಪ್ಲೇಯರ್ಸ್ ಇವರೆಲ್ಲ. ಬಟ್ ದ ಟೀಚಿಂಗ್ಸ್ ವಾಟ್ ದೇ ಗಿವ್ ಇಸ್ ಯು ನೀಡ್ ಟು ಪ್ರಾಕ್ಟಿಸ್. ನಾವು ಬರೀ ಸೂರ್ಯವಂಶಿ ಹಂಗೊಡ್ದ ಅಂತ ಹೇಳ್ತೀವಿ. ಬಟ್ ದಿ ಸೇಮ್ ಥಿಂಗ್ ನೀವು ಅವ್ರದ್ದು ಬ್ಯಾಕ್ ಗ್ರೌಂಡ್ ವರ್ಕ್ ನೋಡಿದ್ರೆ ಎಷ್ಟು ಕೆಲಸ ಮಾಡಿದ್ದಾರೆ. ಅವ್ರ ಮನೆ ಹತ್ರನೇ ನೆಟ್ ಹಾಕೊಂಡು ಅವ್ರ ತಂದೆ ಅವನಿಗೆ ಡೇ ಅಂಡ್ ನೈಟ್ ಅವ್ರು ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಸೊ ಅಷ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ಹಿ ಇಸ್ ಕಮ್ ದೇರ್. ನಮ್ಮವ್ರಿಗೆ ಏನು ಅನ್ಸುತ್ತೆ 15 ವರ್ಷಕ್ಕೆ ನಾನು ಆಡ್ಬಿಡ್ತೀನಿ, ಸೂರ್ಯವಂಶಿ ಥರ ಆಡ್ತೀನಿ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಸೊ ಈಸಿ. ಅದರಿಂದನೂ ಹಾರ್ಡ್ ವರ್ಕ್ ಇದೆ, ಸ್ಮಾರ್ಟ್ ವರ್ಕ್ ಇದೆ, ಮೋರ್ ದನ್ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಇರುತ್ತೆ. ಅಂಡ್ ಕ್ರಿಕೆಟರ್ಸ್ ಇಂದ ನೋಡಿದ ತಕ್ಷಣ ತುಂಬಾ ಫಿಟ್ ಆಗಿ, ಈಗ ಅಟ್ಲೀಸ್ಟ್ ಆಗ 90s ಅಲ್ಲಿ ಇದ್ದಿದ್ದ ಪ್ಲೇಯರ್ಸ್ಗೂ ಈಗಲೂ ತುಂಬಾ ಡಿಫ್ರೆನ್ಸ್ ಇದೆ. ಸಿಕ್ಕಾಪಟ್ಟೆ ಫಿಟ್ ಆಗಿ ಕಾಣಿಸ್ತಾರೆ. ಅಂಡ್ ಅವ್ರು ಫ್ಲೆಕ್ಸ್ ಮಾಡಿದ್ರು ವಾವ್ ಏನ್ ಹಿಂಗಿದಾರಲ್ಲಪ್ಪ ಅಂತ ತುಂಬಾ ಜನ ಫಾಲೋ ಮಾಡೋರು ಮಾಡ್ತಾರೆ. ಬಟ್ ಸೂರ್ಯವಂಶಿ ನೋಡಿದಾಗ ಹಂಗೆಲ್ಲ ಏನೋ ಅನ್ಸಲ್ಲ. ಒಂದು ನಾರ್ಮಲ್ ಕಿಡ್, 15 ವರ್ಷದ ನಾರ್ಮಲ್ ಹುಡುಗ, ಚಬ್ಬಿ ಆಗಿದ್ದಾನೆ. ಬಟ್ ಹೊಡೆಯೋ ಶಾರ್ಟ್ಸ್ ಗಳನ್ನ ನೋಡಿದ್ರೆ ಹೆಂಗಪ್ಪ ಅಂತ ಅನ್ಸ್ಬಿಡುತ್ತೆ. ಇಲ್ಲ, ಈಗ ಆ ಡೆಫಿನೇಷನ್ ಮಧ್ಯದಲ್ಲಿ ಬಂದಿತ್ತದು, ಸೇಯಿಂಗ್ ದಟ್ ಯು ಹ್ಯಾವ್ ಟು ಲುಕ್ ಫಿಟ್ ಅಂತ. ಈಗ ದ ಎಂಫಸಿಸ್ ಇಸ್ ಮೋರ್ ಆನ್ ಬೀಯಿಂಗ್ ಫಿಟ್. Looking fit and being fit are two different things. You can have a 6-pack ab, but you can't bowl at 140. ನೀವೆಲ್ಲ ಫಾಸ್ಟ್ ಬೌಲರ್ಸ್ ನೋಡಿದ್ರಿ ಸುಮಾರು ಜನ, ಎಕ್ಸೆಪ್ಟ್ ಫಾರ್ 1 or 2, ಯಾರಿಗೂ ಆ ಥರ 6-pack ಫುಲ್ ಮಸಲ್ಸ್ ಅಂತಿಲ್ಲ, ಲೀನ್ ಆಗಿರ್ತಾರೆ. ಈಗ ಪ್ರಸಿದ್ಧ ಕೃಷ್ಣ ಲೀನ್ ಆಗಿದ್ದಾನೆ. ಭುವನೇಶ್ವರ್ ಕುಮಾರ್ ತಗೊಳ್ಳಿ, ಹೇಸಲ್ವುಡ್ ತಗೊಳ್ಳಿ, ಇವರೆಲ್ಲ ನೋಡಕ್ ನಿಮ್ಗೆ ಹಿಂಗೆ ಸುಮ್ಮನೆ ನೋಡ್ರೆ ಉದ್ದ ಇದಾರೆ ಅನ್ನೋದು ಬಿಟ್ರೆ ದೇ ಆರ್ ನಾಟ್ ಮಸ್ಕ್ಯುಲರ್. ಸೊ ದೇ ಡೋಂಟ್ ಲುಕ್ ದಟ್ ಪ್ರಾಪರ್ ರಿಪ್ಡ್ ಅಂತ. ಬಟ್ ದೇ ಆರ್ ವೆರಿ ಫಿಟ್. They work on their strength. Too much of scientific training has changed this. ಮುಂಚೆ ಹೆಂಗಿತ್ತು, ಒಂದು ಟೈಮಲ್ಲಿ ಟ್ರೈನಿಂಗ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ, ಬರೀ ಬೌಲಿಂಗ್ ಮಾಡೋ ಅಂತಿತ್ತು. ದೆನ್ ಕೇಮ್ ಅ ಟೈಮ್ ದಟ್ ಇಲ್ಲ ಬರೀ ನಾನು ಫಿಟ್ ಆಗಿರ್ಬೇಕು ಅಂತ ಸ್ಕಿಲ್ ಮೇಲೆ ವರ್ಕ್ ಮಾಡೋದು ನಿಲ್ಸಿದ್ರು. ದೇ ವರ್ ವರ್ಕಿಂಗ್ ಓನ್ಲಿ ಆನ್ ದ ಫಿಟ್ನೆಸ್ ಪಾರ್ಟ್ ಆಫ್ ಇಟ್. ಈಗ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದೆ. ಸೊ ನನ್ನ ಬೌಲಿಂಗಿಗೆ ನನಗೇನು ಬೇಕು, ಏನು ಅಗತ್ಯ ಇದೆ ಅದನ್ನಷ್ಟೇ ಟ್ರೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೇಮ್ ವೇ ಸೂರ್ಯವಂಶಿ, ಅವನಿಗೆ ಏನ್ ಬೇಕೋ ಅವ್ನು ಮಾಡಿರ್ತಾನೆ ಬಿಹೈಂಡ್ ದ ಸೀನ್ಸ್. ವಿ ವುಡಂಟ್ ಹ್ಯಾವ್ ನೋಟಿಸ್. ನಮ್ಗೆ ಎಲ್ಲಿ ಸಿಗುತ್ತದು? ಅವ್ನು ಜಿಮ್ಮಲ್ಲಿ ಹೋಗಿ ಏನಾದ್ರು ವರ್ಕ್ ಮಾಡಿದಾನ, ಗ್ರೌಂಡಲ್ಲಿ ಏನಾದ್ರು ಮಾಡ್ತಾ ಇದ್ದಾನ, ಅದನ್ನ ಎಲ್ಲೂ ಟಿವಿಯಲ್ಲಿ ನೋಡಕ್ ಸಿಗಲ್ಲ. ಅದೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ನಡೆದಿರುತ್ತೆ. ಸೊ ಎವ್ರಿ ಒನ್ ಹ್ಯಾಸ್ ವರ್ಕ್ಡ್ ಫಾರ್ ಇಟ್. ಯಾವುದೂ ಹಂಗೆ ಬಂದಿಲ್ಲ. ಗಾಡ್ ಗಿಫ್ಟ್, ಎಸ್, ಒಂದು ಸರ್ಟನ್ ಟೈಮಿಂಗ್ ಅನ್ಬೋದು ನೀವು, ದಟ್ ಮೈಟ್ ಬಿ ಅ ಗಾಡ್ ಗಿಫ್ಟ್. ಬಟ್ ರೆಸ್ಟ್ ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್. ಇವತ್ತಿನ ದಿನ RCBಗೆ ಫಾಲೋಯಿಂಗ್ ವೈಸ್ ಆಗಲಿ, ಎಂಗೇಜ್ಮೆಂಟ್ ವೈಸ್ ಆಗಲಿ, ಇಟ್ ಇಸ್ 3rd most ಪಾಪ್ಯುಲರ್ ಫ್ರಾಂಚೈಸಿ ಇನ್ ದ ವರ್ಲ್ಡ್ ಆಫ್ಟರ್ ಒಂದು FC ಬಾರ್ಸಿಲೋನಾ ಮತ್ತೆ ರಿಯಲ್ ಮ್ಯಾಡ್ರಿಡ್ ಆದ್ಮೇಲೆ. ಸೊ ಈ ಫಾಲೋಯಿಂಗು ನೀವು ಆಡ್ಬೇಕಾದ್ರೂ RCBಗೆ ಹಾಗೆ ಇತ್ತಾ, ಅಥವಾ ಓವರ್ ದ ಟೈಮ್ ಇದೀಗ ಈ ಥರ ಆಗ್ತಾ ಬಂದಿದ್ದ? ಆವಾಗ ಸೋಷಿಯಲ್ ಮೀಡಿಯಾ ವಾಸ್ ನಾಟ್ ದ್ಯಾಟ್ ಇನ್ವಾಲ್ವ್ಡ್. ಆವಾಗ ಜಾಸ್ತಿ ಗ್ರೌಂಡಿಗೆ ಬಂದು ಅಥವಾ ಸ್ಟೇಡಿಯಂ ಆಚೆ, ನಾವು ಹೋಟೆಲಲ್ಲಿ ಎಲ್ಲಿದ್ವಿ ಅಲ್ಲಿ ಸಿಗ್ದಾಗ್ಲೆಲ್ಲ. ಇನ್ಫ್ಯಾಕ್ಟ್ ನನ್ನ ಈಗ ನೀವು ಹೇಳ್ದಾಗ ನೆನಪಾಯ್ತು, ನಂದು ಫಸ್ಟ್ ಮ್ಯಾಚ್ ನಾನು ಆಡ್ಬೇಕಾದ್ರೆ ಇನಿಷಿಯಲಿ ಗ್ರೌಂಡಿಗೆ ಬಂದಾಗ ಇನ್ನೂ ಜನ ಬರ್ತಿದ್ರು, ಕ್ರೌಡ್ ಎಲ್ಲ ಬರ್ತಿದ್ರು ಸ್ಟೇಡಿಯಂ ಅಲ್ಲಿ. KSA ಅಲ್ಲೇ ನಮ್ಮ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಇತ್ತು. ಆವಾಗ ಒಳಗೋದಾಗ ಅಷ್ಟೇನು ಅನ್ನಿಸ್ಲಿಲ್ಲ. ಬಟ್ ನಮ್ದು ವಾರ್ಮ್ ಅಪ್ ಎಲ್ಲ ಮುಗಿಸಿ ನಾವು ಒಳಗೋಗಿ ದೆನ್ ಮ್ಯಾಚ್ ಸ್ಟಾರ್ಟ್ ಆಗ್ಬೇಕಾದ್ರೆ ಏನು ಬರ್ತೀವಲ್ಲ, ಅವಾಗ ಕ್ರೌಡ್ ಫುಲ್ ಆಗಿರುತ್ತೆ. ಸೊ ಆವಾಗ ಬೌಲಿಂಗ್ ಹಾಕ್ಬೇಕಾದ್ರೆ ಎಲ್ಲರೂ ಕಿರ್ಚಾಟ ನಾರ್ಮಲ್ ಇತ್ತು, ಆವು ಅಂತ ಕಿರ್ಚಾಡ್ತಿದ್ರು, ಅದು ಓಕೆ. ಬಟ್ ನಾವು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈ RCB ಅಂತ ಚಾಂಟ್ಸ್ ಆಗುತ್ತೆ. ಆ ಥರ ಐ ಡೋಂಟ್ ಥಿಂಕ್ ನನಗೆ ಯಾವತ್ತೂ ಫೀಲ್ ಆಗಿದೆ ಅಂತ. ಈ ಎಲ್ಲರೂ ಹೇಳ್ತಾರೆ ಗೂಸ್ ಬಂದ್ಬಿಡ್ತು, ಬೆನ್ನಲ್ಲಿ ಮೂಳೆಗೆಲ್ಲ ನರ ಎಲ್ಲ ಹಿಂಗಾಯ್ತು ಅಂತ. ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಸ್ಟೇಡಿಯಂ ಮಧ್ಯದಲ್ಲಿ ನಿಂತ್ಕೊಂಡು ಆ RCB ಚಾಂಟ್ಸ್ ಕೇಳಬೇಕು ಒಂದ್ಸರಿ, ನಾಟ್ ಸಿಟ್ಟಿಂಗ್ ಇನ್ ದ ಕ್ರೌಡ್. ನೀವು ಮಧ್ಯದಲ್ಲಿರಿ, 25-30 ಸಾವಿರ ಜನ ಸೇರ್ಕೊಂಡು ಕಿರ್ಚಾಡ್ತಾರೆ. ಆವಾಗಿರೋ ಏನ್ ಫೀಲಿಂಗ್ ಇರುತ್ತಲ್ಲ ಗ್ರೌಂಡಲ್ಲಿ ಇರೋದು, ಇಟ್ಸ್ ಅನ್ಮ್ಯಾಚ್ಡ್. ಚಾನ್ಸೇ ಇಲ್ಲ ಆ ಫೀಲಿಂಗ್ ಇದಕ್ಕೆ. ಆವಾಗ ಆ ಕ್ರೇಜ್ ಇತ್ತು. ಈಗ ನೀವು ಯಾವುದೇ ಸ್ಟೇಡಿಯಂಗೆ ಹೋದ್ರೂ ಆ ಚಾಂಟ್ ಕೇಳುತ್ತೆ. ಇನ್ನು ಗುಜರಾತಲ್ಲಿ ನಾನು ಅದೇ ನೋಡ್ತಾ ಇದ್ದೆ, ಅವ್ರು ಗುಜರಾತ್ ಫ್ಯಾನ್ಸ್ಗಿನ ಜಾಸ್ತಿ ನಮ್ಮ ರೆಡ್ ಫ್ಲಾಗ್ಸೇ ಕಾಣ್ತಾ ಇತ್ತು. ಸೊ ದಟ್ ಹ್ಯಾಸ್ ಗ್ರೋನ್ ಓವರ್ ದ ಇಯರ್ಸ್. ಬಟ್ ಆ ಮ್ಯಾಡ್ನೆಸ್, ಆ ಕ್ರೇಜಿನೆಸ್ ಅವಾಗ್ಲೂ ಇತ್ತು. ಈಗ ಸೋಷಿಯಲ್ ಮೀಡಿಯಾದಿಂದ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಹಿಂಗೆ ಒಂದು ಬಾಲ್ ಚೆನ್ನಾಗಿ ಮಾಡಿದ್ರಿ ಅಥವಾ ಒಂದು ಬಾಲ್ ಹೊಡ್ಸ್ಕೊಂಡ್ರಿ ಅಂತಾನೆ ಇಟ್ಕೊಳ್ಳಿ, RCB ಅಂತ ಒಂದು ಸೌಂಡ್ ಕೇಳುತ್ತಲ್ಲ, ಅದು ಪ್ರೆಷರ್ ಆಗ್ತಿತ್ತಾ ಅಥವಾ ಪುಷ್ ಆಗ್ತಿತ್ತಾ? ಇನ್ಫ್ಯಾಕ್ಟ್ ಪುಷ್ ಮಾಡ್ತಿತ್ತದು. ದರ್ ವಾಸ್ ನೋ ಪ್ರೆಷರ್, ಇಟ್ ಯೂಸ್ ಟು ಪುಷ್ ಯು. ಯಾಕಂದ್ರೆ ಅವ್ರು ಬರೀ RCB ಅಂತ ಅಷ್ಟೇ ಅಲ್ಲ, ಇಫ್ ಸಮನ್ ಡಸ್ ವೆಲ್ ದೇ ಯೂಸ್ ಟು ಚಾಂಟ್ ಹಿಸ್ ನೇಮ್ ಆಲ್ಸೋ. ನಾನು ವಿಕೆಟ್ ತೆಗ್ದಾಗ ರಾಜು ಅಂತ ಕಿರ್ಚಾಕ್ ಶುರು ಮಾಡ್ತಿದ್ದೆ. ಸೊ ಇಟ್ ಗಿವ್ಸ್ ಯು ದಟ್ ಎಕ್ಸ್ಟ್ರಾ ಜೋಶ್. ಬಟ್ ಅಟ್ ದ ಸೇಮ್ ಟೈಮ್
ನಮ್ಗೆ ಆವಾಗ ದಿಸ್ ವಾಸ್ ಆಲ್ ನ್ಯೂ. ಹ್ಮ್ ಈಗ ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಂದ್ರೆ ದಟ್ ಇಸ್ ವೈ ಪ್ಲೇಯರ್ಸ್ ಆರ್ ಇನ್ ದಟ್ ಲೆವೆಲ್ ಹೆಡೆಡ್. ಇದು ಪರ್ಫಾರ್ಮೆನ್ಸ್ ಅಷ್ಟೇ ಜಾಸ್ತಿ ಬರ್ತಾರೆ. ನೀವು ಹೇಳ್ದಂಗೆ 200 ಸ್ಕೋರ್ಸ್ ಎಲ್ಲ ಯಾಕೆ ಆಗ್ತಿದೆ ಅಂದ್ರೆ ದೇ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬಿಕಾಸ್ ಅವ್ರು ಅಷ್ಟು ನೋಡ್ಬಿಟ್ಟಿದ್ದಾರೆ. ಸೊ ದೇ ಆರ್ ಯೂಸ್ ಟು. ಅವಾಗ ಹೆಂಗಾಗ್ತಿತ್ತು, ಅದೊಂಥರ ನಿಮ್ಗೆ ಜೋಶ್ ಕೊಡೋದು. ಸೊ ಯು ಗೆಟ್ ಕ್ಯಾರಿಡ್ ಅವೇ. ಒಂದು ಹೊಡೆದ್ನ ಎಲ್ಲರೂ ಕಿರ್ಚಿದ್ರ ಇನ್ನೊಂದು ಹೊಡಿ, ಅದು ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ತದೆ ಬಿಕಾಸ್ ವಿ ವರ್ ಸ್ಲೈಟ್ಲಿ ಇಮ್ಮೆಚೂರ್ ಆರ್ ವಿ ವರ್ ನಾಟ್ ಎಕ್ಸ್ಪೋಸ್ ಟು ದಟ್ ಕೈಂಡ್ ಆಫ್ ಸಿನಾರಿಯೋ. ಅಂಡ್ ಈಗ ಪ್ರತಿ ವರ್ಷನೂ ಎಮರ್ಜಿಂಗ್ ಪ್ಲೇಯರ್ಸ್ ಹೊಸಬ್ರು ಬರ್ತಾರೆ, ನೋಡಿದ್ರೆ 80 ಮೀಟರ್ 90 ಮೀಟರ್ ಈಸಿಯಾಗಿ ಹೊಡಿತಾರೆ. ಅಂದ್ರೆ ಹಳೆ ಪ್ಲೇಯರ್ಸ್ ಆಲ್ಮೋಸ್ಟ್ ಒಂದು 80-85 ಮೀಟರ್ ಹೊಡಿದ್ರೆ, ಇವರೆಲ್ಲ 100 ಮೀಟರ್ ಹಿಂಗೆಲ್ಲ ಹೊಡಿತಾರೆ. ಯಾವ ತರ ಪ್ರಿಪೇರ್ ಆಗಿ ಬರ್ತಿದ್ದಾರೆ ಅಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ನೀವು ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಅಷ್ಟು ಟ್ರೈನಿಂಗ್ ಮಾಡ್ಕೊಂಡ್ ಬಂದಿರ್ತಾರೆ ಅವ್ರು. ಈಗ ಎಂತೆಂತ ಟೆಕ್ನಾಲಜಿ ಬಂದಿದೆ ಅಂತಂದ್ರೆ ನಿಮ್ ಬ್ಯಾಟ್ ಸ್ವಿಂಗ್ ಇಂಪ್ರೂವ್ ಮಾಡಕ್ಕೆ, ನಿಮ್ದು ಕೆಲವೊಂದು ಮೂವ್ಮೆಂಟ್ಸ್ ಮುಂಚೆ ಬರೀ ಮಾತಲ್ಲಿ ಆಗ್ತಿದೆ, ದಟ್ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಟ್ರೈನಿಂಗ್ ಅಂತ. ಸೊ ಅದು ಇವಾಗ ದೇ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ಈಗ ಕೋಚಿಂಗಲ್ಲೂ ಅಷ್ಟೇ ನಾವು ಹೇಳ್ತೀವಿ, ಯಾರಾದರೂ ಒಬ್ಬ ಬೌಲಿಂಗ್ ಹಾಕ್ತಾ ಇದ್ದಾನೆ, ಇವ್ನಿಂಗ್ ಆಗ್ತಾ ಇದ್ದಾನೆ ಅಂತಂದ್ರೆ ಬಯೋಮೆಕ್ಯಾನಿಕ್ಸ್ ಅನಾಲಿಸಿಸ್ ಎಲ್ಲ ಮಾಡ್ತಾರೆ. ಮಾಡಿ ಇವನು ಮುಂದೆ ಕಾಲ್ ಕೊಲ್ಯಾಪ್ಸ್ ಆಗ್ತಾ ಇದೆ, ಸೊ ಮುಂದೆ ಕಾಲು ಇವ್ನು ಗಟ್ಟಿ ಮಾಡ್ಬೇಕಂತ ಟ್ರೈನರ್ಗೆ ಹೇಳ್ತಾರೆ. ಟ್ರೈನರ್ ಅವ್ನು ಮುಂದೆ ಕಾಲ್ನ ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಅದು ಗಟ್ಟಿ ಆಗಿದ ತಕ್ಷಣ ಇನ್ನೊಂದು 10 ಕಿಲೋಮೀಟರ್ ಜಾಸ್ತಿ ಆಗ್ತಾನೆ. ಬ್ಯಾಟ್ಸ್ಮನ್ ಹಿಂಗ್ ಸ್ವಿಂಗ್ ಆಗ್ಬೇಕಾದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಒಂದು ಪವರ್ ಕಮ್ಮಿ ಆಗ್ತಿದೆ, ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಸೊ ಅವ್ನು ಇನ್ನೂ ದೂರ ಹೊಡಿತಾನೆ ಆ ಥರ. ಈಗ ಅಲ್ಲಿಗೆ ಬಂದು ಕೊನೆಗೆ ಎಂಡ್ ರಿಸಲ್ಟ್ ಅಲ್ಲಿ ಔಟ್ಸ್ ಏನಾಗೋದು, ವಾವ್ ಎಂತ ಪ್ಲೇಯರು ಅಂತ ಚಪ್ಪಾಳೆ ಹೊಡಿಸ್ಕೊಳ್ಳೋದು, ವಿಸಿಲ್ ಹೊಡಿಸ್ಕೊಳ್ಳೋದೆಲ್ಲ ಓಕೆ. ಬಟ್ ಅಲ್ಲಿವರೆಗೂ ಹೋಗ್ಬೇಕು ಅಂತಂದ್ರೆ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಾಧ್ಯನಾ ಅವನಿಗೆ ಕೋಚಿಂಗ್ ಕೊಟ್ಟು ಅಥವಾ ಅದಕ್ಕೆ ಸಸ್ಟೈನ್ ಮಾಡಿಸೋದಕ್ಕೆ ಎಲ್ಲಾ ಲೆವೆಲ್ಸ್ ಅಲ್ಲೂ ತುಂಬಾ ಖರ್ಚಾಗುತ್ತಾ ಹೇಗೆ? ಖರ್ಚಂತರೂ ಸ್ವಲ್ಪ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಡೂಯಿಂಗ್ ದಿಸ್ ವಾಲಂಟರ್ಲಿ. ಅಂದರೆ ಈಗ ಯಾರಾದರೂ ಒಬ್ಬ ಒಳ್ಳೆ ಕ್ರಿಕೆಟರ್ ಇದ್ದಾನೆ, ಟ್ಯಾಲೆಂಟೆಡ್ ಇದ್ದಾನೆ ಅಂತಂದರೆ ದರ್ ಆರ್ ಲಾಟ್ ಆಫ್ ಆರ್ಗನೈಸೇಷನ್ಸ್, ದರ್ ಆರ್ ಲಾಟ್ ಆಫ್ ಕ್ಲಬ್ಸ್, ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ಕಿಟ್ ಕೊಡಿಸ್ಕೊಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಈಗ ಸಮನ್ ಲೈಕ್ ನಮಗೆ ನಾನು ಆಡ್ಬೇಕಾದ್ರೆ ಜಗನ್ನಾಥ್ ಸರ್ ಅಂತ ಇದ್ದರು. ನಾವೆಲ್ಲ ನಮಗೆ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಬೇರೆ ಡಿಸ್ಟ್ರಿಕ್ಟ್ಸ್ ಇದಾವಲ್ಲ ಅದಕ್ಕೆಲ್ಲ ಮೊಫಿಷಿಯಲ್ಸ್ ಅಂತ ಕರೀತಾರೆ ನಮ್ಮ ಕ್ರಿಕೆಟಿಂಗ್ ಟರ್ಮ್ಸ್ ಅಲ್ಲಿ. ಮೊಫಿಷಿಯಲ್ ಏರಿಯಾಸ್ ಅಂತಾರೆ. ಲೈಕ್ ಹುಬ್ಳಿ ಧಾರವಾಡ, ಬೆಲ್ಗಾಮ್, ಮೈಸೂರ್, ಮ್ಯಾಂಗ್ಳೂರ್ ಇವರೆಲ್ಲ. ಸೊ ಅಲ್ಲಿಂದ ಜಗನ್ನಾಥ್ ಸರ್ ಏನ್ ಮಾಡ್ತಿದ್ರು, ಅಲ್ಲಿಂದ ನಾವು ನಮ್ದು ಲೀಗ್ ಇರ್ತಿತ್ತು ಇಲ್ಲಿ, ಅಲ್ಲಿಂದ ಹಿ ಯೂಸ್ ಟು ಪಿಕ್ ಪ್ಲೇಯರ್ಸ್, ಗೆಟ್ ದೆಮ್ ಟು ಬ್ಯಾಂಗ್ಳೂರ್, ಇಲ್ಲಿ ಆಡಿಸ್ತಿದ್ರು ಲೀಗಲ್ಲಿ. ಅವ್ರದೇ ಖರ್ಚು ಹಾಕೊಂಡು ಅವರೇ ಹೋಗೋ ಬರೋ ಖರ್ಚು, ಊಟದ ಖರ್ಚೆಲ್ಲ ಕೊಟ್ಟು ಬಂದು ಆಡಿಸ್ತಿದ್ರು. ಹಂಗಾಗಿ ನಾವು ಬಂದು ಇಲ್ಲಿ ಆಡಕ್ಕಾಯ್ತು. ಈಗ ಏನ್ ಮಾಡ್ತಿದ್ದಾರೆ, ಎಲ್ಲಾ ಕ್ಲಬ್ಸ್ ಅವ್ರು ಏನ್ ಮಾಡಿದ್ದಾರೆ, ಆಚೆ ಕಡೆಯಿಂದ 2 ಅಥವಾ ಐ ಥಿಂಕ್ 3-4 ಪ್ಲೇಯರ್ ಅಲೌಡ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲಾ ಕ್ಲಬ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಆಚೆ ಕಡೆಯಿಂದ ಅಫಿಷಿಯಲ್ ಏರಿಯಾಸ್ ಇಂದ ಕರ್ಕೊಂಡ್ ಬರ್ತಾರೆ ಒಳ್ಳೆ ಪ್ಲೇಯರ್ಸ್ನ. ಸೊ ದೇ ಆರ್ ಸಪೋರ್ಟಿಂಗ್, ಆ ಥರ ಸಪೋರ್ಟ್ ಮಾಡ್ತಿದ್ದಾರೆ. ಹೋಗೋ ಬರೋ ಖರ್ಚು ಕೊಡ್ತಾರೆ, ಇದು ಮಾಡೋಕ್ಕೆ ಸ್ಟೇ ಎಲ್ಲ ಕೊಡ್ತಾರೆ, ಆಡಿಸ್ತಾರೆ, ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ಆ ಥರನೂ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಖರ್ಚು ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಅದರದ್ದು ರಿಟರ್ನು ಹಂಗೆ ಇದೆ. ಈಗ ನೀವು ಮುಂಚೆ ಆದರೆ ನಿಮಗೆ ನೀವು ಆಡಿದ್ರೆ ಬರೀ ಹೆಸರಾಗ್ತಿತ್ತು, ನಿಮಗೆ ರಿಟರ್ನ್ ಏನೂ ಇರ್ತಾ ಇರಲಿಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ. ಈಗ ಯು ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ರಿಟರ್ನ್ಸ್ ವಿಲ್ ಬಿ ಹ್ಯೂಮಂಗಸ್. ಯಾಕಂದರೆ ಮುಂಚೆ ರಂಜಿ ಟ್ರೋಫಿ ಆಡಬೇಕಾದ್ರೆ ದ ರಂಜಿ ಟ್ರೋಫಿ ಸ್ಯಾಲರಿ ವಾಸ್ ಅರೌಂಡ್ 20,000 rupees ಫಾರ್ ಐ ಥಿಂಕ್ 1 game ಆ ಥರ. ನನ್ಕಿನ ಮುಂಚೆವರೆಗೆಲ್ಲ 4,000, 5,000, 500 ರೂಪಾಯಿ ಹಂಗೆಲ್ಲ ಆಡಿದ್ದಾರೆ ಹಳಬ್ರು. ಓವರ್ ದ ಇಯರ್ಸ್ ಹೆಂಗಾಗಿದೆ ಅಂದರೆ ಈಗ ಒಂದು ರಂಜಿ ಟ್ರೋಫಿಗೆ 1,40,000 ಸಿಗುತ್ತೆ. ಸೊ ಇಫ್ ಒನ್ ಪ್ಲೇಯರ್ ಪ್ಲೇಸ್ ಅನ್ ಎಂಟೈರ್ ಸೀಸನ್ ಒಂದು 30 ಲಕ್ಷ ಮಾಡ್ಕೊಂಡು ಹೋಗ್ತಾನೆ. ರಂಜಿ ಟ್ರೋಫಿ, ಒನ್ ಡೇಯರ್ಸ್ ಆ್ಯಂಡ್ T20 3 ಫಾರ್ಮ್ಯಾಟ್ ಆಡ್ದ ಅಂದರೆ ಈಸಿಲಿ 30 lakhs ಮಾಡ್ಕೊಂಡು ಹೋಗ್ತಾನೆ. ಜಸ್ಟ್ ರಂಜಿ ಟ್ರೋಫಿ ಪ್ಲೇಯರ್. ಬೇಡ ರಂಜಿ ಟ್ರೋಫಿ ಬೇಡ, Under-23, Under-19 ಸ್ಟೇಟ್ಗೆ ಆಡ್ತಾನಂತಂದ್ರು ದೇರ್ ಆಲ್ಸೋ ದೇ ಗೆಟ್ ಪೇಡ್ ಈಸಿಲಿ 10 lakhs ಅಂತೂ ಈಸಿಯಾಗಿ ಬರುತ್ತೆ. ಇಮ್ಯಾಜಿನ್ ಮಾಡಿ, 19 ವಯಸ್ಸಿರೋನು ಕ್ರಿಕೆಟ್ ಆಡ್ಕೊಂಡು 10 ಲಕ್ಷ ಮಾಡ್ತೀವಿ. ಸೊ ಆಸ್ ಗುಡ್ ಆಸ್ ಡೂಯಿಂಗ್ ಎನಿ ಕಾರ್ಪೊರೇಟ್ ಜಾಬ್. ಕರೆಕ್ಟ್. ಸೊ ದ್ಯಾಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಪ್ಯಾಡ್ಸ್ ತಗೊಂಡೆ ಅಥವಾ ಬ್ಯಾಟು ಕಿಟ್ ತಗೊಂಡೆ, ಒಂದು ಕ್ಲಬ್ಬಿಗೆ ರಿಜಿಸ್ಟರ್ ಮಾಡ್ಬೇಕಂದ್ರೆ ವಾಟ್ ಫೀಸ್ ಏನಿರುತ್ತೋ ಅದಷ್ಟು, ಅದು ಸ್ವಲ್ಪ ಇನಿಷಿಯಲ್ ನೀವು ಮಾಡಲೇಬೇಕಾಗುತ್ತೆ. ಬಟ್ ಅದಾದ್ಮೇಲೆ ನಿಮಗೆ ರಿಟರ್ನ್ಸು ಹಂಗೆ ಬರುತ್ತೆ.
ಅಂಡ್ ತುಂಬಾ ಜನ ಈ ರಣಜಿ ಆಡಿರೋರು ಅಥವಾ ಸ್ಟೇಟ್ ಆಡಿರೋರು, ನ್ಯಾಷನಲ್ಸ್ ಆಡಿರೋರು ಎಲ್ಲಾರು ಯಾವ್ದಾದ್ರು ಒಂದು ಜಾಬ್ ಅವ್ರಿಗೆ ಅಲೋಕೇಟ್ ಆಗತ್ತಲ್ಲ, ಅಂದ್ರೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಕೆಲವ್ರು ನೋಡಿದ್ವಿ ಸಿರಾಜ್ ಎಲ್ಲ ಪೊಲೀಸ್ ಆಫೀಸರ್ ಆಗ್ತಾರೆ, ಜೋಗಿಂದರ್ ಶರ್ಮಾ ಆತರ ಆಗಿದ್ರು, ಹರ್ಭಜನ್ ಸಿಂಗ್ ಬೇರೆ ಏನೋ ಆಗಿದ್ರು. ಹಿಂಗೆ ಇದೆಲ್ಲ ಈ ಜಾಬ್ ಆಪರ್ಚುನಿಟೀಸ್ ಎಲ್ಲ ಹೇಗಿದೆ? ಆಮ್, ಈಗ ಬೇರೆ ಕಡೆ ನನಗೆ ಎಕ್ಸಾಕ್ಟ್ ಎಲಿಜಿಬಿಲಿಟಿ ಗೊತ್ತಿಲ್ಲ, ಬಟ್ ನಾನು ಕೆನರಾ ಬ್ಯಾಂಕಿಗೆ ಕೆಲಸ ಮಾಡೋದ್ರಿಂದ ನಮ್ದ್ರಲ್ಲಿ ಹೆಂಗಿದೆ ಅಂತಂದ್ರೆ ಮಿನಿಮಮ್ 3 years ಆಫ್ ಸ್ಟೇಟ್ ಆಡಿರ್ಬೇಕು, ಕಾನ್ಸಿಕ್ಯೂಟಿವ್ ಇಯರ್ಸ್. ಸೊ ಇದರ ಅಂಡರ್-19 ಇರ್ಬೋದು, ಅಂಡರ್-23 ಇರ್ಬೋದು, ಅದು ಆಡಿರ್ಬೇಕು. ಆ್ಯಂಡ್ ಐ ಥಿಂಕ್ ಮುಂಚೆ ಡಿಗ್ರಿ ಇತ್ತು, ಇವಾಗ PU2 ಮಾಡಿದ್ದಾರೆ, ಮಿನಿಮಮ್ ಬೇಸಿಕ್ ಎಜುಕೇಶನ್. ಅಷ್ಟಾಗಿದ್ದರೆ ಎವ್ರಿ ಲೈಕ್ 3 years, 4 years or 5 years ಒನ್ಸ್ ರೆಕ್ರೂಟ್ಮೆಂಟ್ ಆಗುತ್ತೆ. ಹಂಗಾದಾಗ ವಿ ಟೇಕ್ ಗುಡ್ ಪ್ಲೇಯರ್ಸ್. ಆ ಥರ ನಮ್ಮ ಬ್ಯಾಂಕ್. ಅದೇ ಥರ ನಿಮ್ಗೆ ಬ್ಯಾಂಕ್ ಆಫ್ ಬರೋಡಾ ಇದೆ, SBI ಇದೆ, AGORC ಇದೆ, DTDC ಇದೆ, ರೈಲ್ವೇಸ್ ಇದೆ, ವೀಲ್ ಅಂಡ್ ಎಕ್ಸೆಲ್ ಇದೆ. ಲಾಡ್ ಆಫ್ ಅದು. ಆ್ಯಂಡ್ ದಿಸ್ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಕರ್ನಾಟಕ. ನೀವು ಆಚೆಗಡೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಇದೆ, ಸೆಂಟ್ರಲ್ ಎಕ್ಸೈಸ್ ಇದೆ, ONGC, ಏರ್ ಇಂಡಿಯಾ, ರಿಲಯನ್ಸ್, BPCL, ಎಷ್ಟೊಂದಿದಾವೆ. ಸೊ ಎವ್ರಿವೇರ್ ನಾವು ಅವ್ರದ್ದು ಒಂಥರ ಪ್ರೊಫೆಷನಲ್ ಟೀಮ್ಸ್ ತರ ತಗೊಳ್ತಿದಾರೆ ಅವ್ರು. ಮುಂಚೆ ಈಗ ನಮ್ಮ ಹತ್ರ ಎಲ್ಲ ಹೆಂಗೆ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಇನ್ನವರೆಗೂ ನಾವು ಈಗ ನಾವು ಮ್ಯಾಚ್ ಆಡ್ತಾ ಇಲ್ಲ ಅಥವಾ ನಾವು ಕ್ರಿಕೆಟ್ ಆಡ್ತಾ ಇಲ್ಲ ಅಂತಂದ್ರೆ ನಾವು ಬ್ಯಾಂಕಿಗೆ ಹೋಗ್ಬೇಕು, ಹೋಗಿ ನಾರ್ಮಲ್ ಬ್ಯಾಂಕಿಂಗ್ ಕೆಲಸ ಮಾಡ್ಬೇಕು. ಬಟ್ 4 hours ಆಫ್ ವರ್ಕ್ ಇರುತ್ತೆ ಅಷ್ಟೇ. 4 hours ಆಫ್ 10 to 2 ಆ ಥರ. ಆಮೇಲೆ 2 o'clock ಆದ್ಮೇಲೆ ನಮ್ಮ ಪ್ರಾಕ್ಟೀಸಿಗೆ ಟೈಮ್ ಕೊಡ್ತಾರೆ. ಇದು ನಮಗೆ ಬ್ಯಾಂಕ್ ಅಲ್ಲಿ. ಬಟ್ ದೆರ್ ಆರ್ ಟೀಮ್ಸ್ ವಿಚ್ ಹೈಯರ್ ಪ್ಲೇಯರ್ಸ್ ಪ್ರೊಫೆಷನಲಿ. ಅವ್ರು ಬರೀ ಕ್ರಿಕೆಟ್ ಆಡೋದಕ್ಕಂತಾನೆ ಪ್ರಾಪರ್ ಜಾಬ್, ದೇಲ್ ಗೆಟ್ ಸ್ಯಾಲ್ರಿ ಎಲ್ಲ ಸಿಗುತ್ತೆ, ಬಟ್ ದೇ ಆರ್ ಓನ್ಲಿ ಟು ಪ್ಲೇ ಕ್ರಿಕೆಟ್. ಅವರು ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಅದೆಲ್ಲ ಏನೇನೂ ಇಲ್ಲ. ಆ ಸಂಸ್ಥೆನ ಪ್ರತಿನಿಧಿಸೋದಕ್ಕೇನೆ ಅವರು ತಗೊಳ್ತಾರೆ, ಜಸ್ಟ್ ಟು ಪ್ಲೇ. ಸೊ ಹಂಗಾಗಿ ತುಂಬಾ ಆಪರ್ಚುನಿಟೀಸ್ ಇದೆ. ಬಿಕಾಸ್ ನಾಟ್ ಜಸ್ಟ್ ಸ್ಟೇಟ್ ಆಡಿದ್ರೆ ಅಥವಾ ಇಂಡಿಯಾ ಆಡಿದ್ರೆ ಅಂತಲ್ಲ, ಈ ತರ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ. ಸುಮಾರು ಲೇಮ್ಯಾನ್ ಪಾಪ ಮಕ್ಳುಗಳು ಅಪ್ಪ ಅಮ್ಮನ್ ಕೇಳ್ತಿರ್ತಾರಲ್ಲ, ನಾವು ಆಡ್ತೀವಿ ಅಂತ, ಅಲ್ಲೆಲ್ಲ ಆಪರ್ಚುನಿಟಿ ಸಿಗುತ್ತೆ, ಅಲ್ಲಿರೋರ್ಗೆ ಜಾಗ ಎಲ್ಲ ಹಾಗೆ ಹಾಗೆ ಅಂತಿರ್ತಾರೆ. ಬಟ್ ಈ ತರದ ಆಪರ್ಚುನಿಟೀಸ್ ಇರೋದು ಸುಮಾರು ಜನ ಗೊತ್ತೇ ಇರಲ್ಲ. ಬಟ್ ಏನಾಗುತ್ತೆ, ನಾವು ಅದನ್ನೇ ಅಂತ ಅನ್ಕೊಂಡು ಆಡಬಾರ್ದು. ಈಗ ನಾನು ಆಡಿದ್ರೆ ನಂಗೆ ನಾಳೆ ದಿನ ಜಾಬ್ ಸಿಗ್ಬೋದು, ನಾನು ಇಂಡಿಯಾಗೆ ಆಡ್ಬೋದು, ನಾನು ಇದಕ್ಕೆ ಆಡ್ಬೋದು ಅಂತ ನಾನು ಆಡಬಾರ್ದು. ನಾನು ಇದನ್ನು ಎಲ್ಲರಿಗೂ ಹೇಳ್ತೀನಿ, ನೀವು ಆಡ್ತೀರಾ ಅಟ್ ದ ಸೇಮ್ ಟೈಮ್ ನಿಮ್ಮ ಎಜುಕೇಷನು ಮಾಡ್ಕೊಳ್ಳಿ. ಯಾಕಂದರೆ ಎಂಡ್ ಆಫ್ ದ ಡೇ ಇಟ್ಸ್ ಅ ಸ್ಪೋರ್ಟ್. ಒನ್ ಇಂಜರಿ ಆ್ಯಂಡ್ ಯು ಕಾಂಟ್ ಪ್ಲೇ ದ ಸ್ಪೋರ್ಟ್ ಎನಿಮೋರ್. ಮುಂದೆ ಏನು ಮಾಡ್ತೀರಾ? ನೀವು ಅದನ್ನ ವಿಟ್ನೆಸ್ ಮಾಡಿದ್ರಾ? ನಿಮ್ ಸುತ್ತಾನೆ ಆಡ್ತಿರೋರು ಯಾರಿಗಾರು ಆತರ ಆಗಿದೆ, ಸುಮಾರು ಜನಕ್ಕಾಗಿದೆ. ನಾನು ಇನ್ಫ್ಯಾಕ್ಟ್ ಸುಮಾರು ಜನ ಈಗ ನಾರ್ತ್ ಇಂದ ಬಂದಿರ್ತಾರೆ ಇಲ್ಲಿ ಕೋಚಿಂಗ್ ಕ್ಯಾಂಪ್ಸ್ಗೆ, ಅಲ್ಲಿ ಇಲ್ಲಿ. ಅವರು ಒಂಥರ ಜಮೀನೆಲ್ಲ ಮಾರ್ಕೊಂಡು ಎಲ್ಲ ಮಾಡಿ ಇಲ್ಲಿ ಬಂದು ಬರೀ ಕ್ರಿಕೆಟ್ ಆಡ್ತೀನಿ ಅಂತ, ಇಲ್ಲೇನೋ ಹೆಸರಿಗಂತ ಕಾಲೇಜು ಸ್ಕೂಲ್ ಜಾಯಿನ್ ಮಾಡಿಸಿರ್ತಾರೆ, ಬಟ್ ಒಂದಿನ ಹೋಗಲ್ಲ, ಎಜುಕೇಶನ್ ನಿಲ್. ಸೊ 100 ಜನ ಬಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಒಬ್ಬ ಒಂದು ಲೆವೆಲ್ ಆಡಬಹುದು, ಇಲ್ಲ ಅಂದರೆ ಇಲ್ಲ. ಬಟ್ ಅದೇ ಎಜುಕೇಶನ್ ಇದ್ರೆ ನಾಳೆ ಎಲ್ಲೋ ಒಂದ್ ಕಡೆ ಜಾಬ್ ಸಿಗುತ್ತಾ ನಿಂಗೆ? ಸೊ ಅದನ್ನ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಕ್ರಿಕೆಟ್ ಆಡು, ನಿಂಗೆ ಎಷ್ಟು ಬೇಕೋ ಅಷ್ಟು ಆಡು, ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಎಜುಕೇಶನ್ ಒಂದ್ ಲೆವೆಲ್ಗೆ ಮಾಡ್ಕೊಳ್ಳಿ. ಬಿಕಾಸ್ ಎಂಡ್ ಆಫ್ ದ ಡೇ ನಾಳೆ ದಿನ ನಿಮ್ಗೆ ಜಾಬ್ ಸಿಕ್ಕರೂ ಅಟ್ಲೀಸ್ಟ್ ಒಂದು ಸೈನ್ ಮಾಡಕ್ ಬರ್ಬೇಕಲ್ಲ. ಏನ್ ಸೈನ್ ಮಾಡ್ತಾ ಅಂತ ಓದಕ್ ಬರ್ಬೇಕು, ಅಟ್ಲೀಸ್ಟ್ ಅಷ್ಟನ ಎಜುಕೇಶನ್ ಇರಲೇಬೇಕು. ಬಟ್ ಜಾಬ್ ಆಪರ್ಚುನಿಟೀಸ್ ಅಂತೂ ಇದೆ, ತುಂಬಾ ಇದೆ. ಅಂಡ್ ಈ ಟ್ರೋಫಿ ಗೆಲ್ಲದ್ರಲ್ಲಿ ವೆನ್ ಇಟ್ ಕಮ್ಸ್ ಟು IPL ಮ್ಯಾನೇಜ್ಮೆಂಟ್ ನ ಭಾಗ ಎಷ್ಟಿರುತ್ತೆ? ಬಿಕಾಸ್ ನಾವು 17 ವರ್ಷದಿಂದ ನೋಡ್ಕೊಂಡು ಬಂದ್ರೆ ನಾವು ಕಪ್ ಗೆದ್ದಿರಲಿಲ್ಲ, ಬಟ್ ಬ್ಯಾಕ್ ಟು ಬ್ಯಾಕ್ 2 ಕಪ್ ಗೆದ್ವಿ. ಈವನ್ ವುಮೆನ್ಸ್ ಅಲ್ಲೂ ಹಾಗೆ ಆಯ್ತು, ಬ್ಯಾಕ್ ಟು ಬ್ಯಾಕ್ 2 ಕಪ್ ಗೆದ್ವಿ. ಸೊ ಟೋಟಲ್ 4 ಕಪ್ ಇದೆ ನಮ್ಮ ಹತ್ರ ಈಗ. ಆಗ ದೊಡ್ಡ ದೊಡ್ಡ ಕ್ಯಾಪ್ಟನ್ಸ್ಗಳೇ ಇದ್ರು ನಮ್ಮಲ್ಲಿ, ಅಂದ್ರೆ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ಸ್ ಇದ್ರು. ಸಂಬಡಿ ಲೈಕ್ ಪೀಟರ್ಸನ್ ಇದ್ರು, ವೆಟೋರಿ ಇದ್ರು, ಎಲ್ಲರೂ ಆದ್ರು, ABD ಆದ್ರು, ಮತ್ತೆ ಗೇಲ್ ಆದ್ರು, ಮಧ್ಯ ಎಲ್ಲರೂ. ಬಟ್ ಯಾರೂ ಕಪ್ ಗೆಲ್ಲೋದಕ್ಕೆ ಆಗ್ಲಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ. ಇವನ್ ಕೊಹ್ಲಿ ಕೂಡ ಆಗಿದ್ರು ಮಧ್ಯ. ಬಟ್ ರಜತ್ ಪತಿದಾರ್ ಬಂದು ಗೇಮ್ ಚೇಂಜ್, ಅಂದ್ರೆ ಕಪ್ ಗೆಲ್ಲೋ ತರ ಆಯ್ತು. ಇಲ್ಲಿ ಮ್ಯಾನೇಜ್ಮೆಂಟ್ದು ಭಾಗ ಎಷ್ಟಿರತ್ತೆ? ತುಂಬಾನೇ ಇರುತ್ತೆ. ಯಾಕಂದ್ರೆ ಕ್ಯಾಪ್ಟನ್ ಒಬ್ನೇ ಟೀಮ್ನ ಗೆಲ್ಸಕ್ಕಾಗಲ್ಲ. ಸೊ ಕ್ಯಾಪ್ಟನ್ದು ಮತ್ತೆ ಮ್ಯಾನೇಜ್ಮೆಂಟ್ದು ಆ ಬಾಂಡಿಂಗ್ ಚೆನ್ನಾಗಿರ್ಬೇಕು, ಕ್ಯಾಪ್ಟನ್ ಮತ್ತೆ ಟೀಮ್ ಮಧ್ಯ ಚೆನ್ನಾಗಿರ್ಬೇಕು. ಸೊ ಎಲ್ಲಾನು ಕೂಡ್ ಬಂದಾಗ್ಲೇನೆ ಗೆಲ್ಲಕ್ಕಾಗೋದು. ನೀವು ನೋಡಿ ಬೇಕಾದ್ರೆ ಹಿಸ್ಟ್ರಿ ಬುಕ್ಸ್ ತೆಗೆದು ನೋಡಿ, IPL ಇನ್ನವರೆಗೂ ಯಾವ್ಯಾವ ಟೀಮ್ಸ್ ಗೆದ್ದಿದ್ದಾರೆ ಅವ್ರದ್ದು ನೀವು ಇಂಟರ್ವ್ಯೂಸ್ ಆಗಲಿ ಅವ್ರದ್ದು ಎಲ್ಲಾನು ತೆಗೆದು ನೋಡಿದ್ರೆ ಮ್ಯಾನೇಜ್ಮೆಂಟ್
ಕ್ಯಾಪ್ಟನ್ ಆ್ಯಂಡ್ ಟೀಮ್ ಎಲ್ಲರೂ ಒಂದು ಸಿಂಕಲ್ಲಿ ಇದ್ದಾಗ ಮಾತ್ರ ಗೆದ್ದಿರೋದು. ಸೊ ಇದರ್ ನಿಮ್ಮ ಕ್ಯಾಪ್ಟನ್ ಹೆಂಗಿರ್ಬೇಕು ಅಂತಂದರೆ ಹಿ ಹ್ಯಾಸ್ ಟು ಬಿ ವೆರಿ ಅಥಾರಿಟೇಟಿವ್. ಅಂದರೆ ಅವ್ನು ಯಾವ ಮಟ್ಟಕ್ಕೆ ಇರ್ಬೇಕಂತಂದರೆ ಅವ್ನು ಯಾರು ಒಂಥರ ಅವ್ನು ಹೇಳಿದ್ದವನು ಅಗೇನ್ಸ್ಟ್ ಹೋಗಂಗಿಲ್ಲ, ಇದರ್ ದ್ಯಾಟ್ ವೇ. ಇಲ್ಲ ಅಂತಂತಂದರೆ ಅವನು ಎಲ್ಲರನ್ನೂ ಇಟ್ಕೊಂಡು ಹೋಗೋ ಥರ ಇರಬೇಕು. ಆ ಎರಡಿದ್ದಾಗ ಮಾತ್ರ. ಈ ಮಧ್ಯೆ ಇರ್ತಾರಲ್ಲ ಅವಾಗ ಯಾವತ್ತೂ ಗೆಲ್ಲಕ್ಕಾಗಲ್ಲ. ಓಕೆ, ಯಾಕಂದ್ರೆ ಇಟ್ಸ್ ಅಗೇನ್ ಕಲೆಕ್ಟಿವ್ ಎಫರ್ಟ್. ಒಂದು ಟೀಮ್ ಅಂತಂದ್ರೆ ಒಂದು ಕಲೆಕ್ಟಿವ್ ಎಫರ್ಟ್ ಇರುತ್ತೆ. ನಿಮ್ಗೆ ಕ್ಯಾಪ್ಟನ್ ಆಗ್ಲಿ ಅಥವಾ ನಿಮ್ಗೆ 20ನೇವನಾಗ್ಲಿ ಹೂ ಹಸ್ ನೆವರ್ ಆಸ್ ಎನ್ ಹಿ ಇಸ್ ನಾಟ್ ಗಾಟ್ ಅ ಚಾನ್ಸ್ ದಿ ಎಂಟೈರ್ ಸೀಸನ್ ಆಗಲಿ, ಅವರೆಲ್ಲರೂ ಒಂದು ಸಿಂಕಲ್ಲಿ ಇದ್ದಾಗ ಮಾತ್ರನೇ ನಿಮ್ಗೆ ಗೆಲ್ಲಕ್ಕಾಗೋದು. ವಿಚ್ ಐ ಥಿಂಕ್ ಫ್ರಮ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್ RCB ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಪ್ಲೇಯರ್ ಸೆಲೆಕ್ಷನ್ ಆಗಲಿ ಆಕ್ಷನ್ಸಲ್ಲಿ, ಟು ಕ್ಲಿಯರ್ ಕಟ್ ರೋಲ್ಸ್ ಡಿಫೈನ್ ಆಗೋದು. ಯಾಕಂದರೆ ನಾನಿದ್ದಾಗ ಐ ನೋ ದ್ಯಾಟ್ ರೋಲ್ ಇರಲಿಲ್ಲ, ಟು ಬಿ ವೆರಿ ಆನೆಸ್ಟ್. ವಿ ಹ್ಯಾಡ್ ಸ್ಟಾರ್ಸ್. ನಿಮಗೆ ಜಹೀರ್ ಖಾನ್ ಇದ್ರು, ವೆಟೋರಿ ಇದ್ರು, AB ಡಿವಿಲಿಯರ್ಸ್ ಇದ್ರು, ದಿಲ್ಶಾನ್ ಇದ್ರು, ಗೇಲ್, ಕೊಹ್ಲಿ, ಆಯ್ತಾ, ಮುರಳೀಧರನ್, ಆಲ್ ದೀಸ್ ಬಿಗ್ ನೇಮ್ಸ್ ಎಲ್ಲರೂ ಇದ್ರು. ಬಟ್ ಹೆಂಗೆ ಅಂತಂದ್ರೆ ಎಲ್ಲರನ್ನೂ ಸೇರಿಸಿ ಸುಮ್ಮನೆ ಆಟ ಆಡಕ್ಕೆ ಬಿಡಪ್ಪ ಅಂತ. ಸೊ ನೋ ಒನ್ ನ್ಯೂ ದ ರೋಲ್ಸ್. ಯಾರು ಏನು ಮಾಡ್ತಾ ಇದ್ದಾರೆ, ಯಾರು ಹೋದ್ರೆ ಏನು ಮಾಡಬೇಕು, ಯಾರಿಗೆ ಏನು ರೋಲ್ ಕೊಟ್ಟಿದ್ದಾರೆ ಅದಿರಲಿಲ್ಲ. ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ಆ ರೋಲ್ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿ ಕಂಡಿದೆ. ಯಾರು ಹೋದ್ರು ಅಟ್ ದ ಸೇಮ್ ಟೈಮ್ ಕ್ಲಾರಿಟಿ ಜೊತೆಗೆ ಅಪ್ರೋಚ್ ಚೇಂಜ್ ಆಗಿಲ್ಲ. ಯೂಶಲಿ ನಾವು RCB ನೋಡಿದ್ದೀವಿ ಮುಂಚೆ ಸೀಸನ್ಸಲ್ಲಿ ನೋಡಿ, ಓಕೆ ನಾವು ಇವಾಗ ಅಟ್ಯಾಕಿಂಗ್ ಆಡಬೇಕು ಅಂತ ಶುರು ಮಾಡ್ತೀವಿ. ಇಫ್ ಇಟ್ ಫೇಲ್ಸ್ ಒನ್ಸ್ ಆರ್ ಟ್ವೈಸ್ ವಿ ವುಡ್ ಇಮಿಡಿಯೇಟ್ಲಿ ಚೇಂಜ್ ಆರ್ ಸ್ಟ್ರಾಟಜಿ. ಪದೇ ಚೇಂಜ್ ಮಾಡ್ತಿದ್ವಿ. ಈಗ ಲಾಸ್ಟ್ ಫ್ಯೂ ಸೀಸನ್ಸ್ ಇಂದ ಏನಾಗಿದೆ, ದೇ ಹ್ಯಾವ್ ಸ್ಟಕ್ ಟು ಸಮಥಿಂಗ್. ಅದು ವರ್ಕ್ ಆಗಿಲ್ಲ ಅಂದ್ರೆ ನಾವು ಹೊಡಿತಾನೆ ಇರ್ತೀವಿ. ಔಟ್ ಆದ್ರೂ ಪರವಾಗಿಲ್ಲ, ಸೋತ್ರೂ ಪರವಾಗಿಲ್ಲ. ನಾವು ಕುಟು ಆಡ್ಕೊಂಡು 170 ಹೊಡೆದ್ರು ನಾವು ಸೋಲ್ತೀವಿ, 100 ರನ್ ಹೊಡೆದ್ರು ಸೋಲ್ತೀವಿ. ಆದ್ರೆ ನಾವು ಅಟ್ಯಾಕಿಂಗ್ ಆಡಿದ್ರೆ ವಿ ಹ್ಯಾವ್ ಅ ಚಾನ್ಸ್ ಟು ಗೋ ಅಟ್ 220, 230. ಸೊ ಆ ಥರ ಒಂದು ಅಪ್ರೋಚ್ ಆಗಲಿ ಇದಿರುತ್ತಲ್ಲ, ರೋಲ್ ಕ್ಲಾರಿಟಿ ಅದು ಸಿಕ್ಕಿದಾಗ ನಿಮ್ಮ ಟೀಮ್ಗೆ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಏನು ಮಾಡಬೇಕು ಎಂತ ಅಂತ. ಇಲ್ಲ ಅಂದರೆ ಎಲ್ಲರೂ ಒಬ್ಬ ಎಡೋದ್ರೆ ಮಿಗ್ದವ್ರಿಗೆ ಕ್ಲೂನೇ ಇರಲ್ಲ ಏನಾಗ್ತಿದೆ ಏನು ಅಂತ. ಸೊ ದ್ಯಾಟ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನೀವು ಹೇಳಿದ್ ನಿಜ. ಅಂದ್ರೆ ತುಂಬಾ ಫಿಯರ್ಲೆಸ್ ಆಗಿ ಕಾಣ್ತಾರೆ ಈಗ. ಅಂದ್ರೆ 1-2 ವಿಕೆಟ್ ಹೋಯ್ತು ಅಂದ್ರೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ರಜತ್ ಬರ್ತಿದಂಗೆ ಹೊಡಿತಾ ಇರ್ತಾರೆ, ಪಡಿಕಲ್ಲು ಹೊಡಿತಾ ಇರ್ತಾರೆ. ಎಲ್ಲರಿಗೂ ಒಂದು ರೋಲ್ ಕೊಟ್ಬಿಟ್ಟಿದ್ದಾರೆ, ನೀನು ಹೋಗಿ ಹೊಡಿತಾ ಇರೋ, ನೀನು ಸುಮ್ಮನೆ ಕೊಡ್ತಾ ಇರೋ ನೀನು ಅಂತ. ಯಾಕಂದ್ರೆ ಒಬ್ಬನಿಗೆ ಆ ಆಂಕರ್ ರೋಲ್ ಕೊಟ್ಟಿದ್ದಾರೆ, ವಿರಾಟ್. ಯಾಕಂದ್ರೆ ಅವ್ರಿಗೆ ಗೊತ್ತು ವಿರಾಟ್ ಕ್ಯಾನ್ ಚೇಂಜ್ ಗೇರ್ಸ್ ಅನ್ಲೈಕ್ ಅದರ್ಸ್. ಆ ತರ ಗೇರ್ ಚೇಂಜಿಂಗ್ ಎಬಿಲಿಟಿ ಯಾರಿಗೂ ಇಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ. ಹಿಂಗಂದ್ರೆ ಹೊಡೆಯಕ್ ಶುರು ಮಾಡ್ದೆ, ಹಿಂಗಂದ್ರೆ ಅವ್ನು ಗೇರ್ ಚೇಂಜ್ ಮಾಡಿ ಒಂದೊಂದು ಆಡಕ್ ಶುರು ಮಾಡ್ತಾರೆ. ಕ್ಲೂಲೆಸ್ ಆಗಿ ಆಡ್ತಾರ, ಅಂದ್ರೆ ಗೆಸ್ ಮಾಡಕ್ ಆಗಲ್ಲ ಅಂತನಾ? ಅಲ್ಲ, ಅಂದ್ರೆ ವಿರಾಟ್ ಹೆಂಗೆ ಅಂತಂದ್ರೆ ಹಿ ಕ್ಯಾನ್ ಪ್ಲೇ ಅಟ್ ವಿಲ್. ಈಗ ನಾನು ಸ್ವಲ್ಪ ಮುಂಚೆ ಹೇಳ್ದೆ, ನಾವು ವಿತ್ ದ ಫ್ಲೋ ಹೋಗ್ಬಿಡ್ತೀವಿ. ಈಗ ರಜತ್ ಆಗ್ಲಿ ಇವ್ರಾಗ್ಲಿ ಹೊಡಿತಾನೇ ಇರ್ತಾರೆ, ಅವ್ರ ದಿನ ಇದ್ದಾಗ ಅದು ಹೊಡಿತಾನೇ ಇರ್ತಾರೆ. ಬಟ್ ಈಗ ಒಂದ್ 2-3 ವಿಕೆಟ್ ಹೋಯ್ತು ಅಂಡ್ ಐ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್, ರೊಟೇಟ್ ಮಾಡ್ಬೇಕು ಸ್ಟ್ರೈಕ್ನ, ಅಥವಾ ನಾನು ಟೀಮ್ ಹೆಂಗ್ ತಗೊಂಡು ಹೋಗ್ಬೇಕು, ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ಬೇಕು, ನಂಗೆ ಎಷ್ಟು ರನ್ ಬೇಕು. ಬೇರೆಯವ್ರದ್ದು ನೀವು ನೋಡಿದಾಗ ನೋಡಿ ಒಂಥರ ಹರಿಬರಿ ಅನ್ಸುತ್ತೆ ಸ್ವಲ್ಪ, ಅಥವಾ ಕರೆಕ್ಟ್ ಚೂರ್ ಪ್ಯಾನಿಕ್ ಕಾಣುತ್ತೆ, ಲ್ಯಾಕ್ ಆಫ್ ಕ್ಲಾರಿಟಿ ಅಂತ ಅನ್ಸುತ್ತೆ. ವಿರಾಟ್ ಹಂಗಿರಲ್ಲ, ಅವನಿಗೆ ಗೊತ್ತಿರುತ್ತೆ ಹೊಡಿಬೇಕಾರೆ ಹೆಂಗ್ ಹೊಡಿಬೇಕು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅದೊಂದು ಸ್ಟೆಪ್ ಬ್ಯಾಕ್ ತಗೊಂಡು ಸ್ವಲ್ಪ ನಿಧಾನಕ್ಕೆ ನಾನು ಆಡ್ಬೇಕು ಅಂತಂದಾಗ ಅದನ್ನು ಎಷ್ಟು ಕ್ಲಾರಿಟಿಯಿಂದ ಮಾಡ್ತಾನೆ ಅಂತ ಅದು ಅವನೊಬ್ನಿಗೆ ಬರೋದು. ನೀವು ಹತ್ತಿರದಿಂದ ನೋಡಿದಿರಾ? ಅಂದ್ರೆ ಒಂದೇ ಡ್ರೆಸ್ಸಿಂಗ್ ರೂಮ್ ಎಲ್ಲ ಶೇರ್ ಮಾಡಿರ್ತೀರಾ. ಸೊ ಕೊಹ್ಲಿಗಿಂದ ಕಿಂಗ್ ಕೊಹ್ಲಿ ಆಗೋದಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ನಡೀತಲ್ಲ ಇಷ್ಟು ವರ್ಷ. ಸೊ ಅವತ್ ನೋಡ್ಬೇಕಾದ್ರೆ ಇವ್ರಿಗೆ ಇಷ್ಟು ಪೊಟೆನ್ಶಿಯಲ್ ಇದೆ, ಹೀಲ್ ಔಟ್ ಶೈನ್ ಲೈಕ್ ದಿಸ್ ಅಂತ ನಿಮ್ಗೆ ಅನ್ಸುತ್ತಾ? ಟು ಬಿ ವೆರಿ ಆನೆಸ್ಟ್ ಇಲ್ಲ. ನಾವ್ ಆಡ್ಬೇಕಾದ್ರೆ ಕೊಹ್ಲಿ ಒಂಥರ ಏನಂತಾರೆ, ಸಿಕ್ಕಾಪಟ್ಟೆ ಆಟಿಟ್ಯೂಡ್. ಓಕೆ, ಹೌದಾ? ಟಿಪಿಕಲ್ ಡೆಲ್ಲಿ ಬಾಯ್, ಸಿಕ್ಕಾಪಟ್ಟೆ ಆಟಿಟ್ಯೂಡ್. ಬಟ್ ಅವಾಗ್ಲೂ ಇದೇ ತರ ಅಗ್ರೆಷನ್ ಇತ್ತು. ಅವನಿಗೆ ಸೋಲಕ್ ಇಷ್ಟ ಇರ್ಲಿಲ್ಲ. ಅವನಿಗೆ ಅವಾಗ್ಲೂ ಸೋಲಕ್ ಇಷ್ಟ ಇರ್ಲಿಲ್ಲ. ನಾನು ಆಡ್ದಾಗ್ಲೂ ಎಷ್ಟೊಂದ್ಸರಿ ನೋಡಿದೀನಿ, ಟೀಮ್ ಮೀಟಿಂಗ್ ಅಲ್ಲಿ ಡೈರೆಕ್ಟ್ ಕೋಚ್ ಆಗ್ಲಿ ಕ್ಯಾಪ್ಟನ್ಗೆ ಬೈದ್ ಬಿಡ್ತಾ ಇದ್ದ. ಹೌದಾ? ಅವನೇ ಬೈತಿದ್ದ, ಏನ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅನ್ಕೊಂಡು ಅವ್ರಿಗೆ ಬೈದ್ ಬಿಡ್ತಾ ಇದ್ದ.
ಅದು ಸೋಲ್ ತಗೊಳಕ್ ರೆಡಿ ಇರ್ತಿರ್ಲಿಲ್ಲ. ಅವನಿಗೆ ಸೋಲ್ ತಗೊಳಕ್ ಆಗ್ತಿರ್ಲಿಲ್ಲ. ಬಟ್ ಈಗಲೂ ಅವ್ನು ಮಾಡ್ತಾನೆ. ಆವಾಗ ಹೆಂಗಿತ್ತು ಅಂತಂದ್ರೆ ಅವ್ನು ಮಾಡದೇ ಇರ್ಬೋದು, ಬಟ್ ಆಸ್ ಅ ಟೀಮ್ ನಾವು ಮಾಡಿಲ್ಲ, ಅವ್ನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆಸ್ ಅ ಟೀಮ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ತಗೊಳಕ್ ಆಗ್ತಾ ಇರ್ಲಿಲ್ಲ. ಈಗ ಹೆಂಗೆ ಅಂತಂದ್ರೆ ಹಿ ಟೇಕ್ಸ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ ದಟ್ ಹ್ಯಾಸ್ ಕಮ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಅವನು ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವನು ಅದನ್ನ ಕಲ್ತಿದ್ದಾನೆ, ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಗೆಲ್ಲಿಸ್ತೀನಿ. ದಟ್ಸ್ ವೈ ಇಸ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಚೇಸರ್ಸ್ ಇನ್ ದ ಬಿಸ್ನೆಸ್. ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಕ್ಕೆ ಈಗ ಅವನು ಬೇರೆಯವ್ರ ಮೇಲೆ ಬಿಡೋದೇ ಇಲ್ಲ. ಅವನಂತ ನಾನು ಯಾಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು, ಮ್ಯಾಚ್ ಗೆಲ್ಲಿಸ್ಬೇಕು, ನಾನು ಗೆಲ್ಲಿಸ್ತೀನಿ. ಆ ಆಟಿಟ್ಯೂಡ್ ಚೇಂಜ್ ಏನಿದೆಯಲ್ಲ, ದ್ಯಾಟ್ ಹ್ಯಾಸ್ ಮೇಡ್ ಕೊಹ್ಲಿ ಟು ಕಿಂಗ್ ಕೊಹ್ಲಿ. ಸಿಂಪಲ್ ಆಸ್ ದಟ್. ಅಂಡ್ ಯಾವತ್ತು ಫ್ರಂಟ್ ಎಂಡ್ ಅಲ್ಲೇ ಇರ್ತಾರೆ ಇಡೀ ಟೀಮ್ ನ ಕ್ಯಾರಿ ಮಾಡ್ಬೇಕಾದ್ರೆ. ಎಕ್ಸಾಕ್ಟ್ಲಿ. ಮುಂಚೆ ಏನಾಗ್ತಿತ್ತು ಅಂದ್ರೆ ಹಿ ವಾಸ್ ನಾಟ್ ದಟ್ ನಾನ್ ಇನ್ಚಾರ್ಜ್ ತಗೊಳ್ತೀನಿ, ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತಲ್ಲ. ಅಂಡ್ ಇಟ್ ಇಸ್ ಕ್ವೈಟ್ ರೈಟ್ ಬಿಕಾಸ್ ಹಿ ವಾಸ್ ಸ್ಟಿಲ್ 19, ಹಿ ವಾಸ್ ಟೂ ಯಂಗ್. ಆವಾಗ ಆ ಮೆಚೂರಿಟಿ ಬರಲ್ಲ. ಈಗ ಸಮನ್ ಲೈಕ್ ವೈಭವ್ ಸೂರ್ಯವಂಶಿ, ಈಗ ಅವ್ನು ಹೊಡಿತಾ ಇದ್ದಾನೆ, ಬಟ್ ಕೊಹ್ಲಿ ತರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಇವಾಗ ಅವನಿಗೆ ಬರಲ್ಲ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಥಿಂಕ್ ಇವನ್ ಹೀಲ್ ಲರ್ನ್. ಸೊ ಅದು ಒಂದ್ ಸ್ವಲ್ಪ ಮೆಚೂರಿಟಿ ಬಂದ್ಮೇಲೆ ಬರುತ್ತೆ. ಬಟ್ ಆವಾಗ ಹಿ ವಾಸ್ ದಟ್ ವೆರಿ ಟಿಪಿಕಲ್ ಡೆಲ್ಲಿ, ಆ ಆಟಿಟ್ಯೂಡು, ಆ ಮಾತುಗಳು ಅವೆಲ್ಲ ಜಾಸ್ತಿ ಇತ್ತು. ಈಗ ಅವ್ನು ಮಾತಾಡೋದು ನಾನು ಎವ್ರಿ ಟೈಮ್ ಇವಾಗ ಮ್ಯಾಚ್ ಮುಗಿದ್ರೆ, ಸ್ಪೆಷಲಿ ವಿರಾಟ್ ಇದ್ದ ಇದರಲ್ಲಿ ಅಂತಂದ್ರೆ ಐ ವೇಟ್ ಫಾರ್ ಹಿಸ್ ಇಂಟರ್ವ್ಯೂ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನ ಅವ್ನು ಮಾತಾಡೋದು ಕೇಳಿದ್ರೇನೆ ಅರ್ಧ ಕ್ರಿಕೆಟ್ ಕಲ್ತಂಗೆ ಆಗ್ಬಿಡುತ್ತೆ. ಅವ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾನೆ, ಅವ್ನ ಮನ್ಸಲ್ಲಿ ಏನು ನಡೀತಾ ಇತ್ತು. ಯು ವಿಲ್ ಗೆಟ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಹಿ ಈಸ್ ಲರ್ನ್ಡ್, ವಿಚ್ ಇಸ್ ವೆರಿ ನೈಸ್. ನೀವ್ ಆಡ್ಬೇಕಾದ್ರೆ RCBಗೆ ಅವ್ರ ಜೊತೆ ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ ಅಥವಾ ಒಂದು ಇನ್ಸಿಡೆಂಟ್ ನೀವು ಮತ್ತೆ ಮತ್ತೆ ಚೆರಿಶ್ ಮಾಡೋ ತರದ್ ಯಾವ್ದಾದ್ರು ಇದೆಯಾ? ಬಿಕಾಸ್ ಆಗ ಯು ಬೋತ್ ಆರ್ ಟೂ ಡಿಫ್ರೆಂಟ್ ಪರ್ಸನಾಲಿಟೀಸ್. ಫನಿ ಮೂಮೆಂಟ್ ಅಲ್ಲ, ಬಟ್ ಅವನ ಹತ್ರ ಬೈಸ್ಕೊಂಡೆ ನಾನು ಆಕ್ಚುಲಿ. ಓಕೆ. ಕೇಪ್ ಕೋಬ್ರಾಸ್ ಮೇಲೆ ಮ್ಯಾಚ್ ಇತ್ತು, ನಾವು 170 ಏನೋ ಹೊಡ್ತಿದ್ವಿ. JP ಡುಮಿನಿ ಅವ್ರಿಗೆ ಆಡ್ತಾ ಇದ್ದ. ಅವನು ಸಖತ್ತಾಗಿ ಹೊಡ್ದ. ಐ ಥಿಂಕ್ ಈ ಸ್ಕೋರ್ಡ್ ಸಮ್ 70-80 ಏನೋ ಹೊಡ್ದ, 90 ಸಮಥಿಂಗ್. ಲಾಸ್ಟ್ ಅಲ್ಲಿ ಒಂದು 3 ರನ್ 4 ರನ್ ಬೇಕಾಗಿತ್ತು. ನಾನು ಲಾಂಗ್ ರನ್ ಅಲ್ಲಿ ಎಲ್ಲೋ ನಿಂತ್ಕೊಂಡಿದ್ದೆ, ಅಂಡ್ ಇನ್ನ 4-5 ಓವರ್ ಬೇಕಾಗಿತ್ತು. ಅಷ್ಟು ಬೇಗ ಚೇಸ್ ಮಾಡ್ಬಿಟ್ಟಿದ್ರು. ಓಕೆ. ಒಂದು ಬಾಲಿಂಗ್ ಸ್ಟ್ರೇಟ್ ಬೌಲರ್ ತಲೆ ಮೇಲೆ ಹೊಡೆದ. ನಾನು ಚೇಸ್ ಮಾಡಿದೆ, ಹೋಯ್ತೀನಿ. 3 ರನ್ ಇತ್ತು, ಸುಮ್ನೆ ಚೇಸ್ ಮಾಡ್ಲಿಲ್ಲ ನಾನು. ಬಾಲಿಂಗ್ ಹೋಯ್ತು, ಸುಮ್ನೆ ಹಿಂಗ್ ಹೋಗಿ ಬಾಲ್ ಎತ್ತಾಕ್ದೆ. ವಾಪಸ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಂದ್ಮೇಲೆ ಹೆಂಗ್ ಬೈಸ್ಕೊಂಡಿದೀನಿ ಅಂತಂದ್ರೆ, ನೀನು ಅವನು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕರೆದ ಫಸ್ಟ್. ಅದಾದ್ಮೇಲೆ ಕರೆದು ಅದಾದ್ಮೇಲೆ ಏನೇನೇನು ಸ್ಕೂಲ್ ಕ್ರಿಕೆಟ್ ಆಡಕ್ ಬಂದಿದ್ಯಾ, ಲಾಸ್ಟ್ ಬಾಲ್ ವರ್ಗೂ ಫೈಟ್ ಮಾಡ್ಬೇಕು, ಈ ತರ ಆಡಾಗಿದ್ರೆ ಹೋಗ್ ನೀನು ಹಂಗೆ ಹಿಂಗೆ ಅಂತ. ಆಮೇಲೆ ತಿರುಗ್ಬಿಟ್ಟು ಕೋಚು ಕ್ಯಾಪ್ಟನ್ಗೆ ಎಲ್ಲರಿಗೂ ಇಂಥವ್ರಿಗೆಲ್ಲ ಆಡಿಸ್ತೀರಾ, ನೀವು ಹಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡು ನಾನ್ ಕಣ್ಣಲ್ಗಳು ಅಂತ ನೀರು. ಎಲ್ಲರೂ ಇದಾರೆ, ಎಲ್ಲರ ಮುಂದೆ ಎಲ್ಲರೂ ತಪ್ಪು ಮಾಡಿದೀವಿ, ಎಲ್ಲರೂ ಇದ್ ಮಾಡಿದಾರೆ, ನಾನು ಒಬ್ಬನ್ಗೆ ಟಾರ್ಗೆಟ್ ಆಗ್ಬಿಡುತ್ತಲ್ಲ ಅಂತ. ಆಮೇಲೆ ಕೋಚು ಕ್ಯಾಪ್ಟನ್ ಎಲ್ಲ ಬಂದೆ, ತಲೆ ಕೆಡ್ಸ್ಕೊಬಿಡೋನು ಹಂಗೇನೆ, ನಮಗೂ ಬೈತ, ನಾವೇನಾರ ಅಂತೀವ, ಸುಮ್ನೆ ನೀನು ತಲೆ ಕೆಡ್ಸ್ಕೊಡ, ನೀನ್ ಆಡ, ನೀನ್ ಚೆನ್ನಾಗಿ ಮಾಡ್ತಿದ್ಯಾ ಅಂತಂದ್ರೆ ಆವಾಗ ಇದಾಯ್ತು. ಅವನ್ ಈ ವಾಸ್ ಟೂ ಒಂಥರ ಅಗ್ರೆಸಿವ್. ಬಟ್ ಅದೇ ಸೇಮ್ ಅವನು ಈ ಫೈರ್ ಅಂಡ್ ಐಸ್ ಅಂತಾರಲ್ಲ ಆ ತರ. ಆಚೆ ಬಂದ್ರೆ ಟಿಪಿಕಲ್ ಡೆಲ್ಲಿ ಬಾಯ್, ಅಂದ್ರೆ ವೆರಿ ಚಿಲ್ಡ್ ಔಟ್, ಏನ್ ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಾ ಇದ್ದ. ಬಟ್ ಗ್ರೌಂಡ್ ಎಂಟರ್ ಆದ್ರೆ ಮುಟ್ಟಕ್ ಆಗ್ತಾ ಇರ್ಲಿಲ್ಲ, ಬೆಂಕಿ ಇದ್ದಂಗೆ ಆವಾಗ. ಬಟ್ ಅದನ್ನ ಇವಾಗ ಬ್ಯಾಲೆನ್ಸ್ ಮಾಡಕ್ ಕಲ್ತಿದ್ದಾನೆ ಅಷ್ಟೇ. ಬಟ್ ಆಟಿಟ್ಯೂಡ್ ಎಲ್ಲೋ ಜನಕ್ಕೆ ತುಂಬಾ ಇಷ್ಟ ಆಯ್ತಲ್ಲ, ಅಂದ್ರೆ ಆನ್ ಫೀಲ್ಡ್ ಅದ್ರ ಧೋನಿ ಮತ್ತೆ ಇವರು ತುಂಬಾನೇ ಎಕ್ಸ್ಟ್ರೀಮ್ಸ್. ಅವ್ರು ಫುಲ್ ಕ್ಯಾಪ್ಟನ್ ಕೂಲ್ ಆದ್ರೆ ಇವ್ರು ಅಷ್ಟು ಅಗ್ರೆಸಿವ್ ಆಗಿ, ಬಟ್ ಅವ್ರು ಅಷ್ಟು ಚೆನ್ನಾಗಿ ಅವನ್ನ ಮ್ಯಾನೇಜ್ ಮಾಡ್ತಾ ಇದ್ರು. ಅವನಿಗೆ ಎಲ್ಲಿ ಬಿಡ್ಬೇಕು ಅಲ್ಲಿ ಚೂ ಬಿಟ್ಬಿಡ್ತಾ ಇದ್ರು, ಎಲ್ಲಿ ಹಿಡಿಬೇಕು ಅಲ್ಲಿ ನಿಧಾನಕ್ಕೆ ಸ್ವಲ್ಪ. ಬಿಕಾಸ್ ಆ ತರ ಆಟಿಟ್ಯೂಡ್ ಇರೋರ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಷ್ಟು ವರ್ಷ ಒಂದೇ ಫ್ರಾಂಚೈಸಿ ಇಟ್ಕೊಳ್ಳೋದು ಭಾರಿ ಕಷ್ಟ. ಬಟ್ ಅವ್ರದ್ದು ಆ ತರ ಆಟಿಟ್ಯೂಡ್ ಸುಮಾರು ವರ್ಷ ಇರ್ಲಿಲ್ಲ. ಇನ್ಫ್ಯಾಕ್ಟ್ 2013 ಇಂದ ಅನ್ಸುತ್ತೆ ಅವರು ರನ್ ಹೊಡಿಯಕ್ ಶುರು ಮಾಡಿದ್ದು. ಅದ್ರ ಮುಂಚೆ ಅಷ್ಟೊಂದು ರನ್ ಹೊಡಿತಾ ಇರ್ಲಿಲ್ಲ. 2013-14 ಆ ಟೈಮಲ್ಲಿ ಅವ್ರು ರನ್ ಹೊಡಿಯಕ್ ಶುರು ಮಾಡಿದ್ರು. ಅಂಡ್ ಒನ್ಸ್ ಹಿ ಸ್ಟಾರ್ಟೆಡ್ ಗೆಟಿಂಗ್ ರನ್ಸ್, ಆ ಆಟಿಟ್ಯೂಡ್ ಸ್ವಲ್ಪ ಮೆಲೋ ಡೌನ್ ಆಯ್ತು. ಅಂಡ್ ಇನ್ಫ್ಯಾಕ್ಟ್ ಅದಕ್ಕೆ ಐ ಥಿಂಕ್ ಸಚಿನ್ ರಿಟೈರ್ ಆಗಿ 2011 ಮೋಸ್ಟ್ಲಿ. ಐ ಥಿಂಕ್ ಅದಾದ್ಮೇಲೆ ಆಯ್ತು ಅಂತ ಅನ್ಸುತ್ತೆ. ಮೇ ಬಿ ನನ್ನ ಫೀಲಿಂಗ್ ಮೇ ಬಿ ಸಚಿನ್ ಹೋದ್ಮೇಲೆ ದಟ್ ನಂಬರ್ 3 ಸ್ಲಾಟ್ ಅದು ಒಂಥರ ಟೀಮ್ ನ ತಗೊಂಡು ಹೋಗ್ಬೇಕು ಅನ್ನೋದೊಂದು ಇದಿತ್ತಲ್ಲ. ಐ ಥಿಂಕ್ ದ್ಯಾಟ್ ಮೈಟ್ ಹ್ಯಾವ್ ಚೇಂಜ್ಡ್ ಹಿಮ್. ಬಟ್ ಅದಾದ್ಮೇಲೆ ಸಿಕ್ಕಾಬಡೆ ಚೇಂಜ್ ಆಯ್ತು.
ಓಕೆ. ಅದಾದ್ಮೇಲಿಂದ ಅವ್ರದ್ದು ಒಂಥರ ಅಜಗಜಾಂತರ ವ್ಯತ್ಯಾಸ. ಅದು ಏನಿದ್ರೋ ಈಗ ಹೆಂಗಿದಾರೋ ಫುಲ್ ಚೇಂಜ್. ಹೆಂಗಿತ್ತು ಆಗ ಅಂದ್ರೆ ಸುಮ್ನೆ ಒಂದ್ ಡ್ರೆಸ್ಸಿಂಗ್ ರೂಮ್ ಹೋಗಿ ಹಿಂಗ್ ತೆಗೆದ್ರೆ ಒಳ್ಳೆ ಪ್ಯಾನ್ ಇಂಡಿಯಾ ಫಿಲಮ್ ಅಲ್ಲಿ ಬರೋ ಸೂಪರ್ ಸ್ಟಾರ್ಸ್ ತರ ಅಷ್ಟು ಜನ ಇದ್ರಲ್ಲ. ಗೈಲ್, ದಿಲ್ಶಾನು, ABD, ಕೊಹ್ಲಿ, ಈ ಕಡೆ ವೆಟೋರಿ ಎಲ್ಲ ಇದ್ರಲ್ಲ. ಅಂದ್ರೆ ನಿಮ್ಗೇನಾದ್ರು ಹೇಳೋದಕ್ಕೆ ಕೇಳೋದಕ್ಕೆ ಆಪ್ಷನ್ ಸಿಕ್ತಿತ್ತಾ, ಅಪರ್ಚುನಿಟೀಸ್ ಇರ್ತಿತ್ತ ಅವ್ರ ಹತ್ರ ಮಾತಾಡ್ಲಿಕ್ಕೆ? ವಿರಾಟ್ ಜೊತೆ ಜಾಸ್ತಿ ಇಲ್ಲ, ಹ್ಮ್. ಯಾಕಂದ್ರೆ ವಿ ವರ್ ಆಲ್ಮೋಸ್ಟ್ ಆಫ್ ದ ಸೇಮ್ ಏಜ್. ಹ್ಮ್. ಒಂದ್ ನಮ್ 3-4 ವರ್ಷ ಆ ಕಡೆ ಇರ್ಬೋದು. ಬಟ್ ಮಿಗ್ದವ್ರು ಎಲ್ಲರೂ ನಮ್ಕಿನ್ನ ತುಂಬಾ ದೊಡ್ಡವರು. ಹ್ಮ್. ಗೇಲ್ ಹತ್ರ ಅಂಥದ್ದೇನು ನಾವು ಇಂಟ್ರಾಕ್ಟ್ ಮಾಡೋಂಗೆ ಅಂದ್ರೆ ಅವ್ರು ಹೊಡಿತಾ ಇದ್ರು, ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಬಟ್ ನಮ್ಗೆ ಯಾವತ್ತೂ ಅವ್ರ ಹತ್ರ ಹೋಗಿ ಏನಾದ್ರೂ ಒಂದು ಕೇಳೋಣ ಅಂತ ಅನಿಸ್ತಿರ್ಲಿಲ್ಲ. ಹ್ಮ್. ಬಟ್ ಅಟ್ ದ ಸೇಮ್ ಟೈಮ್ ವೆಟೋರಿ ಆಗಲಿ, ದಿಲ್ಶಾನ್, ಆಮೇಲೆ ABD, ಇವ್ರ ಹತ್ರ ತುಂಬಾ ಕಲೆ ಸಿಗ್ತಾ ಇತ್ತು. ಹ್ಮ್. ಸ್ಪೆಷಲಿ ABD, ಓ, ಒನ್ ಆಫ್ ದ ಜೆಮ್ ಐವ್ ಎವರ್ ಮೆಟ್. ಮೈ ಫೇವರಿಟ್ ಅವ್ರು ಕ್ರಿಕೆಟರ್. ಒಂದ್ ಮ್ಯಾಚ್ ಯಾವುದೋ ಒಂದು ಐ ಥಿಂಕ್ ಡೇಲ್ ಸ್ಟೇನ್ಗೆ ಇಲ್ಲೇ ಚಿನ್ನಸ್ವಾಮಿಯಲ್ಲೇ ಹ್ಮ್. ಕೂತ್ಕೊಂಡು ಹಿಂಗೆ ಸ್ವೀಪ್ ಆಗ್ಬಿಡ್ತಾರೆ. ಹ್ಮ್. ಅವ್ನು 145 150 ಅಲ್ಲಿ ಆಲ್ಮೋಸ್ಟ್ ಆಗ್ತಾ ಇರೋದು. ಕೂತ್ಕೊಂಡು ಸ್ವೀಪ್ ಹೊಡೆದ್ರು, ಅಲ್ಲಿ ಇಲ್ಲಿ ಹೊಡೆದ್ರು. ಅವನಿಗೆ ಗೆದ್ವಿ ಮ್ಯಾಚ್. ಇಂಪಾಸಿಬಲ್ ಇದರಿಂದ ಸಿಚುವೇಶನ್ ಇಂದ ನಮಗೆ ಗೆಲ್ಸಿದ್ರು ಮ್ಯಾಚ್. ವಾಪಸ್ ಬಂದು ನಮ್ದು ಟೀಮ್ ಹೋಟೆಲ್ಗೆ ಬಂದು ನೆಕ್ಸ್ಟ್ ಡೇ ಮತ್ತೆ ಟ್ರಾವೆಲ್ ಮಾಡ್ಬೇಕಾಯ್ತು. ಹ್ಮ್. ಸೊ ಬೇಗ ಬೇಗ ರೆಡಿ ಆಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು ಮಲ್ಯ. ಹ್ಮ್. ಆ ಪಾರ್ಟಿಯಲ್ಲಿ ಇವ್ರು ಬಾರ್ ಕೌಂಟರ್ ಅಲ್ಲಿ ಕೂತ್ಕೊಂಡಿದ್ರು. ಹ್ಮ್. ಎಲ್ಲರೂ ಡಾನ್ಸ್ ಮಾಡ್ತಿದ್ದಾರೆ, ಎಲ್ಲ ಅವ್ರವ್ರು ಬ್ಯುಸಿ ಇದ್ದಾರೆ. ಇವ್ರು ಒಬ್ಬರೇ ಕೂತಿದ್ದಾರೆ ಸುಮ್ ಬಾರ್ ಕೌಂಟರ್ ಹತ್ರ. ಹ್ಮ್. ನಮ್ಗೆ ಸಿಕ್ಕಿದ ಆಪರೇಷನ್. ಆಮೇಲೆ ನಮ್ದು ಹೆಂಗಿರ್ತೈತೆ ಅಂದ್ರೆ, ನಾವು ಸ್ವಲ್ಪ ಈ ಲೋಕಲ್ ಹುಡುಗರು ಇದ್ವಿ ನಾವು. ತಮಿಳ್ನಾಡಿಂದ ಒಂದು ಇಬ್ರು ಇದ್ರು, ಆಮೇಲೆ ಗುಜರಾತ್ ಇಂದ ಒಬ್ಬ ಇದ್ದ. ಹಿಂಗೆ ಒಂದ್ 4 ಜನ ನಾವು ಯಾರು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದ್ವಿ. ಓಕೆ. ನಾವೇನ್ ಮಾಡ್ತಿದ್ವಿ, ಇಂಥ ಆಪರ್ಚುನಿಟಿಗೆ ವೇಟ್ ಮಾಡ್ತಿದ್ವಿ, ಯಾರನ್ನ ಒಬ್ಬರೇ ಸಿಗ್ತಾರ ಹೋಗಿ ಮಾತಾಡ್ಸಕ್ಕೆ ಅಂತ. ಯಾಕಂದ್ರೆ ಅವ್ರವ್ರು ಇದ್ದಾಗ ನಮಗೂ ಒಂಥರ ಮುಜುಗರ, ಹ್ಮ್. ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಅವರೆಲ್ಲ ಎಲ್ಲಿ ಮಾತಾಡೋದು ಹಂಗೆ ಹಿಂಗೆ ಅಂತ. ಹ್ಮ್. ಬಟ್ ಆವಾಗ ಸಿಕ್ಕಿದಾಗ ಅವ್ರ ಹತ್ರ ಹೋಗಿ, ಸರ್ ನೀವು ಹಿಂಗೆ ಹೊಡೆದ್ರಿ ಹಂಗೆ. ಸರ್ ಅಂದಿದ ತಕ್ಷಣ, ಸರ್ ಅನ್ಬೇಡ AB ಅನ್ನು. ವಾವ್. ನಾವು ಓಕೆ AB ನೀವು ಹೊಡೆದ್ರಿ, ಹೆಂಗಿತ್ತು ನಿಮ್ಗೆ ಗೊತ್ತಿತ್ತಾ? ಯಾಕಂದ್ರೆ ಡೇಲ್ ಸ್ಟೇನ್ ನೀವು ಒಂದೇ ಟೀಮಿಗೆ ಆಡ್ತೀರಾ, ಅವ್ನು ಹಿಂಗೆ ಹಾಕ್ತಾನೆ ಅಂತ ಗೊತ್ತಿತ್ತಾ? ಅಲ್ಲ, ಹಂಗಂದ್ರೆ ಅವನಿಗೂ ಗೊತ್ತಿರುತ್ತಲ್ಲ ನಾನು ಹಿಂಗೆ ಆಡ್ತೀನಿ ಅಂತ. ನಥಿಂಗ್, ಐ ವಾಸ್ ಜಸ್ಟ್ ಲಕ್ಕಿ. ಐ ವಾಸ್ ಲಕ್ಕಿ ಇನಫ್ ಟು ಬಿ ಇಟ್ ದ ರೈಟ್ ಪೊಸಿಷನ್ ಅಟ್ ದ ರೈಟ್ ಟೈಮ್ ಅಂತ. ಹ್ಮ್. ಬೇರೆಯವರಾಗಿದ್ರೆ ನನಗವ್ನು ಗೊತ್ತಿತ್ತು ಅವ್ನು ಹಿಂಗೆ ಆಗ್ತಾನೆ ಅಂತ, ಅದಕ್ಕೆ ನಾನು ಮೊದಲೇ ಮೂವ್ ಆಗ್ಬಿಟ್ಟಿದ್ದೆ ಅಂತ ಕೊಚ್ಕೋಬಹುದು. ನಂದೇ ಪೊಟೆನ್ಶಿಯಲ್ ಕೊಚ್ಕೋಬಹುದು. ಬಟ್ ಅವ್ನು ಎಷ್ಟು ಸಿಂಪಲ್ ಆಗಿ ಹೇಳ್ದ ಅಂತಂದ್ರೆ, ಅಂಡ್ ಅವನಂತ ಮನುಷ್ಯ ನಾನು ಯಾವತ್ತೂ ನೋಡಿ. ಒಂದು ಮ್ಯಾಚ್ ಯಾವುದೋ ನಾವು ತುಂಬಾ ಕ್ಯಾಚಸ್ ಬಿಟ್ವಿ. ಒಂದು ಮ್ಯಾಚ್ ನಮ್ಮ ಕೋಚ್ ಕರ್ಕೊಂಡ್ಬಂದು ನಮ್ಗೆ ಎಲ್ಲರಿಗೂ ಹೊಡಿತಾ ಇದ್ದ ಕ್ಯಾಚಸ್. ಬೈತಾ ಇದ್ದ, ಜೋರ್ ಹೊಡೆಯೋದು ಬೈಯೋದು ಮಾಡ್ತಾ ಇದ್ದ. ಅದೇನೋ ಒಂಥರ ಫೀಲ್ಡಿಂಗ್ ಡ್ರಿಲ್ ಇತ್ತು, ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು. AB ಮತ್ತೆ ವಿರಾಟು ಅವತ್ತು ಆ ಫೀಲ್ಡಿಂಗ್ ಸೆಷನ್ಗೆ ಬರಲಿಲ್ಲ. ಆಬ್ವಿಯಸ್ಲಿ ಅವ್ರಿಗೆ ಯಾರು ಕರೆಯೋದು ಇಲ್ಲ, ಅವರಿಬ್ರು ವರ್ಲ್ಡ್ ಕ್ಲಾಸ್ ಫೀಲ್ಡರ್ಸ್. ಅವರು ಡ್ರೆಸ್ಸಿಂಗ್ ರೂಮಿಂದ ನಡ್ಕೊಂಡು ಬಂದ್ರು. ಇವ್ರು ಕೋಚ್ ನಮಗೆ ಬೈಯೋದು ನೋಡಿ ABಗೆ ನೋಡೋಕ್ಕಾಗಲಿಲ್ಲ. ಅವ್ನು ಬಂದು ಕೋಚ್ಗಂದ, ಯಾಕೆ ಬೈತಾ ಇದೆಯಾ ಹಂಗೆ? ಇನ್ನ ಕಲಿತಾರೆ ಬಿಡು, ಯಾಕೆ ಅಷ್ಟೊಂದು ಪ್ರೆಷರ್ ಹಾಕ್ಬೇಡ, ನೆಕ್ಸ್ಟ್ ಮ್ಯಾಚ್ಗೂ ಕಷ್ಟ ಆಗುತ್ತೆ. ಅದಕ್ಕೆ AB ಮತ್ತೆ ಕೋಚ್ ಮೇಲೆ ಜಗಳ ಆಯ್ತು. ನೀನೇನು ನಂಗೆ ಹೇಳಕ್ ಬರೋದು, ನಾನ್ ಕೋಚು, ಹಂಗೆ ಹೇಗೆ. ಯಾರಿದ್ರು ಕೋಚ್ ಆಗ? ರೇ ಜೆನಿಂಗ್ಸ್ ಅಂತ, ಅವರು ಸೌತ್ ಆಫ್ರಿಕನ್. ಸೊ ಅದಕ್ಕೆ AB ಬಂದ, ಸರಿ ಆಯ್ತು, ಅವ್ರಿಗೇನು ಹೊಡಿತಾ ಇದೆಯಲ್ಲಪ್ಪ ಅದನ್ನ ನನಗೆ ಹೊಡಿ, 10 ಹೊಡಿ, 10ರಲ್ಲಿ ನಾನು 1 ಬಿಟ್ರೆ ಇವ್ರಿಗೆ ಇಡೀ ದಿನ ಹೊಡ್ಸು. ಬಟ್ ನಾನು ಎಲ್ಲ ಹಿಡಿದ್ರೆ ಇವ್ರಿಗೆ ಯಾರಿಗೂ ನೀನು ಮಾತಾಡಂಗಿಲ್ಲ ಅಂತ. ಅವ್ರು 10 ಕ್ಯಾಚ್ ಹಿಡಿದ್ರು, ಅವ್ರು ಹೊಡೆದಿದ್ದೆಲ್ಲ. ಅಂಡ್ ಅವರು ಹಿಡಿತಾ ಇದ್ದಾನೆ ಅಂತೇಳಿ ಇನ್ನೂ ಜೋರಾಗಿ ಹೊಡಿತಾ ಇದ್ರು. 1 ಕ್ಯಾಚ್ ಮಿಸ್ ಮಾಡಿಲ್ಲ, 1 ಫಂಬಲ್ ಮಾಡಿಲ್ಲ. ಆಮೇಲೆ 10 ಕ್ಯಾಚ್ ಹಿಡಿದು ಸ್ಟಂಪ್ ಹಾಕಿರ್ತಾರೆ ಡೈರೆಕ್ಟ್ ಹಿಟ್ ಹೊಡೆಯೋಕ್ಕೆ. ಅದರಲ್ಲಿ ಐ ಥಿಂಕ್ 10ರಲ್ಲಿ 8 ಡೈರೆಕ್ಟ್ ಹಿಟ್ ಹೊಡೆದ್ರು. ಹೊಡೆದ್ಬಿಟ್ಟು ನಮ್ಮ ಕೋಚ್ಗೆ ಬೆರಳು ತೋರಿಸಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡೋದ್ರು. ಸೊ ವೆನ್ ಅಂಥದ್ದೆಲ್ಲ ನೋಡಿದಾಗ, ಟೀಮ್ ಪ್ಲೇಯರ್ ಅಲ್ಲ, ಅಂಥದ್ದೆಲ್ಲ ನೋಡಿದಾಗ ನಮ್ಗೆ ಹೆಂಗನ್ಸುತ್ತೆ, ನಾವೆಲ್ಲ ಅವ್ರಿಗೆ ಏನು ಮ್ಯಾಟ್ರ್ ಆಗಬಾರ್ದು, ಬಟ್ ನಮಗೋಸ್ಕರ ಹಿ ಈಸ್ ಡನ್ ದ್ಯಾಟ್ ಅಂತಂದಾಗ ಅವ್ರದ್ದು ಇದು ರೆಸ್ಪೆಕ್ಟ್ ತುಂಬಾ ಮೇಲೆ ಹೋಗುತ್ತೆ. ಅಲ್ಲಿ ನ್ಯಾಷನಾಲಿಟಿ ಆಗ್ಲಿ, ಸಣ್ಣ ಪುಟ್ಟ ಪಾಲಿಟಿಕ್ಸ್ ಮಾತಾಡ್ತೀವಲ್ಲ, ಗೇಮ್ ನ ಎಷ್ಟು ಪ್ರೀತಿಸ್ತಾರೆ ಅನ್ನೋ ತೋರಿಸ್ಬಿಡುತ್ತಲ್ವಾ. ಅದು ಆಯ್ತು, ಹೌ ದೇ ಕೇರ್ ಫಾರ್ ದಿ ಅದರ್ ಟೀಮ್ ಮೇಟ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ಅವರು ಅಷ್ಟು ವರ್ಷದಿಂದ ಈಗ ಗೆದ್ದಾಗ್ಲೂ ಅವ್ರಿಗೆ ಕರ್ಸಿದ ಅದೇ ರೀಸನ್, ಬಿಕಾಸ್ ಆ ಥರ ಮನುಷ್ಯ ಅದು ನೆಕ್ಸ್ಟ್ ಲೆವೆಲ್. ಸೊ ಪರ್ಸನಲಿ ಏನಾದರೂ ಒಂದಷ್ಟು ಇನ್ಸ್ಪೈರ್ ಆಗಿದ್ದು ಇಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾರನ್ನಾರು ಕೇಳಿ ಆ ಥರದ್ದು ಯಾವ್ದಾದ್ರು ಆಗ್ತಿತ್ತಾ? ಸುಮಾರು ಸರಿ ಆಗಿದೆ. ಈ 1-2 ಇನ್ಸ್ಟೆನ್ಸ್ ಅಂತಲ್ಲ, ಆಲ್ಮೋಸ್ಟ್ ಆನ್ ಎವ್ರಿ ಡೇ ಬೇಸಿಸ್ ಅವ್ರು ಹೇಳ್ದಾಗ್ಲೆಲ್ಲ ವಿ ವರ್ ಆಲ್ ಇಯರ್ಸ್, ಕೇಳಿಸ್ಕೊಳ್ತಾ ಇರ್ತಿದ್ವಿ. ಇಟ್ ಮೈಟ್ ನಾಟ್ ಬಿ ಒಂಥರ ಟೆಕ್ನಿಕಲ್ ಆಗಿ ಏನೂ ಇರ್ತಾ ಇರಲಿಲ್ಲ.
ಯಾಕಂದ್ರೆ ಅವ್ರು ಯಾರು ಟೆಕ್ನಿಕಲ್ ಮಾತಾಡ್ತಾನೆ ಇರಲಿಲ್ಲ, ಬಟ್ ಗೇಮ್ ಬಗ್ಗೆ ಮಾತಾಡ್ತಿದ್ರು. ಹಿಂಗೆ ಈ ಸಿಚುವೇಶನಲ್ಲಿ ಇದು ಮಾಡ್ಬೋದಾಗಿತ್ತು ಅಥವಾ ಹಿಂಗೆ ಮಾಡ್ಬೋದಾಗಿತ್ತು. ನಮಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರ್ತಾ ಇರಲಿಲ್ಲ. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡ್ತಿದ್ರಾ ಯೂಶಲಿ? ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಥವಾ ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ನಮ್ದೊಂದು ಟೀಮ್ ಮೀಟಿಂಗ್ ಆಗ್ತಾ ಇತ್ತು. ಆವಾಗ ಅವ್ರು ಹೇಳೋರು, ಈ ಥರ ಹಿಂಗೆ ಮಾಡಿದ್ರೆ, ಹಿಂಗೆ ಪ್ಲಾನ್ ಮಾಡಿದ್ರೆ, ಇವ್ನು ಹಿಂಗೆ ಆಡ್ತಾನೆ, ಇವ್ನಿಗೆ ಹಿಂಗೆ ಪ್ಲಾನ್ ಮಾಡಬೇಕು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಅದು ತುಂಬ ಹೆಲ್ಪ್ ಆಯಿತು. ಯಾರೇ ಅವ್ನು ಸಡನ್ನಾಗಿ ಹೇಳ್ತಿದ್ರು, ಅವ್ನು ನೋಡಿ ನಿಂತ್ಕೊಂಡಿರೋದು ನೋಡು, ಅವ್ನು ಹೊಡೆಯೋಕ್ಕಾಗದೇ ಇಲ್ಲಿ, ಸೊ ಇವನಿಗೆ ಇಲ್ಲಿ ಹಾಕಬೇಕು, ಈ ಥರ ಮಾಡಬೇಕು. ಸೊ ದೇ ಆರ್ ಸೋ ಕ್ಲಿಯರ್ ಅಬೌಟ್ ದೇರ್ ಪ್ಲಾನ್ಸ್. ಅಂಡ್ ಇವಾಗ ನೀವು ಮಾತಾಡ್ಬೇಕಾದ್ರೆ ನಂಗೆ ಇನ್ನೊಂದು ಅನ್ನಿಸ್ತು, ಆಗ ಕ್ಯಾಪ್ಟನ್ಸ್ಗಳಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತಿತ್ತ. ಬಿಕಾಸ್ ಏನಕ್ಕೆ ಅಂದ್ರೆ ಟೀಮಲ್ಲಿ ತುಂಬಾ ಸೂಪರ್ ಸ್ಟಾರ್ಸ್ ಇರ್ತಿದ್ರು, ಇವ್ರಿಗೆ ಹೆಂಗ್ ಹೇಳೋದು, ಇವ್ರ ಹತ್ರ ಹೆಂಗ್ ಕೆಲಸ ತೆಗ್ಸೋದು ಅಂತ. ಈಗ ಪ್ರಾಬಬ್ಲಿ ರಜತ್ ಅವರಿಗೆ ಕೊಹ್ಲಿ ಬಿಟ್ಟು ಅಂತ ದೊಡ್ಡ ಸೂಪರ್ ಸ್ಟಾರ್ ಅಂತ ಇಲ್ಲ, ಅದು ಅವ್ರ ಲೆವೆಲ್ ಆಫ್ ಪ್ಲೇಯರ್ಸ್ ಗಳೇ ಎಲ್ಲರೂ ಇದ್ದಾರೆ. ಅಂಡ್ ಒನ್ ಆನ್ ಒನ್ ಇಂಟ್ರಾಕ್ಷನ್ ಈಸಿ ಆಗಿದೆಯಾ? ಮೇ ಬಿ ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು, ಬಟ್ ಅವಾಗ್ಲೂ ಆ ಥರ ಏನು ಇರ್ತಾ ಇರಲಿಲ್ಲ. ದೇವರ್ ಸೂಪರ್ ಸ್ಟಾರ್ಸ್ ಇನ್ ದರ್ ಓನ್ ರೈಟ್, ಬಟ್ ಒಂದು ಇದಕ್ಕೆ ಬಂದಾಗ, ಆ ಟೀಮ್ ರೂಮಿಗೆ ಬಂದಾಗ ಆ ಥರ ಏನು ಇರ್ತಾ ಇರಲಿಲ್ಲ. ಬಟ್ ಒಂದೇನು ಅದೇ ಹೇಳಿದ್ನಲ್ಲ, ಕ್ಲಾರಿಟಿ ಇರ್ತಾ ಇರಲಿಲ್ಲ. ಓಕೆ, ನಿನಗೆ ನಂಬರ್ 3 ಕಳಿಸ್ತಾ ಇದ್ದೀನಿ, ನೀನು ಇದಕ್ಕೆ ಈ ಕೆಲಸ ಮಾಡಬೇಕು, ಪವರ್ ಪ್ಲೇ ಓವರ್ ಮಾಡ್ತೀಯಾ ಅಥವಾ ನೀನು ಪವರ್ ಎಕ್ಸಾಕ್ಟ್ಲಿ. ನನಗೆ ಈವನ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ನನಗೆ ಯಾವತ್ತು ಪವರ್ ಪ್ಲೇ ಬೌಲಿಂಗ್ ಮಾಡಿಸಿರ್ಲಿಲ್ಲ. ಓಕೆ, ಸೊ ಸ್ಟ್ರೇಟ್ ಅವೇ ಕರ್ಕೊಂಡು ಹೋಗಿ ನನಗೆ ಪವರ್ ಪ್ಲೇ ಅಲ್ಲಿ ಚೆನ್ನೈ ಅಗೇನ್ಸ್ಟ್ ಮಾಡಿಸಿದ್ರು. ಒಂಥರ ಹುಲಿ ಬಾಯಿ. ನನಗೆ ಏನ್ ಮಾಡ್ಬೇಕು, ನನ್ಗೆ ಹೆಂಗ್ ನ್ಯೂ ಬಾಲ್, ಯಾಕಂದ್ರೆ ನಂಗೆ ಯೂಶಲಿ ಓಲ್ಡ್ ಬಾಲೇ ಕೊಟ್ಟಿರೋದು, ಪವರ್ ಪ್ಲೇ ಹಾಕ್ಸ್ತಾ ಇರ್ಲಿಲ್ಲ. 6 overs ಆದ್ಮೇಲೆ ನಂಗೆ ಬೌಲಿಂಗ್ ಹಾಕ್ಸ್ತಾ ಇದ್ದಿದ್ದು. ನಾನು ಪ್ರಿಪೇರು ಅದಕ್ಕೆ ಆಗಿದ್ದೆ. ಇಲ್ಲಿ ಸಡನ್ ಆಗಿ ಹೋಗಿ ನ್ಯೂ ಬಾಲ್ ಕೊಟ್ರು, ಪವರ್ ಪ್ಲೇ ಅಲ್ಲಿ ಕೊಟ್ರು, ಅದು ಅಗೇನ್ಸ್ಟ್ ಸಮನ್ ಲೈಕ್ ದ್ಯಾಟ್ ವೆನ್ ಐ ವಾಸ್ ನಾಟ್ ಪ್ರಿಪೇರ್ಡ್. ಲಾಟ್ ಆಫ್ ಥಿಂಗ್ಸ್ ಮ್ಯಾಟರ್ ಒಂದು ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ. ಇವಾಗ ನಾವು ಸುಮಾರು ಜನ ಮಾತಾಡ್ತಾರೆ ಫ್ರೇಮ್ ಆಫ್ ಮೈಂಡು, ಪ್ರಿಪ್ರೇಷನ್ನು ಅಂತ. ಈಗ ಹೆಂಗಾಗಿದೆ ಅಂತಂದ್ರೆ, ಆವಾಗ ನಮ್ಗೇನು ಹೇಳ್ಕೊಡ್ತಾ ಇಲ್ಲ. ಇವಾಗ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಪರ್ಪಸ್ಲಿ ಪವರ್ ಪ್ಲೇಲ್ ಹಾಕಿಸ್ತಾರೆ ಬೌಲರ್ಸ್ಗೆ, ನ್ಯೂ ಬಾಲ್ ಕೊಟ್ಟು ಹಾಕಿಸ್ತಾರೆ, ಓಲ್ಡ್ ಬಾಲ್ ಅಲ್ಲಿ ಹಾಕಿಸ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ದಟ್ ಹ್ಯಾವ್ ಹ್ಯಾಪನ್ಡ್ ಇನ್ ಟುಡೇಸ್ ಕ್ರಿಕೆಟ್. ಬಟ್ ಆವಾಗ ಆ ಥರ ಇರಲಿಲ್ಲ. ಆವಾಗ ವಿ ಹ್ಯಾಡ್ ಟು ಫೈಂಡ್ ಅವರ್ ಓನ್ ವೇ. ಸೊ ಅದರಲ್ಲಿ ಕೆಲವು ಜನ ಸಕ್ಸಸ್ಫುಲ್ ಆಗ್ತಾ ಇದ್ರು, ಕೆಲವು ಜನ ಎಡವ್ತಾ ಇದ್ರು. ಹೇಗಿತ್ತು MS ಧೋನಿ ಅವ್ರಿಗೆ ಬೋಲ್ ಮಾಡಿದ್ದು? ಇನ್ಫ್ಯಾಕ್ಟ್ ನಾನು ಫಸ್ಟ್ ಬಾಲ್ ಅವ್ರು ಮಾಡಿದಾಗ ಏನೋ ಹಿಂಗ್ ಅಂದ್ರು, ಎಜ್ಜಾಗಿ ಬೌಂಡ್ರಿ ಹೋಯ್ತು. ಸೊ ಆವಾಗ ಜಹೀರ್ ಖಾನ್ ಬಂದ್ ಅಂದ್ರು, ಅಚ್ಚಾ ಡಾಲ್ ರೇ ಉದರಿ ಡಾಲ್ ಅಂತಂದ್ರು. ನೆಕ್ಸ್ಟ್ ಬಾಲ್ ಅಲ್ಲೇ ಆಗದೆ ಅಚ್ಚಾಯಿ ಡಾಲ ಅದು ಆಚೆ ಹೋಯ್ತು. 105 ಮೀಟರ್ ನೋಡಿದ್ರು. ಸೊ ಅವ್ರಿಗೆ ಏನು ಹೇಳಿ, ಎಂತೆಂತ ಬೌಲರ್ಸ್ ಹೊಡ್ಸ್ಕೊಂಡಿದ್ದಾರೆ, ನಾವ್ ಯಾವ ಹೌದು. ಏನ್ ಮಾಡಕ್ಕೆ. ಯಾರ ಜೊತೆ ನಿಮ್ಗೆ ಆಡ್ಬೇಕಾದ್ರೆ, ಇಲ್ಲಾಂದ್ರೆ IPL ಅಲ್ಲಿ ವಿಟ್ನೆಸ್ ಮಾಡ್ಬೇಕಾದ್ರೆ ನಿಮ್ ಫೇವ್ರೆಟ್ ಪ್ಲೇಯರ್ ಇವ್ರು? ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ ಕೋಲ್ಕತಾ ನೈಟ್ ರೈಡರ್ಸ್ ನಾನು ಆಲ್ರೌಂಡರ್ ಆಗಿದ್ದೆ. ಸೊ ನಂದು ಆಲ್ವೇಸ್ ಅನ್ ಐಡಲ್ ವಾಸ್ ಜಾಕ್ ಕ್ಯಾಲಿಸ್, ಸೌತ್ ಆಫ್ರಿಕನ್. ಸೊ ನಂದು ಫಸ್ಟ್ ಬಾಲ್ ನಾನು ಆಡಿದ್ದು ಅವ್ರಿಗೇನೆ. ಅವ್ರು ಹಾಕಿದ್ದು ಅವ್ರಿಗೆ ಫಸ್ಟ್ ಹೋಗಿ ಫೇಸ್ ಮಾಡಿ ಫಸ್ಟ್ ಬಾಲ್ ನಾನು ಫ್ಲಿಕ್ ಮಾಡಿ ಬೌಂಡ್ರಿ ಹೊಡೆದೆ. ಫಸ್ಟ್ ಬಾಲಿಂಗ್ ಫ್ಲಿಕ್ ಕಾಲಿಗೆ ಹಾಕಿದ್ರೆ ಹಿಂಗ್ ಫ್ಲಿಕ್ ಮಾಡಿ ಬೌಂಡ್ರಿ ಹೊಡೆದೆ. ಸೊ ದ್ಯಾಟ್ ವಾಸ್ ಲೈಕ್ ಒಂಥರ ನನ್ಗೆ ಒಳಗಡೆ ಒಂಥರ ಮನ್ ಮೇಲೆ ಲಡ್ಡು ಫೂಟ ಅಂತಿದ್ರಲ್ಲ, ಆ ತರ ಫೀಲ್ ಆಯ್ತು. ದಟ್ ವಾಸ್ ದ ಬೆಸ್ಟ್. ಇದು ಲಾಟ್ ಆಫ್ ಮೂಮೆಂಟ್ಸ್ ಆ ತರ ಅಲ್ಲಿ ಅವನಿಗೆ ಫೇಸ್ ಮಾಡಿದ್ದು. ದೆನ್ ಅದೇ ಮ್ಯಾಚ್ ಅಲ್ಲಿ ಐ ಥಿಂಕ್ ಬ್ರೆಟ್ಲಿಗೆ ಫೇಸ್ ಮಾಡಿದೆ. ಸೊ ಬ್ರೆಟ್ಲಿಗೆ ಒಂದು ಇನ್ಸಿಡೆಂಟ್ ಆಯ್ತು ವೇರ್ ಇನ್ನೊಬ್ರು ಯಾರೋ ಹಾಕ್ತಿದ್ರು ಬೌಲರು. ಸೊ ನಾನು ವೆಟೋರಿ ಪಾರ್ಟ್ನರ್ಶಿಪ್ ನಡೀತಾ ಇತ್ತು. ಓವರ್ ಮಧ್ಯ ಬೌಲರ್ ಚೇಂಜ್ ಆದ್ರು. ಸೊ ನಾನು ವೆಟೋರಿ ನನ್ಕಿನ ಉದ್ದ ಇದಾರೆ, ಸ್ವಲ್ಪ ಅಗಲ ಇದಾರೆ. ಸೊ ನಾನು ಹಿಂಗ್ ಬಗ್ಬಿಟ್ಟು ಯಾರು ಅಂತ ನೋಡಿದೆ. ಇವನು ಬ್ರೆಟ್ಲಿ ಹಿಂಗ್ ಕ್ಯಾಪ್ ಕೊಟ್ಟು ಮಾರ್ಕ್ ಮಾಡ್ತಾ ಇದ್ದ. ನನಗೆ ಅಯ್ಯೋ ಅಂತಂತಂದೆ ಮನ್ಸಲ್ಲಿ. ನನ್ನ ಮುಖ ನೋಡಿ ವೆಟೋರಿಗೆ ಗೊತ್ತಾಯ್ತು, ತಲೆ ಕೆಡಿಸ್ಕೋಬೇಡ, ಅವನಿಗೆ ಫಸ್ಟ್ ಸ್ಪೆಲ್ಲಲ್ಲಿ ದಿಲ್ಶಾನ್ ಸರಿಗೆ ಹೊಡೆದಿದ್ದಾನೆ, ನೀನೊಂದು ಕೆಲಸ ಮಾಡು, ಅವ್ನು ಇವಾಗ ಬಂದು ಫಸ್ಟ್ ಸುಮ್ಮನೆ ಲೈನ್ ಹಾಕಕ್ ನೋಡ್ತಾನೆ, ನಿಂಗೆ ಬೆಸ್ಟ್ ಚಾನ್ಸ್ ಇರೋದೇ ಅವಾಗ ಸುತ್ತು ಬಿಡು ಅಂತಂದ. ನಾನು ಫಸ್ಟ್ ಬಾಲೇ ಸುತ್ತದೆ, 6 ಜಸ್ಟ್ರಲ್ಲಿ ಏನೋ ಮಿಸ್ ಆಯ್ತು ಅನ್ಸುತ್ತೆ. ಬಟ್ ತುಂಬಾ ಮೇಲೋಗಿ ಬೌಂಡ್ರಿ ಹೋಯ್ತು. ಅದಾದ್ಮೇಲೆ ನಂಗೆ ಒಂಥರ ಫುಲ್, ಅವಾಗ್ಲೇ ಎಲ್ಲರೂ ರಾಜು ಅಂತ ಕಿರ್ಚಕ್ ಶುರು ಮಾಡಿ, ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ. ಅವಾಗ ವೆಟೋರಿ ಮತ್ತೆ ಬಂದು ಇವಾಗ ಹುಷಾರು ತಲೆಗೆ ಹಾಕ್ತಾನೆ. ನಾನು ಅವಾಗ ಸ್ವಲ್ಪ ಡುಗು ಆಯ್ತು. ಈ ತರ ಫನಿ ಇದು ತುಂಬಾ ಆಗಿದೆ. ಸದ್ಯಕ್ಕೆ ತಲೆಗೆ ಹಾಕ್ಲಿಲ್ಲ, ಆಚೆ ಹಾಕ್ದು ಸುಮ್ನೆ ಹಿಂಗಂದ್ರೆ 1 ರನ್ ಬಂತು. ಬಟ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಈ ತರ ಆಗಿದೆ. ಇಲ್ಲ, ಇಂಡಿಯನ್ ಸ್ವಿಮರ್ಸ್ ಅಂದ್ರೆ ನೀವೆಲ್ಲ ಈಗ ಬೌಲಿಂಗ್ ಆಲ್ರೌಂಡರ್ಸ್, ಜಹೀರ್ ಖಾನ್ ಅವ್ರ ಜೊತೆ ಎಲ್ಲ ಆಡಿದ್ರ. ಇಂಡಿಯನ್ ಫಾಸ್ಟ್ ಬೌಲರ್ಸ್ಗೂ ಫಾರಿನ್ ಫಾಸ್ಟ್ ಬೌಲರ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆಯಾ? ಯಾಕೆಂದ್ರೆ
ನಾವು ಯೂಶಲಿ ನೋಡ್ಕೊಂಡು ಬಂದ್ರೆ ಆಸ್ಟ್ರೇಲಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾಡ್ತಾರೆ, ಸೌತ್ ಆಫ್ರಿಕನ್ಸ್ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ. ಬಟ್ ನಾವ್ ಅವಾಗಿಂದ ನೋಡ್ಕೊಂಡ್ ಬಂದಾಗ ಒಂದು 135 140 ಮಾಡೋರೆ ಒಂದು ನ್ಯಾಷನಲ್ಸ್ ಜಾಸ್ತಿ ಜನ ಆಡ್ತಾ ಇದ್ರು. ಅವ್ರಿಗೆ ಫೇಸ್ ಮಾಡೋದಕ್ಕೆ ಸಚಿನ್ ತುಂಬಾ ಈಸಿಯಾಗಿ ಆಡ್ತಾ ಇದ್ರು, ಮಿಕ್ಕಿದವ್ರೆಲ್ಲ ಸ್ವಲ್ಪ ಹೆದರ್ಕೊಡೋರು ಅಂತ ಅನ್ಸದ್ ನಮ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾರೆ. ನಿಜವಾಗ್ಲೂ ಆ ತರನೇನಾ? ಆದ್ರೆ ಅವರು ರೂಟ್ ಮಾಡೋ ಬೌಲರ್ಸ್ ತುಂಬಾ, ಈವನ್ ಪಾಕಿಸ್ತಾನಿ ಬೌಲರ್ಸ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾಡ್ತಾರಲ್ಲ, ಅಂದ್ರೆ ನಮ್ಮಲ್ಲಿ ಯಾಕೆ ಅಷ್ಟು ಫಾಸ್ಟ್ ಬೌಲರ್ಸ್ ಬರ್ತಿರ್ಲಿಲ್ಲ ಆಗ? ಒಂದ್ ವಾಸ್ ನಮ್ ಪಿಚಸ್, ವಿ ಹ್ಯಾಡ್ ಸ್ಲೋ ಟರ್ನಿಂಗ್ ಟ್ರ್ಯಾಕ್ಸ್. ಸೊ ಯಾರೂ ಅಷ್ಟು ಜೋರಾಗಿ ಹಾಕಕ್ ಹೋಗ್ತಾ ಇರ್ಲಿಲ್ಲ. ಸುಮ್ನೆ ನಾನು ಯಾಕೆ ಅಷ್ಟು ಕಷ್ಟಪಡ್ಲಿ ವೆನ್ ಪಿಚ್ ಇಂದ ಹೆಲ್ಪ್ ಇಲ್ಲ ಅಂತಂದಾಗ. ಸೊ ಆ ತರ ಆಚೆಗಡೆ ಅವ್ರಿಗೆ ಹೆಲ್ಪ್ ಇರ್ತಿತ್ತು. ಸೊ ಎವ್ರಿ ಒನ್ ವಾಂಟ್ಸ್ ಟು ಬೋಲ್ ಫಾಸ್ಟ್. ಸಿಂಪಲ್ ರೀಸನ್ ಅಷ್ಟೇ. ಅಲ್ಲಿ ಅವ್ರು ಜಾಸ್ತಿ ಬರ್ತಾ ಇದ್ರು, ಇಲ್ಲಿ ಕಮ್ಮಿ ಸಿಗ್ತಾ ಇದ್ರು ಅಷ್ಟೇ. ಇಲ್ಲಿ ಜಾಸ್ತಿ ಜನ ಸ್ಪಿನ್ನರ್ಸ್ ಬರ್ತಾ ಇದ್ರು. ನೀವು ಬೌಲಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಪ್ರತಿ ಮ್ಯಾಚ್ ಅಲ್ಲೂ ಈಗ ಅಫ್ಕೋರ್ಸ್ ಬರೀ ಬ್ಯಾಟ್ಸ್ಮನ್ ಅಂದ್ರೆ ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಪ್ರಾಕ್ಟೀಸ್ ಅಲ್ಲೂ ಬರೀ ಬ್ಯಾಟಿಂಗ್ ಮಾಡ್ತಿರ್ತಾರೆ. ಬೌಲರ್ಸ್ ಆದ್ರೆ ಬೌಲಿಂಗ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ, ಎಲ್ಲೋ ಒಂದ್ 2 ಅವರ್ ಬ್ಯಾಟಿಂಗ್ ಆಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಬಟ್ ಬೌಲಿಂಗ್ ಆಲ್ರೌಂಡರ್ ಅಥವಾ ಬ್ಯಾಟಿಂಗ್ ಆಲ್ರೌಂಡರ್ ಆದಾಗ 2 ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಿಕಾಸ್ ಅವ್ರೊಂಥರ ಮಿಡಲ್ ಆರ್ಡರ್ ಆಡಬೇಕು, ಈ ಕಡೆ ಟೀಮಿಗೆ ಸ್ಕೋರ್ ಬೇಕು ಅಂದ್ರೆ ಅದನ್ನು ಪ್ರೂವ್ ಮಾಡಬೇಕು, ಆ ಕಡೆ ಬೌಲಿಂಗ್ ಅಲ್ಲೂ ಔಟ್ ಶೇನ್ ಆಗ್ಬೇಕು, ತುಂಬಾ ಚೆನ್ನಾಗಿ ಮಾಡ್ಬೇಕು. ಸೊ ಈ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಷ್ಟನೇನಾ ಇಂಡಿವಿಜುವಲ್ ರೋಲ್ ಪ್ಲೇ ಮಾಡೋದಕ್ಕಿಂತ? ಆ ಥರ ಏನು ಅನ್ಸ್ಲಿಲ್ಲ ನನ್ಗೆ ಯಾವತ್ತು. ಯಾಕಂದ್ರೆ ಬೌಲಿಂಗ್ ಮಾಡ್ಬೇಕಾದ್ರೆ ನಾವು ಬರೀ ಬೌಲಿಂಗ್ ಮಾಡ್ತಿರ್ತೀವಿ, ಬ್ಯಾಟಿಂಗ್ ಬಂದಾಗ ಬ್ಯಾಟಿಂಗ್ ಮಾಡ್ತಿರ್ತೀವಿ. ವಾಟ್ ವಾಸ್ ಯುವರ್ ಫೇವರೇಟ್ ಎರಡರಲ್ಲಿ? ನಂದು ಎರಡೂ ವಾಸ್ ಈಕ್ವಲಿ ಫೇವ್ರೇಟ್. ನನ್ಗೆ ಯಾವತ್ತು ನಾನು ಬೌಲಿಂಗ್ ಆಲ್ರೌಂಡರ್ ಅಥವಾ ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಇರಲಿಲ್ಲ. ಐ ಯೂಸ್ ಟು ಡೂ ಬೋತ್ ವೆಲ್ ಓನ್ಲಿ. ಟೀಮಿಗೆ ಹೆಂಗ್ ಬೇಕೋ ಹಂಗೆ ನನಗೆ ದೇ ಯೂಸ್ ಟು ಯೂಸ್ ಮೀ. ಬೌಲಿಂಗಿಗೆ ಜಾಸ್ತಿ ಅಥವಾ ಬ್ಯಾಟಿಂಗಿಗೆ ಜಾಸ್ತಿ ಅಂತ ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ರು. ಆ ಥರ ನನಗೆ ಯಾವತ್ತು ಒಂದು ಓನ್ಲಿ ಚಾಲೆಂಜ್ ವಾಸ್ ಬೀಯಿಂಗ್ ಅನ್ ಆಲ್ರೌಂಡರ್ ವಾಸ್ ಯುವರ್ ಫಿಟ್ನೆಸ್. ಯಾಕಂದ್ರೆ ಎರಡೂ ಮಾಡ್ಬೇಕಾಗತ್ತೆ. ಈಗ ಬರೀ ಬೌಲರ್ಸ್ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಯಾವಾಗ ಲಾಸ್ಟ್ ಅಲ್ಲಿ ಆಗುತ್ತೆ. ಬಟ್ ಬ್ಯಾಟ್ಸ್ಮನ್ ಇದ್ರೆ ಬ್ಯಾಟಿಂಗ್ ಆಡ್ತಾರೆ, ಬೌಲಿಂಗ್ ಇರಲ್ಲ, ಬರೀ ಫೀಲ್ಡಿಂಗ್ ಮಾಡ್ಬೇಕಾಗತ್ತೆ. ಎರಡೂ ಮಾಡಿದಾಗ ಸ್ವಲ್ಪ ಫಿಟ್ನೆಸ್ ಮೇಲೆ ಜಾಸ್ತಿ ವರ್ಕ್ ಮಾಡ್ಬೇಕಾಗ್ತಿತ್ತು. ಅದೊಂದು ಕಷ್ಟ ಅನ್ನೋದು ಬಿಟ್ರೆ ಇನ್ನೇನು ಬೇರೆ ತರ ಏನು ಹಿಂಡ್ರೆನ್ಸ್ ಅಂತ ಅನ್ಸ್ಲಿಲ್ಲ. ಸೊ ನೀವು ಹೇಳಿದ್ರಿ ಆಗ್ಲೇ ಮ್ಯಾಚ್ ಗೆದ್ದಾಗೆಲ್ಲ ವಿಜಯ್ ಮಲ್ಯ ಪಾರ್ಟಿ ಥ್ರೋ ಮಾಡ್ತಿದ್ರು, ಆಗ ಹೋದಾಗ ABD ಹತ್ರ ಮಾತಾಡಿದೆ ಅಂತ. ಹೇಗಿರ್ತಿತ್ತು ಅಂದ್ರೆ ಪಾರ್ಟೀಸ್ ವಿತ್ RCB ಟೀಮ್? ಬಿಕಾಸ್ ನಾವು ನೋಡ್ದಂಗೆ ಕಿಂಗ್ಫಿಶರ್ ಸ್ಪಾನ್ಸರ್ ಮಾಡ್ಬೇಕಾದ್ರೆ ಸುಮಾರು ವಿಡಿಯೋಸ್ ಅಥವಾ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದಾಗ RCB ಮಾತ್ರ ಆ ಲೆವೆಲ್ ಪಾರ್ಟಿ ಮಾಡಿ ಮಜಾ ಮಾಡ್ತಿದ್ ಕಾಣಿಸ್ತಿದ್ದು. ಬೇರೆ ಟೀಮ್ಸ್ ಎಲ್ಲ ಎಲ್ಲೋ ಅಷ್ಟು ಕಾಣಿಸ್ತಾನೆ ಇರ್ಲಿಲ್ಲ. he was king of good times. So obviously ಪಾರ್ಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಿತ್ತು. the only thing was ನಮ್ಗೆ ಅವಾಗ ಟೈಮ್ ಜಾಸ್ತಿ ಇರ್ತಾ ಇರ್ಲಿಲ್ಲ. ಬಿಕಾಸ್ ಇವತ್ ಮ್ಯಾಚ್ ಆಡಿದ್ವಿ, ರಾತ್ರಿ ಮುಗಿಯುತ್ತೆ, 11 ಗಂಟೆಗೆ ಮುಗಿಯುತ್ತೆ. ನೆಕ್ಸ್ಟ್ ಡೇ ವಿ ಹ್ಯಾವ್ ಟು ಟ್ರಾವೆಲ್ ಟು ಅನದರ್ ಇದು ಹೋಮ್ ಅಂಡ್ ಅವೇ ಆಗ. ಸೊ ಬೇರೆ ಸಿಟಿಗೆ ಟ್ರಾವೆಲ್ ಮಾಡಿ ನೆಕ್ಸ್ಟ್ ಡೇ ಫುಲ್ ರೆಸ್ಟ್ ಇರ್ತಿತ್ತು. ಅದ್ರ ನೆಕ್ಸ್ಟ್ ಡೇ ನಾವು ಪ್ರಾಕ್ಟೀಸ್ ಮಾಡಬೇಕು, ನೆಕ್ಸ್ಟ್ ಡೇ ಮ್ಯಾಚ್. ಸೊ ಓನ್ಲಿ 2 days ಬ್ರೇಕ್ ಇರ್ತಾ ಇತ್ತು ಮಧ್ಯದಲ್ಲಿ. ಈಗ ಹೆಂಗೆ 4 days ಒಂದೊಂದ್ಸರಿ ಸಿಗುತ್ತೆ, ಆ ತರ ಸಿಗ್ತಾ ಇರ್ಲಿಲ್ಲ. ದ ವಿಂಡೋ ವಾಸ್ ಟೂ ಶಾರ್ಟ್. ಸೊ ಅವಾಗ ಪಾರ್ಟೀಸ್ ಇರ್ತಾ ಇತ್ತು. ಬಟ್ ನಮ್ದು ಹೆಂಗೆ ಪ್ಲೇಯರ್ಸ್ಗೆ ಹೆಂಗೆ ಇರ್ತಾ ಇತ್ತು ಅಂದ್ರೆ ನಾವು ಹೋಗ್ತಾ ಇದ್ವಿ ಸುಮ್ನೆ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಒಂಥರ ಇದ್ರ ತರ ಏನೋ ಶಾಸ್ತ್ರ ಅಲ್ಲ, ನಮ್ಗೆ ತೋರ್ಸ್ಕೊಡ್ಬೇಕಲ್ಲ ನನ್ನ ಹತ್ರ ಪ್ಲೇಯರ್ಸ್ ಇದಾರೆ ಅಂತ. ಸೊ ವಿ ಹ್ಯಾಡ್ ಟು ಅಟೆಂಡ್. ನಮ್ಗೆ ಒಂಥರ ಹೋಗಿ ನಾವು ಸುಮ್ನೆ ಮುಖ ತೋರ್ಸ್ಕೊಂಡು ಎಲ್ಲಾರ್ಗು ಆಲ್ಮೋಸ್ಟ್. ಅವ್ರಂತ್ರು ಮೇಜರ್, ನಾವು ಹೋಗಿಲ್ಲ ಅಂದ್ರೆ ನಮ್ಗೆ ಯಾರು ಕೇಳ್ತಾ ಇರ್ಲಿಲ್ಲ. ಮೇನ್ ಪ್ಲೇಯರ್ಸ್ ಅಂತೂ ಮೇಜರ್ ಹೋಗ್ಲೇಬೇಕು. ಹೋಗಿ ಅಟ್ಲೀಸ್ಟ್ ಮುಖ ತೋರಿಸಿ, ಯಾಕಂದ್ರೆ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿರೋರು, ಇವೆಂಟ್ ಆರ್ಗನೈಸರ್ಸ್ ಅವ್ರು ಇವರನ್ನ ಇರೋರು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ, ಮೀಟ್ ಅಂಡ್ ಗ್ರೀಟ್ ತರ ಇರ್ತಾ ಇತ್ತು. ಅದೆಲ್ಲ ಮಾಡಿ ವಾಪಸ್. ಕೆಲವೊಬ್ರು ಪಾರ್ಟಿ ಮಾಡೋರು ಇದ್ರು, ಅವ್ರು ಫುಲ್ ನೈಟ್ ಇದ್ದು ಪಾರ್ಟಿ ಮಾಡೋರು, ಡೈರೆಕ್ಟ್ ಬಸ್ಸಿಗೂ ಬರೋರು ಇದ್ರು. ಅಂತವ್ರೆಲ್ಲ ಡೈರೆಕ್ಟ್ ಹಂಗೆ ಪಾರ್ಟಿಯಿಂದ ಅವ್ರು ಲಗೇಜ್ ಕಳಿಸ್ಬಿಡ್ತಾ ಇದ್ರು, ಅಲ್ಲಿ ಪಾರ್ಟಿಯಿಂದ ಡೈರೆಕ್ಟ್ ಬಸ್ಸಿಗೆ ಬಂದ್ಬಿಡ್ತಾ ಇದ್ರು. ಬಟ್ ನಮ್ಗೆಲ್ಲ ನಾವು ಸ್ವಲ್ಪ ಹೊತ್ತು ಹೋಗ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಅವಾಗ ಇನ್ನೊಂದಿತ್ತು ಅಂದ್ರೆ ಅನಿಲ್ ಕುಂಬ್ಳೆ ಸರ್ ಇದ್ರು. ಅವ್ರಷ್ಟ ಅವ್ರು ಮೀಟ್ ಅಂಡ್ ಗ್ರೀಟ್ ಆಗಿದ ತಕ್ಷಣ ಹಿಂಗ್ ನೋಡೋರು ಒಂದ್ಸರಿ. ನಾವ್ ಅಷ್ಟ್ರಲ್ಲಿ ಟಕ ಟಕ ಅಂತ ಜಾಗ ಖಾಲಿ ಮಾಡ್ಬೇಕು, ಅಲ್ಲೇನಾದ್ರು ಇದ್ರೆ ನೆಕ್ಸ್ಟ್ ಡೇ ಬೀಳೋದು ನಮ್ಗೆ. ಸೊ ನಮ್ಗೆಲ್ಲ ಜಾಸ್ತಿ ಇದಿರ್ತಾ ಇರಲ್ಲ, ನಾವು ಬೇಗ ಬಂದ್ಬಿಡ್ತೀವಿ. ಬಟ್ ಮೇಜರ್ ಪ್ಲೇಯರ್ಸ್ಗೆ ಅವ್ರಿಗೆಲ್ಲ ಸ್ವಲ್ಪ ಈ ಸ್ಪಾನ್ಸರ್ಶಿಪ್ಸ್ ಅವೆಲ್ಲ ಇರ್ತಿತ್ತಲ್ಲ, ಸೊ ದೇ ಹ್ಯಾಡ್ ಟು ಬಿ ದೇರ್, ಹಂಗಾಗಿರ್ತಾ ಇತ್ತು. ಬಟ್ ದೇ ಯೂಸ್ ಟು ಹೋಸ್ಟ್ ರೆಗ್ಯುಲರ್ ಪಾರ್ಟೀಸ್ ಅಷ್ಟೇ. ಈ ತರದ ಪಾರ್ಟಿ ಸೆಷನ್ ಅಲ್ಲಿ ಯಾವ್ದಾದ್ರು ಮಜವಾದ ಇನ್ಸಿಡೆಂಟ್ ಆಗಿರೋದು ಜ್ಞಾಪಕ ಇದೆಯಾ? ಇಲ್ಲ, ಯಾಕಂದ್ರೆ ಅದನ್ನೇ ಹೇಳಿದ್ನಲ್ಲ, ನಾವ್ ಯಾವಾಗ್ಲೂ ವಿ ಹ್ಯಾಡ್ ಟು ಕಮ್ ಔಟ್ ಅರ್ಲಿ. ಅವ್ರದ್ದು ಮಜವಾದ ಸೆಷನ್ಸ್ ಆಗಿದೆ, ಬಟ್ ಫಸ್ಟ್ ಹ್ಯಾಂಡ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಬರೀ ಸ್ಟೋರೀಸ್ ಕೇಳಿರೋದು ಅದು. ಸೊ ಅದನ್ನ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ಅದು ಯಾರೋ ಬೇರೆಯವ್ರು ಅವ್ನ್ ಹಿಂಗ್ ಅಂದ ಅಂತ ಕೇಳಿರೋದಷ್ಟೇ. ಸೊ ಐ ಕೆನಾಟ್ ಕಮೆಂಟ್ ಆನ್ ದಟ್. ಬಟ್ ನಮ್ಗೆ ಯಾವ್ದು ಆತರ
ಇದಾಗಿಲ್ಲ ಅಷ್ಟೇ. ಈ ಗೈಲೆಲ್ಲ ಫುಲ್ ಮಜಾ ಮಾಡ್ಕೊಂಡ್ರಂಗೆ ಕಾಣಿಸ್ತಿರಲ್ಲ, ಫುಲ್ ಒಂಥರ ಪಾರ್ಟಿ ಅನಿಮಲ್ ತರ ಫುಲ್ ಖುಷಿಯಾಗಿ ಇರೋರಲ್ಲ. ಅವ್ರನ್ನ ಡ್ರಿಲ್ ಎಲ್ಲ ಮಾಡಿಸ್ಬೇಕಾದ್ರೆ ಹೆಂಗಾಗೋದು? ಅಂದ್ರೆ ಇವಾಗ ನಿಮ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಅವ್ರಿಗೆ ಇರ್ತಿತ್ತಾ? ಇಲ್ಲ, ಅವ್ರದ್ದು ಅವ್ರದ್ದು ಒಂದಿದೆ, ಫಾರಿನ್ ಪ್ಲೇಯರ್ಸ್ ವೆನ್ ದೇ ಪಾರ್ಟಿ ಹಾರ್ಡ್, ಬಟ್ ವೆನ್ ಇಟ್ ಕಮ್ಸ್ ಟು ಈ ತರ ಪ್ರಾಕ್ಟೀಸ್ ಆಗ್ಲಿ ಮ್ಯಾಚ್ ಆಗ್ಲಿ ಅವ್ರು ಅಷ್ಟೇ ಸೀರಿಯಸ್ ಇರ್ತಾ ಇದ್ರು. ಸೊ ಇವತ್ ಮ್ಯಾಚ್ ಆಯ್ತು, ಈಗ ಅವ್ನ್ ಗೆಲು ಇಡೀ ರಾತ್ರಿ ಪಾರ್ಟಿ ಮಾಡ್ತಿದ್ದ, ನೆಕ್ಸ್ಟ್ ಡೇ ಇಡೀ ದಿನ ಮಲಗ್ತಿದ್ದ. ಯಾಕಂದ್ರೆ ಹೆಂಗಿರೋ ಟ್ರಾವೆಲ್ ಇರೋದು, ಫ್ಲೈಟ್ ಅಲ್ಲೂ ಮಲಗ್ತಿದ್ದ, ಹೋಟೆಲ್ಗೆ ಹೋಗಿ ಮಲಗ್ತಿದ್ದ, ಅವ್ನು ಕಾಣಿಸ್ಕೊಳ್ತಾನೆ ಇರ್ಲಿಲ್ಲ. ನೆಕ್ಸ್ಟ್ ಡೇ ಪ್ರಾಕ್ಟೀಸ್ಗೆ ಫ್ರೆಶ್ ಆಗಿ ಬರೋದು. ಸೊ ದೇ ಯೂಸ್ ಟು ಟೇಕ್ ಕೇರ್, ಅಂಡ್ ನಮ್ಗೆ ಫಿಸಿಯೋಸ್ ಆಗಲಿ ಟ್ರೈನರ್ಸ್ ಆಗಲಿ, ದೇ ಯೂಸ್ ಟು ಮೇಕ್ ಶೋರ್ ದಟ್ ವಿ ಆರ್ ವೆಲ್ ಹೈಡ್ರೇಟೆಡ್. ಏನೋ ಮಸಾಜ್ ಆಗಲಿ ಅಥವಾ ಏನಾದರೂ ನಮ್ಗೆ ಫಿಸಿಯೋಥೆರಪಿ ಬೇಕು, ಏನೇ ಆದ್ರೂ ಯೂಸ್ ಟು ಮೇಕ್ ಶೋರ್ ದಟ್ ವಿ ರಿಕವರ್ ವೆಲ್ ಅಂಡ್ ವಿ ಆರ್ ರೆಡಿ ಫಾರ್ ದ ಗೇಮ್. ಸೊ ಆ ರೀತಿ ಅವ್ರು ನೋಡ್ಕೊಳ್ತಾ ಇದ್ರು. ಇವ್ರುಗಳು ಅವ್ರದ್ದು ವಾಟ್ ಎವರ್ ಫನ್ ದೇ ಹ್ಯಾವ್ ಟು ಹ್ಯಾವ್ ಅದ್ ಮಾಡ್ತಿದ್ರು ಅವರು. ಬಟ್ ದೆನ್ ಡ್ಯೂರಿಂಗ್ ದ ಪ್ಲೇ ದೇ ವರ್ ವೆರಿ ಸೀರಿಯಸ್. ಓಕೆ. ಅಂಡ್ ಈ ಮಧ್ಯೆ ಬೇರೆ ಯಾವ್ದಾದ್ರು ಫ್ರಾಂಚೈಸಿಗೆ ಹೋಗ್ಬೇಕು, ಅಲ್ಲೊಂದಷ್ಟು ಚೆನ್ನಾಗಿ ಆಪರ್ಚುನಿಟಿ ಸಿಗುತ್ತೆ, ನಾನು ಕೆರಿಯರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ರಾದರ್ ದೆನ್ ಇಲ್ಲಿ ನನ್ನ ಜಾಸ್ತಿ ಡಗೌಟಲ್ಲಿ ಕೂರಿಸ್ತಾರೆ, ಈ ಥರದ್ದೆಲ್ಲ ತಲೆಗೆ ಬರ್ತಿತ್ತಾ? ಅವಾಗ ನಮ್ಗೆ ಆಪ್ಷನ್ಸ್ ಇರಲಿಲ್ಲ. ನಾನು ಹೋಗ್ಬೇಕು ಅನ್ನೋಕ್ಕೆ ಐ ಹ್ಯಾಡ್ ನಾಟ್ ಪರ್ಫಾರ್ಮ್ಡ್ ಆಲ್ಸೋ ದಟ್ ಮಚ್, ಆರ್ ಅವಾಗ ಆ ಆಕ್ಷನ್ದು ಪ್ರೊಸೀಜರು ಇರಲಿಲ್ಲ. ಸೊ ನನಗೆ ಆ ಆಪ್ಷನ್ ಇರಲಿಲ್ಲ ಸೇಯಿಂಗ್ ದಟ್ ನಾನು ಬೇರೆ ಕಡೆ ನೋಡಬೇಕು ಹಂಗೆ. ಆ 2 ವರ್ಷ ಆದ್ಮೇಲೆ ವಿ ವರ್ ಔಟ್. ಓಕೆ. ಅದಾದ್ಮೇಲೆ ಎಲ್ಲೂ ನಮ್ಗೆ ಇದು ಸಿಗ್ತಾ ಇರಲಿಲ್ಲ. ಅದ್ರ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೋಬೇಕಾ ಮತ್ತೆ ನೆಕ್ಸ್ಟ್ ಇಯರ್? ದಟ್ ಇಸ್ 2 year ಕಾಂಟ್ರಾಕ್ಟ್ ಇರ್ತಾ ಇತ್ತು. ಸೊ 2 years ಕಾಂಟ್ರಾಕ್ಟ್ ಆದ್ಮೇಲೆ ದಟ್ಸ್ ಇಟ್, ವಿ ವರ್ ಔಟ್. ಓಕೆ. ಅಟ್ಲೀಸ್ಟ್ ನೀವು ಇವಾಗ ಒಂದು ಮ್ಯಾಚ್ ಆಡಿದ್ರಿ ಅಂಡ್ ಚಾಂಪಿಯನ್ಸ್ ಲೀಗ್ ಎಲ್ಲ ಆಡಿದ್ರಿ, ಆಡದೆ ಹಾಗೆ ಔಟ್ ಆಗಿರೋರು ಇದಾರಾ? ಅಂದ್ರೆ ಸುಮಾರು ಜನ ಇದ್ದಾರೆ. ಓಕೆ. ನಂದು ಆ ಟೈಮಲ್ಲೇ ಇದ್ದಿದ್ದು ಒಂದು 2-3 ಜನ ಇದ್ದಾರೆ. ಅಂದ್ರೆ ನಾನು ಆಡಿದ ವರ್ಷನೇ ದೇ ಡಿಡ್ ನಾಟ್ ಗೆಟ್ ಅ ಸಿಂಗಲ್ ಚಾನ್ಸ್, ಬಟ್ ಅಲ್ಲಿಂದ ಹಂಗೇನೆ ಆಚೆ ಬಂದವರು ಇದ್ದಾರೆ. ಒಳ್ಳೆ ಪ್ಲೇಯರ್ಸೇ, ಒಳ್ಳೆ ಪ್ಲೇಯರ್ಸ್. ಇನ್ಫ್ಯಾಕ್ಟ್ BN ಭರತ್ ಅಂತ ನನ್ನ ಜೊತೆ ಮೈಸೂರು ಅವನೊಬ್ಬ ಇದ್ದ, ಹಿ ವಾಸ್ ಆಲ್ಸೋ ಅನ್ ಆಲ್ರೌಂಡರ್. ಪಾಪ ಅವನಿಗೆ ಚಾನ್ಸ್ ಸಿಗ್ಲಿಲ್ಲ. ಅವನು ಇನ್ನೊಬ್ಬ ತ್ಯಾಗರಾಜನ್ ಅಂತ ತಮಿಳ್ನಾಡು ಅವನಿದ್ದ, ಅವನಿಗೆ ಚಾನ್ಸ್ ಸಿಗ್ಲಿಲ್ಲ. ಇನ್ನೊಂದು 2-3 ಜನ ಇದ್ದಾರೆ. ಸೊ ಈ ತರದೆಲ್ಲ ನೋಡಿದಾಗ ಟ್ಯಾಲೆಂಟ್ ಗಿಂತ ಜಾಸ್ತಿ ಸಮ್ ಟೈಮ್ ಲಕ್ ಮತ್ತೆ ಪಾಲಿಟಿಕ್ಸ್ ಎಲ್ಲ ಫೇವರ್ ಆಗುತ್ತೆ ಕ್ರಿಕೆಟ್ ಅಲ್ಲಿ ಅಂತ ಅನ್ಸತ್ತಾ? ಐ ವುಡಂಟ್ ಸೇ ಲಕ್, ಐ ವುಡ್ ಸೇ ಡೆಸ್ಟಿನಿ. Some things you're destined to get and some things you're not destined to get. ಹಣೆ ಬರದಲ್ಲಿ ಬರ್ದಿದ್ರೆ ನೀವು ಏನನ ಆಗ್ಲಿ ನೀವು ಆಡ್ತೀರಾ, ನೀವು ಮಾಡ್ತೀರಾ. ಬರ್ದಿಲ್ಲ ಅಂದ್ರೆ ನೀವು ಏನ್ ತಿಪ್ಪರ್ಲಾಗ ಹಾಕೋದ್ರು ಸಿಗಲ್ಲ. ಸೊ ವೈ ವರಿ ಅಬೌಟ್ ಇಟ್? ವಾಟ್ ಅಬೌಟ್ ಪಾಲಿಟಿಕ್ಸ್ ಇನ್ ಕ್ರಿಕೆಟ್? ಇಟ್ ಈಸ್ ದೇರ್ ಎವ್ರಿವೇರ್. ಎಲ್ಲ ಕಡೆ ಇದೆ, ಎಲ್ಲೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲ ಕಡೆ ಇದೆ, ಬಟ್ ದಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇಟ್. ಅದ್ರ ಬಗ್ಗೆ ಅಳ್ತಾ ಕೂತ್ಕೊಳಕ್ ಆಗಲ್ಲ. ನಾನು ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ನಾನು ಅದೊಂದು ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ ತಾಕತ್ ಇದೆಯಾ, ನೀನು ಯಾರನ್ನ ಕರ್ಕೊಂಡು ಬಂದು ಮಾಡಿಸು. ಇಲ್ವಾ, ಸುಮ್ಮನಿರು. ಯಾಕೆ ಅಳ್ತೀಯ? ಯಾರೊಬ್ರು ಪಾಲಿಟಿಕ್ಸ್ ಮಾಡಿ ಅಥವಾ ಏನಾದ್ರು ಇನ್ಫ್ಲುಯೆನ್ಸ್ ಇಟ್ಕೊಂಡು ಬಂದಿದ್ದಾನೆ ಅಂತಂದ್ರೆ ಆ ಇನ್ಫ್ಲುಯೆನ್ಸ್ ಮಾಡೋದಕ್ಕೂ ಅವ್ನು ಏನಾದ್ರು ಒಂದು ಸ್ವಲ್ಪ ಕಷ್ಟಪಟ್ಟಿರ್ತಾನೆ. ಯಾರ್ದು ಕಾಲ್ ಹಿಡಿದಿರ್ತಾನೆ, ರೈಟ್ ಟೈಮಲ್ಲಿ ಹೋಗಿರ್ತಾನೆ, ಅವ್ರಿಗೆ ಮೀಟ್ ಮಾಡಿರ್ತಾನೆ, ಏನೋ ಒಂದು ಮಾಡಿರ್ತಾನೆ. ಅದ್ ಮಾಡೋದಕ್ಕೂ ಹಾರ್ಡ್ ವರ್ಕ್ ಇಸ್ ರಿಕ್ವೈರ್ಡ್. ನಿನ್ನ ಹತ್ರ ಇತ್ತು ಅಂದ್ರೆ ನೀನು ಮಾಡು, ಸಿಂಪಲ್ ಇಸ್ ದಟ್. ಆಗಲ್ಲ, ಏನ್ ಮಾಡಕ್ಕಾಗಲ್ಲ. ಅಯ್ಯೋ ನನ್ಗೆ ಅನ್ಯಾಯ ಆಯ್ತು, ಪಾಲಿಟಿಕ್ಸ್ ಆಯ್ತು, ಹಂಗಾಯ್ತು ಹಿಂಗಾಯ್ತು, ಯಾರು ಕೇಳ್ತಾರೆ? ನಿಮ್ ಫ್ರೆಂಡ್ಸ್ 1-2 ಜನ ಹೌದಾ ಮಗ, ಸಾರಿ ಕಣೋ, ನೀನ್ ಸಕ್ಕ ಟ್ಯಾಲೆಂಟೆಡ್ ಪ್ಲೇಯರ್, ಎಣ್ಣೆ ಹೊಡಿಬೇಕಾರೆ ಒಂದ್ ಸ್ವಲ್ಪ ನಿಂಗೆ ಪ್ರೇಸ್ ಮಾಡ್ತಾರೆ ಅಷ್ಟೇ. ಅದಾದ್ಮೇಲೆ ದೇ ಮೂವ್ ಆನ್ ವಿತ್ ದರ್ ಲೈಫ್ಸ್ ಅಂಡ್ ಯು ಆರ್ ಸ್ಟಿಲ್ ದ ಸೇಮ್. ಸೊ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಯು ಹ್ಯಾವ್ ಟು ಬಿ ರೂತ್ಲೆಸ್. ಏನು ಮಾಡಕ್ಕಾಗಲ್ಲ, ನಮ್ ಸೊಸೈಟಿ ನಮ್ದು ಇದು ಇರೋದೇ ಹಂಗೆ. ಯು ಹ್ಯಾವ್ ಟು ಬಿ ರೂತ್ಲೆಸ್. ಆದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ, ಮೂವ್ ಆನ್ ಅಷ್ಟೇ. ಇದೆಲ್ಲ ಓವರ್ ದ ಪೀರಿಯಡ್ ಆಫ್ ಟೈಮ್ ಕ್ರಿಕೆಟ್ ಅಲ್ಲಿ ಕಾದು ಆಡಿ ಬಂದಿರುವಂತಹ ಮೈಂಡ್ ಸೆಟ್ ಅನ್ಬೋದು. ಬೇರೆಯವ್ರದ್ದು ನೋಡಿ ಅವರ ಇಷ್ಟು ವರ್ಷ ಆದ್ಮೇಲೆ ಈಗ ರಿಯಲೈಸ್ ಆಗ್ತಿದೆ. ಎಷ್ಟೊಂದ್ಸರಿ ನಾವು ಸುಮ್ಮನೆ ನಾನು ತಲೆ ಕೆಡ್ಸ್ಕೊಂಡಿದ್ನಲ್ಲ ಅಂತ. ಯಾಕಂದ್ರೆ ನಾನು ಎಷ್ಟೇ ಮಾಡಿದ್ರು ನನಗೆ ಆಗ್ತಾ ಇರ್ಲಿಲ್ಲ. ಯಾಕೆ ತಲೆ ಕೆಡ್ಸ್ಕೊಂಡೆ? ಮತ್ತೆ I could have moved on very early. ಅಂತ ಅನ್ನಿಸ್ತು. I could have been somewhere else by now if I had moved on early. ತುಂಬಾ ಹೊತ್ತು ಹಿಡ್ಕೊಂಡು ವೇಟ್ ಮಾಡಿದೆ ಅಂತ. ಇನ್ನೂ ಸಿಗ್ಬೋದು ಆಪರ್ಚುನಿಟಿ, ಸಿಗ್ಬೋದು ಅಂತ ಏನೋ ಒಂದು ಆಸೆಯಲ್ಲಿ ತುಂಬಾ ವರ್ಷ ಇದು ಮಾಡಿದೆ ಅಂತ ಅನಿಸ್ತು. ಬಟ್ ಅಗೇನ್ ಸಮ್ ಟೈಮ್ಸ್ ಸ್ವಲ್ಪ ಜನಕ್ಕೆ ಅಷ್ಟು ವೇಟ್ ಮಾಡಿದಕ್ಕೆ ಮತ್ತೆ ಸಿಗುತ್ತೆ ಆಪರ್ಚುನಿಟಿ.
ಕೆಲವರು ತುಂಬಾ ದುಡ್ಡು ಕಮ್ ಬ್ಯಾಕ್ ಮಾಡಿದ್ದಾರೆ. ಹಾ, ಸೊ ಅಗೇನ್ ಇಟ್ಸ್ ಅ ಡಬಲ್ ಎಜ್ ಸೋರ್ಡ್. ಒಂದೊಂದ್ಸರಿ ಸಿಗುತ್ತೆ, ಒಂದೊಂದ್ಸರಿ ಸಿಗಲ್ಲ. ಬಟ್ ಎನಿವೇಸ್ ವಾಟ್ ಎವರ್ ಇಷ್ಟು ವರ್ಷ ಏನಾಗಿದೆ ಅದು ನೋ ರಿಗ್ರೆಟ್ಸ್. ಎಲ್ಲದ್ರಿಂದನೂ ವಿ ಹವ್ ಲರ್ನ್ಡ್ ಸಮಥಿಂಗ್. ಬಟ್ ರಿಟೈರ್ಮೆಂಟ್ ತಗೊಂಡಾಗ ಶೂಸ್ನ ಎತ್ತಿಟ್ಟು ಜರ್ಸಿ ಬಿಚ್ಚಿ ಹುಕ್ ಹಾಕ್ಬಿಟ್ಟು ಮತ್ತೆ ನಾನು ಆಡಲ್ಲ ಅನ್ನೋದಿದೆಯಲ್ಲ, ಇಟ್ ಇಸ್ ವೆರಿ ಪೇನ್ಫುಲ್ ಮೂಮೆಂಟ್. ಅಫ್ಕೋರ್ಸ್ ಇಟ್ಸ್ ಎ ಪರ್ಸನಲ್ ಜರ್ನಿ, ಒಬ್ಬೊಬ್ಬರಿಗೆ ಒಂದೊಂಥರ ಆಗುತ್ತೆ. ಹೌ ವಾಸ್ ಯುವರ್ ಕಾಲ್, ಅಥವಾ ನೀವು ರಿಟೈರ್ ಆಗಬೇಕು ಅಂತ ಅನ್ಕೊಂಡಾಗ ಓಕೆ ನಾನು ಮತ್ತೆ ಮೂವ್ ಆನ್ ಆಗಬೇಕು ಇಲ್ಲಿಗೆ ಅಂತಂದಾಗ ಹೌಸ್ ಯುವರ್ ಮೈಂಡ್ ಸೆಟ್? ಇನ್ಫ್ಯಾಕ್ಟ್ ನಂದು ಸ್ವಲ್ಪ ಗ್ರಾಜುವಲ್ ಆಗಾಯ್ತು. ಹಾ, ಯಾಕಂದ್ರೆ ನಾನು ಲಾಸ್ಟ್ ಆಡಿದ್ದು ಅಥವಾ ಪ್ರೊಫೆಷ್ನಲ್ ಆಗಿ ಇದು ಮಾಡಿದ್ದು 2013-14 ಆ ಟೈಮಲ್ಲೇ. ಅದಾದ್ಮೇಲಿಂದ ನಾನು ಬರೀ KPL ಬರೀ ಇಂಥದ್ದೇ ಆಡ್ತಾ ಇದ್ದೆ. ಸೊ ಅಲ್ಲಿಂದ ಟಿಲ್ 2019 ಐ ವಾಸ್ ಪ್ಲೇಯಿಂಗ್ KPL, ಅಂದ್ರೆ ನಮ್ದು ಮಹಾರಾಜ ಟ್ರೋಫಿ ಅದೆಲ್ಲ ಆಡ್ತಿದ್ದೆ. ಸೊ ಗ್ರಾಜುವಲಿ ಅಲ್ಲಿವರೆಗೂ ಆಯ್ತು. ಅಂಡ್ ಪ್ರೊಫೆಷನಲ್ ಕ್ರಿಕೆಟ್ ಸ್ವಲ್ಪ ಬ್ಯಾಕ್ ಸೀಟ್ ತಗೊಳ್ತು. ದೆನ್ ಇಟ್ ವಾಸ್ ಐ ಥಿಂಕ್ 2020-21 ಕೋವಿಡ್. ಆ 2 ವರ್ಷ ಏನೂ ಆಗಲಿಲ್ಲ. ಅದಾದ್ಮೇಲೆ ಐ ಮೂವ್ಡ್ ಇನ್ ಟು ಕೋಚಿಂಗ್. ಒಂದು 2-3 ವರ್ಷ ಕೋಚಿಂಗ್ ಮಾಡಿದೆ. ದೆನ್ ಐ ಅನೌನ್ಸ್ಡ್ ಮೈ ರಿಟೈರ್ಮೆಂಟ್. ಸೊ ದ ಮೂವ್ ವಾಸ್ ವೆರಿ ಗ್ರಾಜುವಲ್ ಫಾರ್ ಮೀ. ಸಡನ್ ಆಗಿ ಈಗ ಆಡ್ತಾ ಇದ್ದೀನಿ, ಸಡನ್ ಆಗಿ ನಾನು ರಿಟೈರ್ಮೆಂಟ್ ಕೊಟ್ಟೆ ಅಂತಿಲ್ಲ. ಸೊ ದಟ್ ಕೋವಿಡ್ ಟೈಮ್ ಆಕ್ಚುಲಿ ವರ್ಕ್ಡ್ ಇನ್ ಮೈ ಫೇವರ್. ಓಕೆ, ನಂಗೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಈಸಿ ಆಯ್ತು. ನಾಟ್ ಯೋಚನೆ ಮಾಡಕ್ಕೆ, ನಂಗೆ ಈಸಿ ಆಯ್ತು ಮೂವ್ ಆಗಕ್ಕೆ. ಇನ್ನೇನು ಆಯ್ತು, ಆಲ್ಮೋಸ್ಟ್ ನಾನು ಐ ವಾಸ್ ಆನ್ ದ ವರ್ಜ್ ಆಫ್ ಲೀವಿಂಗ್. ಆ 2 ವರ್ಷ ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯಾರು ಏನೂ ಆಡ್ತಿಲ್ವಲ್ಲ, ನಾನು ಆಡ್ಲಿಲ್ಲ, ಹಂಗೆ ಮೂವ್ ಆಯ್ತು. ಆಮೇಲೆ ಕೋಚಿಂಗಿಗೆ ಬರಕ್ಕೆ ವಿ ಹ್ಯಾವ್ ಟು ಅನೌನ್ಸ್ ಆ ರಿಟೈರ್ಮೆಂಟ್ ಅಂಡ್ ಆಲ್ ದಟ್ ಅಂತ ಏನೋ ಹೇಳಿದ್ರು. ಸೊ ದೆನ್ ಐ ಅನೌನ್ಸ್ಡ್. ಹೆಂಗಿದ್ರು ಆಡ್ತಾ ಇರ್ಲಿಲ್ಲ, ಸೊ ವಾಟ್ ಇಸ್ ದ ಪಾಯಿಂಟ್? ಅಂಡ್ ತುಂಬಾ ವರ್ಷ ಹಿಡಿದಿಟ್ಕೊಂಡು ಇಲ್ಲ ನಾನು ಆಡ್ತೀನಿ ಅಂತ ಟ್ರೈ ಮಾಡೋದು, ನೀವು ಆಗ್ಲೇ ಹೇಳಿದ್ರಿ ಅದು ತುಂಬಾ ಮುಂಚೆನೆ ಅರ್ಥ ಆಗ್ಬಿಟ್ಟಿದ್ರೆ ಇನ್ನು ಮುಂಚೆನೆ ಮೂವ್ ಆನ್ ಆಗ್ತಿದೆ, ಸುಮಾರಷ್ಟು ಆಪರ್ಚುನಿಟೀಸ್ಗಳು ಸಿಕ್ತಿತ್ತು, ಹೋಗ್ತಿದೆ ಅಂತ. ಏನೇನು ಆಪರ್ಚುನಿಟೀಸ್ಗಳನ್ನ ಟ್ರೈ ಮಾಡ್ಬೋದಿತ್ತು ಇಫ್ ಇನ್ ಕೇಸ್? ಪ್ರಾಬಬ್ಲಿ ನಾನು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ವರ್ಷ ವೇಟ್ ಮಾಡಿದೆ. ಮೇ ಬಿ ನಾನು ಅದರ್ ಸ್ಟೇಟ್ಸ್ ಈಗ ನೋಡಿ ಸುಮಾರು ಜನ ಕ್ರಿಕೆಟರ್ಸ್ ನಮ್ಮವರು ಇಲ್ಲಿ ಸಿಗ್ತಾ ಇಲ್ಲ ಆಪರ್ಚುನಿಟಿ, ಅಂದ್ರೆ ಬೇರೆ ಸ್ಟೇಟಿಗೆ ಹೋಗ್ತಾ ಇದಾರೆ. ಅಲ್ಲಿ ಸಿಗ್ತಾ ಇದೆ ಆಪರ್ಚುನಿಟಿ, ಎಲ್ಲ ಆಡ್ತಾ ಇದಾರೆ. ಆಕ್ಚುಲಿ ಕರ್ನಾಟಕ ಆಡಕ್ಕಿಂತ ಬೇರೆ ಸ್ಟೇಟ್ ಆಡೋದು ಕಂಪ್ಯಾರಿಟಿವ್ಲಿ ಈಸಿ ಇದೆಯಾ? ಸ್ವಲ್ಪ ಈಸಿ. ಬೇರೆ ಸ್ಟೇಟ್ ಐ ಮೀನ್ ಟು ಸೇ ನಾಟ್ ದ ಮೇನ್ ಇಲಿಟ್ ಟೀಮ್ಸ್. ದೇರ್ ಆರ್ ಲಾಟ್ ಆಫ್ ಪ್ಲೇಟ್ ಗ್ರೂಪ್ ಅಲ್ಲಿರೋ ಟೀಮ್ಸ್ ಇದಾವೆ. ನಾರ್ತ್ ಈಸ್ಟರ್ನ್ ಟೀಮ್ಸ್ ತುಂಬಾ ಇದಾವೆ. ಪಾಂಡಿಚೇರಿ, ಆಮೇಲೆ ಮಣಿಪುರ್, ಮಿಜೋರಾಂ, ಅರುಣಾಚಲ್, ಈ ತರ ಸಣ್ಣ ಟೀಮ್ಸ್ ಎಲ್ಲ ತುಂಬಾ ಇದಾವೆ. ಹೂ ವಾಂಟ್ ಪ್ರೊಫೆಷನಲ್ ಪ್ಲೇಯರ್ಸ್ ಟು ಕಮ್ ಅಂಡ್ ಪ್ಲೇ ದೇರ್ ಅಂಡ್ ನರ್ಚರ್ ದರ್ ಟೀಮ್ ಅಂಡ್ ಆಲ್ ದಟ್. ಓಕೆ, ಅಂತದಲ್ಲೆಲ್ಲ ನಾವು ಮುಂಚೆನೆ ಮೂವ್ ಆನ್ ಆಗಿದ್ರೆ ಐ ವುಡ್ ಹ್ಯಾವ್ ಪ್ಲೇಡ್ ಫಾರ್ ಅನದರ್ 5-6 years ಫಾರ್ ರಂಜಿ ಟ್ರೋಫಿ ಓನ್ಲಿ. ದೆನ್ ಸಿ ಆಬ್ವಿಯಸ್ಲಿ ಈಗ ನಾನು ಹೇಳಿದ್ನಲ್ಲ, ನಿಮ್ 33 ಲಕ್ಷ ನಿಮಗೆ ಪರ್ ಇಯರ್ ಸಿಗ್ತಾ ಇದೆ ಅಂತಂದ್ರೆ ಫೈನಾನ್ಷಿಯಲಿ ಆಗಿರ್ಬೋದು, ಕರಿಯರ್ ವೈಸ್ ಆಗಿರ್ಬೋದು, ಐ ವುಡ್ ಹ್ಯಾವ್ ಬೀನ್ ಅಟ್ ಅ ಡಿಫರೆಂಟ್ ಸ್ಟೇಜ್. ಬಟ್ ದೆನ್ ಅಗೇನ್ ಮೇ ಬಿ ಐ ವುಡಂಟ್ ಹ್ಯಾವ್ ಮೂವ್ಡ್ ಆನ್ ಇನ್ ಟು ಕೋಚಿಂಗ್ ಅನ್ಸುತ್ತೆ. ಹೌದು. ಬಟ್ ನೌ ದಟ್ ಐ ಮೂವ್ಡ್ ಆನ್, ಐ ಫೀಲ್ ಓಕೆ, ದಿಸ್ ಇಸ್ ಆಲ್ಸೋ ನೈಸ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಅಂಡ್ ಇಂಡಿಯಾದಲ್ಲಿ ತುಂಬಾ ಜನ ಕ್ರಿಕೆಟರ್ಸ್ ಇದಾರಲ್ಲ, ಈಗ USA ಅಥವಾ ಬೇರೆ ಟೀಮ್ಸ್ ಗಳಲ್ಲಿ ನಮ್ಮ ಇಂಡಿಯನ್ಸ್ ಹೋಗ್ಬಿಟ್ಟು ಆಡ್ತಾರೆ, ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ಆಪರ್ಚುನಿಟೀಸ್ ಎಲ್ಲ ಸಿಗುತ್ತಲ್ಲ, ಸೇಮ್ ರೀಸನ್ ಇಲ್ಲಿ ಸಿಕ್ಕಿರಲ್ಲ. ದೇ ಮೂವ್ ದೇರ್ ಅಂಡ್ ದೆನ್ ದೇ ಸ್ಟಾರ್ಟ್. ಉನ್ಮುಖ್ ಚಂದ್ ಆಯ್ತು, ನೇತ್ರವಲ್ಕರ್ ಆಯ್ತು, ಇವರೆಲ್ಲ ಇಲ್ಲಿ ನೋಶ್ತೋಷ್ ಅಂತ ಒಬ್ಬ ಆಡ್ತಾನೆ, ಅವನು, ಅವರೆಲ್ಲ ನಮ್ ಜೊತೆ ಇಲ್ಲಿ ಆಡ್ದವ್ರು. ನೋಶ್ತೋಷ್ ಎಲ್ಲ ನಾವು ಕ್ಲಬ್ ಟೀಮಿಗೆ ಆಡ್ತಿರ್ಬೇಕಾದ್ರೆ ನಮ್ ಜೂನಿಯರ್ ಅವನು. ದೇರ್ ಹಿ ಇಸ್ ಗಾನ್ ಆನ್ ಟು ಪ್ಲೇ ಫಾರ್ ದ ಕಂಟ್ರಿ. ಫೀಲ್ಸ್ ವೆರಿ ಗುಡ್. He made a right decision, right move at the right time. ಅಷ್ಟೇ. ಆದ್ರೆ ಈಗಿರೋಷ್ಟು ಎಕ್ಸ್ಪೋಜರ್ ಅವಾಗ ಇರ್ಲಿಲ್ವಾ ನಿಮ್ಗೆ? ಅದೇ ಅದರದ್ದು ಆಪರ್ಚುನಿಟೀಸ್ ಎಲ್ಲ ಇದೆ, ಬೇರೆ ಕಡೆಗೆ ಹೋಗಿ ಆಡ್ಬೋದು ಅಂತ ಇತ್ತು, ಅವಾಗ್ಲೂ ಇತ್ತು, ಆಪ್ಷನ್ ಇತ್ತು. ದಟ್ಸ್ ವಾಟ್ ಐ ಸೆಡ್. ಇಲ್ಲ ಕರ್ನಾಟಕಗೆ ಆಡ್ಬೇಕು, ನಮ್ದು ಹಂಗೆ ಹಿಂಗೆ ಅನ್ಕೊಂಡು ಅದು ಸ್ವಲ್ಪ ಹೋಲ್ಡ್ ಆನ್ ಮಾಡಿದೆ. ಸೊ ಮೇ ಬಿ ಅಲ್ಲಿ. ಅಂಡ್ ಈಗ ಕರ್ನಾಟಕಕ್ಕೆ ಆಡ್ಬೇಕು ಅಂದಾಗ ಕರ್ನಾಟಕ ರಂಜಿ ಟೀಮಲ್ಲಿ ಕನ್ನಡದವ್ರು ಎಷ್ಟು ಜನ ಇದ್ದಾರೆ, ಅಥವಾ RCB ಇಂದ ತಗೊಂಡಾಗ ಕನ್ನಡದವ್ರು ಎಷ್ಟು ಜನ ಇದ್ದಾರೆ ಅನ್ನೋ ಕ್ವಶನ್ಸ್ಗಳು ಸುಮಾರು ಸಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡ್ತಾ ಇರುತ್ತೆ. ತುಂಬಾ ಕಡಿಮೆ ಜನ ಇದ್ದಾರೆ, ಅಥವಾ ನಮ್ಮವ್ರನ್ನ ಯಾಕೆ ತಗೊಳ್ತಿಲ್ಲ ಅಂತ. ನಿಮ್ ಪರ್ಸ್ಪೆಕ್ಟಿವ್ ಪ್ರಕಾರ ಅದ ಅನ್ಸುತ್ತೆ ನಿಮ್ಗೂ? ಆತರ ಅನ್ಸುತ್ತೆ. ದಟ್ ಕನ್ನಡದವ್ರು ಇರ್ಬೋದಾಗಿತ್ತು, ಇರ್ಲೇಬೇಕು ಅಂತ ಹೇಳಲ್ಲ, ಇರಬಹುದಾಗಿತ್ತು. ಬಟ್ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಈಗ ಹೈದರಾಬಾದ್ ಅಲ್ಲಿ ಇಲ್ಲ ಚೆನ್ನೈಯಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಲೋಕಲ್ ಪ್ಲೇಯರ್ಸ್ ಒಂದು ಸ್ವಲ್ಪ ಜನ ಆಡ್ತಾರೆ ಅಂತ ಅನ್ಸ್ತಿರತ್ತೆ. ಅವರು ಲೋಕಲ್ ಪ್ಲೇಯರ್ಸ್ ನ ತಗೊಳ್ತಾ ಇದ್ರು, ಬಟ್ ಅವ್ರು ಯಾರು ಗೆಲ್ತಾ ಇರ್ಲಿಲ್ಲ. ನಾನು ಅದಕ್ಕೆ ಹೇಳಿದೆ, ತಗೋಬಹುದಾಗಿತ್ತು. ಲೋಕಲ್ ಪ್ಲೇಯರ್ಸ್ನ ಅವ್ರು ತಗೊಂಡ್ರು, ಬಟ್ ಲೋಕಲ್ ಪ್ಲೇಯರ್ಸ್ನ ಇಟ್ಕೊಂಡು ಯಾರು ಗೆಲ್ಲಿಲ್ಲ. ಮೋರ್ ಲೋಕಲ್ ಪ್ಲೇಯರ್ಸ್ಗಿನ್ನ RCB ಮಾಡಿದ್ದು ಏನು ಅಂತಂದ್ರೆ ದೇ ವರ್ ರಿಲಯಂಟ್ ಮೋರ್ ಆನ್ ಫಾರಿನ್ ಪ್ಲೇಯರ್ಸ್.
ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ನ ತಗೊಂಡಿರ್ಲಿಲ್ಲ. ಈಗ ನೋಡ್ರಿ ನೀವು, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ವೆಂಕಟೇಶ್ ಅಯ್ಯರ್, ಸುಯಶ್ ಶರ್ಮಾ, ಜಿತೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ರಸಿಕ್ ದರ್, ನಿಮ್ಗೆ ಟೀಮ್ ಅಲ್ಲಿ ವಿರಾಟ್ ಇಂಡಿಯನ್ ಅಂತ ಇಂಡಿಯಾ ಆಡಿದಾನ ಅಂತ ಅನ್ಕೊಳ್ಳಿ. 7 ಜನ ನಿಮಗೆ ಇವಾಗ ಕರೆಂಟ್ ಆಡ್ತಾ ಇದಾರೆ, ಟೀಮ್ ಒಳಗಡೆ ಆಡ್ತಿದ್ದಾರೆ. ಆವಾಗ ಹೆಂಗಿತ್ತು ಅಂತಂದ್ರೆ ನಿಮ್ಗೆ 4 ಜನ ಫಾರಿನ್ ಪ್ಲೇಯರ್ಸ್, ಅದ್ ಬಿಟ್ರೆ ಎಲ್ಲ ಇಂಡಿಯಾ ಆಡದವ್ರು. ಮ್ಯಾಕ್ಸಿಮಮ್ ಒಬ್ಬ ಇಬ್ರು ಡೊಮೆಸ್ಟಿಕ್ ಆಡಿರೋರು. ಪ್ರಾಬ್ಲಿ ನಿಮ್ಗೆ ಅನ್ಸುತ್ತಾ ಈ ಟೈಮ್ ಲೈನ್ ಅಲ್ಲಿ ನೀವೇನೋ ಟೀಮ್ ಅಲ್ಲಿ ಇದ್ರೆ ಇನ್ನು ಜಾಸ್ತಿ ಆಪರ್ಚುನಿಟಿ ಸಿಕ್ತಿತ್ತು ಅಂತ? ಮೇ ಬಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವಾಗ ಇದ್ದಿದ್ರೆ ನಾನ್ ಹೆಂಗಿರ್ತಾ ಇದ್ನೋ ನನ್ಗೆ ಗೊತ್ತಿಲ್ಲ, ನನ್ ಮೈಂಡ್ ಸೆಟ್ ಹೆಂಗಿರ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಆವಾಗಿನ ಟೈಮಲ್ಲಿ ಆವಾಗ ಆಯ್ತು. ಈಗಿನ ಟೈಮ್ದು ಮೈಂಡ್ ಸೆಟ್ ಅಪ್ರೋಚ್ ಎಲ್ಲ ಡಿಫ್ರೆಂಟ್ ಇದೆ. ಸೊ ಐ ಕೆನಾಟ್ ಕಮೆಂಟ್ ದಟ್ ಈಗಿದ್ರೆ ನಾನು ಆಡ್ಬಿಡ್ತಾ ಇದ್ದೆ ಅಂತ ಹೇಳೋದು ಈಸಿ. ಬಟ್ ಇವಾಗ ನಾನ್ ಹೆಂಗಿರ್ತಿದ್ದೆ ನನಗೆ ಗೊತ್ತಿಲ್ವ. ಬಟ್ ಇವಾಗ ಸ್ವಲ್ಪ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಸೊ ಮೇ ಬಿ ಎಸ್ ಸಿಗ್ಬೋದಾಗಿತ್ತು. KPL ಜರ್ನಿ ಹೇಗಿತ್ತು? ಮಲ್ನಾಡ್ ಗ್ಲಾಡಿಯೇಟರ್ಸ್ ಆಡಿದ್ರಿ, ಬಿಜಾಪುರ್ ಬುಲ್ಸ್ ಆಡಿದ್ರಿ, ಅಂಡ್ ಅಲ್ಲೂ ಒಂದಷ್ಟು ನಾಕ್ಸ್ ತುಂಬಾ ಚೆನ್ನಾಗಾಯ್ತು ನಿಮ್ದು, ಒಳ್ಳೆ ಹೆಸರು ಮಾಡಿದ್ರಿ. KPL ಜರ್ನಿ ಹೇಗಾಯ್ತು? ಅಲ್ಲೂ ಅಷ್ಟೇ ನನಗೆ ಇನಿಷಿಯಲಿ ನನಗೆ ಐ ವಾಸ್ ನಾಟ್ ನಂದು, ದಿಸ್ ಇಸ್ ಮೈ ಒಪಿನಿಯನ್, ಲಾಟ್ ಆಫ್ ಪೀಪಲ್ ಮೈ ಡಿಫರ್, ಬಟ್ ನನಗೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿರ್ಲಿಲ್ಲ ಇನಿಷಿಯಲ್ ಇಯರ್ಸ್ ಆಫ್ KPL. ಆಮೇಲೆ ಒನ್ಸ್ ದೇ ರಿಯಲೈಸ್, ನಾನು ಬಿಜಾಪುರ್ ಬುಲ್ಸಿಗೆ ಐ ಸ್ಟಾರ್ಟೆಡ್ ಟು ಬ್ಯಾಟ್ ಅಪ್ ದಿ ಆರ್ಡರ್, ಮೈಸೂರು ವಾರಿಯರ್ಸ್ಗೆ ಐ ಸ್ಟಾರ್ಟೆಡ್ ಟು ಬ್ಯಾಟ್ ಅಪ್ ದಿ ಆರ್ಡರ್, ಓಪನಿಂಗ್ ಹೋಗಕ್ಕೆ ಶುರು ಮಾಡಿದೆ. ದಟ್ ಈಸ್ ವೆನ್ ಮೈ ಬೆಸ್ಟ್ ಗೇಮ್ ಕೇಮ್ ಫಾರ್ವರ್ಡ್. ದಟ್ ಈಸ್ ವೇರ್ ಐ ಪ್ಲೇಡ್ ಮೈ ಬೆಸ್ಟ್ ನಾಕ್ಸ್. ಇಲ್ಲಾಂದ್ರೆ ಅದ್ರ ಮುಂಚೆ ಹೆಂಗಿರ್ತದೆ ಅಂದ್ರೆ ಆಸ್ ಅನ್ ಆಲ್ ರೌಂಡರ್ ನನಗೆ ಒಂದು 2 ಓವರ್ ಹಾಕ್ಸಿದ್ರು, ಬ್ಯಾಟಿಂಗ್ ಎಲ್ಲೋ ನಂಬರ್ 8 ನಂಬರ್ 9 ಕಳಿಸಿದ್ರು. ಆ ಥರ ವೆರಿ ಅಂಡರ್ ಯುಟಿಲೈಸ್ಡ್ ಆಗಿದ್ದೆ ನಾನು. ಮೇ ಬಿ ಆಫ್ಟರ್ ದಟ್ 2015 ಹಂಗೆ ದೆನ್ ದೇ ಸ್ಟಾರ್ಟೆಡ್ ಯುಟಿಲೈಸಿಂಗ್ ಮೀ ಬೆಟರ್ ಆಸ್ ಟೀಮ್ಸ್, ಐ ಆಮ್ ಸೇಯಿಂಗ್, ಅಂಡ್ ಐ ವಾಸ್ ಏಬಲ್ ಟು ಪರ್ಫಾರ್ಮ್ ಬೆಟರ್. ಸೊ ನನಗೆ ದ ಅರ್ಲಿಯರ್ ಪಾರ್ಟ್ ಆಫ್ ಇಟ್ ವಾಸ್ ವೆರಿ, ನನಗೆ ಏನಂತಾರೆ, ಫ್ರಸ್ಟ್ರೇಷನ್ ತುಂಬ ಇತ್ತು. ಬಟ್ ದ ಲೇಟರ್ ಹಾಫ್ ಇಟ್ ಬಿಕೇಮ್ ಗುಡ್. Not just because I started performing, I started getting better chances. ಯಾರು ಸೀನಿಯರ್ ಕ್ರಿಕೆಟ್ ಪ್ಲೇಯರ್ಸ್ ನಿಮ್ಮ ಲೈಫಲ್ಲಿ ನೀವು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳಿದ ಒನ್ ಆಫ್ ದ ಅಡ್ವೈಸಸ್ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇವತ್ತಿಗೂ ರೆಸೊನೇಟ್ ಮಾಡ್ತೀರ ಅಂದ್ರೆ ಯಾವುದು? ರಾಜೇಶ್ ಕಾಮತ್ ಅಂತ ಒಬ್ರು ಕೋಚ್ ಇದ್ದಾರೆ. ಅವರು ನಾವು ಅಂಡರ್ 19 ಅಂಡರ್ 16 ಅಲ್ಲಿ ಆಡ್ಬೇಕಾದ್ರೆ ನಮ್ಮ ಕೋಚ್ ಆಗಿದ್ರು. ಅವರು ಒಂದು ಮಾತು ಹೇಳಿದ್ರು, ದಟ್ ಹಾರ್ಡ್ ವರ್ಕ್ ನೆವರ್ ಗೋಸ್ ಅನ್ರಿವಾರ್ಡೆಡ್ ಅಂತ ಹೇಳ್ತಾರೆ. ಸೊ he said that saying is correct, but we have interpreted it wrong. ಹಾರ್ಡ್ ವರ್ಕ್ ನಾವು ಗ್ರೌಂಡಲ್ಲಿ ಮಾಡಿದ್ರೆ ಅದರ ಫಲ ನಮ್ಗೆ ಗ್ರೌಂಡಲ್ಲೇ ಸಿಗ್ಬೇಕಂತಲ್ಲ. ನೀನು ಗ್ರೌಂಡಲ್ಲಿ ಪಟ್ಟಿರೋ ಹಾರ್ಡ್ ವರ್ಕ್ ನಾಳೆ ದಿನ ನಿನಗೆ ಲೈಫಲ್ಲಿ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ಬೋದು, ಅದ್ರ ಫಲ ನಿನಗೆ ಅಲ್ಲೂ ಸಿಗ್ಬೋದು. ಸೊ ಇವಾಗ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ನಂಗೆ ಇವಾಗಲೇ ಸಿಗಬೇಕು ಅಂತ ವೇಟ್ ಮಾಡ್ಬೇಡ. ನೀನು ಹಾರ್ಡ್ ವರ್ಕು ಎಲ್ಲನೂ ಒಳ್ಳೇದು ಮಾಡು, ಅದ್ರ ಫಲ ಯಾವಾಗ ಸಿಗಬೇಕೋ ಅವಾಗ ಸಿಗುತ್ತೆ. ಇದೇ ನಂಗೆ ಸಿಗಬೇಕು ಅಂತ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ, ದೆನ್ ನೀನು ಸರಿಗೆ ಮಾಡಲ್ಲ. ಯಾಕಂದರೆ ಯು ಆರ್ ಚೇಸಿಂಗ್ ಆಫ್ಟರ್ ಸಮಥಿಂಗ್, ಯು ಆರ್ ನಾಟ್ ಫೋಕಸಿಂಗ್ ಆನ್ ದ ಪ್ರಾಸೆಸ್, ಯು ಆರ್ ಫೋಕಸಿಂಗ್ ಆನ್ ದ ಗೋಲ್. ಜಸ್ಟ್ ಫೋಕಸ್ ಆನ್ ದ ಪ್ರಾಸೆಸ್, ಅದ್ರದ್ದು ಫಲ ನಿಂಗೆ ಎಲ್ಲೋ ಒಂದು ಕಡೆ ಸಿಗುತ್ತೆ. ದಟ್ ವಾಸ್ ದ ಮೋಸ್ಟ್ ಬ್ರಿಲಿಯಂಟ್ ಅಡ್ವೈಸ್ ಎನಿವನ್ ಹ್ಯಾಸ್ ಎವರ್ ಗಿವನ್. ಸೊ ಸಿನ್ಸ್ ದೆನ್ ನಾನು ಕೆಲಸ ಮಾಡ್ತೀನಿ. ಎಷ್ಟೊಂದು ಸರಿ ನಮ್ಮ ಅಪ್ಪ ಬೈತಾರೆ, ನನ್ನ ವೈಫ್ ಬೈತಾರೆ, ನೀನೆಲ್ಲ ಕೆಲಸ ಮಾಡಿದೆ, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಯ್ತು, ಹಿಂಗೋಯ್ತು. ನಾನು ಹೋಗ್ಲಿ ಬಿಡು, ಬಿಕಾಸ್ ಐ ನೋ ಫಾರ್ ದ ಫ್ಯಾಕ್ಟ್ ದಟ್ ಈ ಒಳ್ಳೆ ಕೆಲಸ ಏನಾದ್ರು ಮಾಡಿದ್ರೆ ನಂಗೆ ನಾಳೆ ದಿನ ಎಲ್ಲೋ ಒಂದು ಕಡೆ ವಾಪಸ್ ಬರುತ್ತೆ. ಇನ್ ವಾಟ್ ಫಾರ್ಮ್ ಐ ಡೋಂಟ್ ನೋ, ಮೇ ಬಿ ನಾಟ್ ಟು ಮೀ, ಮೇ ಬಿ ಮೈ ಫ್ಯಾಮಿಲಿ ಮೈಟ್ ಗೆಟ್ ಅದರದ್ದು ಇದು. ಇಟ್ ಸೌಂಡ್ಸ್ ಟು ಫಿಲಾಸಫಿಕಲ್, ಬಟ್ ವೆನ್ ಯು ಸಿಟ್ ಅಂಡ್ ಆಕ್ಚುಲಿ ಸಿ ಇಟ್ ಆಕ್ಚುಲಿ ಮೇಕ್ಸ್ ಸೆನ್ಸ್. ಆಪ್ಟಿಮಿಸ್ಟಿಕ್ ಆಗಿರೋದು. ಆಮೇಲೆ ಇನ್ನೊಂದ್ಸರಿ ಏನಾಗುತ್ತೆ, ನಾವು ತುಂಬ ಕಷ್ಟಪಟ್ಬಿಡ್ತೀವಿ, ಅದು ಸಿಗ್ಲಿಲ್ಲ ಅಂದಿದ ತಕ್ಷಣ ವಿ ಸ್ಟಾರ್ಟ್ ಗೆಟಿಂಗ್ ಡಿಪ್ರೆಸ್ಡ್. ನಾನು ಅಷ್ಟೊಂದು ಕಷ್ಟಪಟ್ಟೆ, ನಂಗೆ ಸಿಗ್ಲಿಲ್ಲ, ಅಷ್ಟೊಂದು ಕಷ್ಟಪಟ್ಟೆ ಸಿಗ್ಲಿಲ್ಲ, ಮೂವ್ ಆನ್ ಆಗಕ್ಕೆ ಆಗಲ್ಲ ನಮಗೆ. ಇಟ್ಸ್ ಬೆಟರ್ ದಟ್ ಯು ಡೂ ಇಟ್ ಅಂಡ್ ಜಸ್ಟ್ ಕೀಪ್ ಮೂವಿಂಗ್ ಆನ್. ಅದು ಬಂದಾಗ ಬರುತ್ತೆ ಅನ್ನೋದು. ದಟ್ ಹಸ್ ವರ್ಕ್ಡ್ ವಂಡರ್ಸ್. ಆ ಥಾಟ್ ಪ್ರೊಸೆಸ್ ಬಂದ್ಮೇಲೆ ಅಂತೂ ನಂಗೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ನೀವು ಇಲ್ಲಿಗೆ ಆಡಬೇಕಾದ್ರೆ, ಕರ್ನಾಟಕಗೆ ರಣಜಿಗೆಲ್ಲ ಆಡಬೇಕಾದ್ರೆ, ಹೂ ವಾಸ್ ಯುವರ್ ಫೇವ್ರೆಟ್ ಕ್ರಿಕೆಟರ್ ಕರ್ನಾಟಕದವರು?
ಕರ್ನಾಟಕದಲ್ಲಿ ಅಂದ್ರೆ ನಮ್ದು ರಾಹುಲ್ ದ್ರಾವಿಡೆ ವಾಸ್ ಹ್ಮ್ ಅವಾಗ ಹಿ ವಾಸ್ ದ ರೋಲ್ ಮಾಡೆಲ್ ನಮ್ಗೆಲ್ರಿಗೂ. ಹ್ಮ್ ದಟ್ ವೆರಿ ಡಿಸಿಪ್ಲಿನ್, ಹ್ಮ್ ಹಾರ್ಡ್ ವರ್ಕಿಂಗ್ ಅದೆಲ್ಲ ಅಂತ. ಸೊ ಅವ್ರಿಗೆ ನಾವು ಜಾಸ್ತಿ ಐಡಲೈಸ್ ಮಾಡ್ತಿದ್ವಿ. ಸೊ ಆ ಥರ ಇರ್ಬೇಕು. ಇವಾಗ ಎಲ್ಲರೂ ಹೇಳೋದು ಅದೇ ಹೇಳ್ತಿದ್ರು, ನೋಡು ರಾಹುಲ್ ದ್ರಾವಿಡ್ಗೆ ಎಷ್ಟು ಡಿಸಿಪ್ಲಿನ್ ಇದ್ದಾರೆ, ಮಾತಾಡ್ಬೇಕಾದ್ರೆ ಎಷ್ಟು ಒಂಥರ ಸಾಫ್ಟ್ ಆಗಿ ಮಾತಾಡ್ತಾರೆ, ಆಟಿಟ್ಯೂಡ್ ಇಲ್ಲ, ಹ್ಮ್ ಅದು ಇದು. ಬಟ್ ದ್ಯಾಟ್ ವಾಸ್ ದ ಐ ಥಿಂಕ್ ಜನರಲಿ ಆ ಥರ ನಮ್ಮ ಸೌತ್ ಇಂಡಿಯನ್ ಕ್ರಿಕೆಟರ್ಸ್ ಎಲ್ಲರೂ ಹಂಗೆ ಇದ್ವಿ ನಾವು. ಹ್ಮ್ ಯಾಕಂದರೆ ವೆಲ್ ಎಜುಕೇಟೆಡ್ ಎಲ್ಲರೂ. ಸೊ ಐ ಥಿಂಕ್ ಹಿ ವಾಸ್ ಒನ್ ಆಫ್ ದ ಪೀಪಲ್ ಹೂ ವಿ ಓಕೆ. ಅವ್ರ ಜೊತೆ ಯಾವ್ದಾದ್ರು ಕಾನ್ವರ್ಸೇಷನ್ ಆಯ್ತಾ? ಸುಮಾರು ಸರಿ ಸುಮಾರ್ ಆಗಿದೆ. ಸರಿ. ನಂದು ಹ್ಮ್. ಇನ್ಫ್ಯಾಕ್ಟ್ ರಂಜಿ ಟ್ರೋಫಿ ಕ್ಯಾಪ್ ಅವರೇ ಕೊಟ್ಟಿದ್ದು ನನಗೆ. ಓ ನೈಸ್. ಸೊ ದ್ಯಾಟ್ ವಾಸ್ ಅ ವೆರಿ ಬಿಗ್ ಮೂಮೆಂಟ್ ಫಾರ್ ಮೀ. ಹ್ಮ್ ನಾನು ಇವನ್ ರಂಜಿ ಟ್ರೋಫಿ ಆಡ್ಬೇಕಾದ್ರೆ ಫಸ್ಟ್ ಮ್ಯಾಚ್ ನಾನು ಆಡ್ಬೇಕಾದ್ರೆ ಅವರು ಆಡಿದ್ರು ಆ ಮ್ಯಾಚ್. ಹ್ಮ್ ಸೊ ಆವಾಗ ಒಂದ್ ನೆನಪಿದೆ, ನಾನೇನೋ ಒಂದು 6 ಹೊಡೆದೆ. ಹ್ಮ್ ಅದು ಎಕ್ಸಾಕ್ಟ್ ಸ್ಟ್ರೇಟ್ ಪೆವಿಲಿಯನ್ ಇತ್ತು. ಹ್ಮ್ ಸೊ 6 ಹೊಡೆದಾಗ ಬಾಲ್ ಅಲ್ಲೆಲ್ಲೋ ಹೋಯ್ತು. ಹ್ಮ್ ಸೊ ಅವರು ಎದ್ದು ನಿಂತ್ಕೊಂಡು ಕ್ಲಾಪ್ ಹೊಡೆದ್ರು ಓಕೆ. ಹೊಡೆದಿದ್ದಕ್ಕೆ. ಹಾ ಅವ್ರು ಅದಕ್ಕೆ ನಿಂತ್ಕೊಂಡಿದ್ರಾ ಎದಕ್ಕೋ ನನ್ಗೆ ಗೊತ್ತಿಲ್ಲ, ಬಟ್ ಅವ್ರು ಎದ್ದು ನಿಂತ್ಕೊಂಡು ಕ್ಲಾಪ್ ಹೊಡೆದಿದ್ದು ಅಷ್ಟೇ ನಂಗೆ ನೆನಪಿದೆ. ಓಕೆ. ಸೊ ದೋಸ್ ಆರ್ ಫ್ಯೂ ಮೆಮರೀಸ್ ಅಂಡ್ ಫ್ಯೂ ದಿಸ್ ಥಿಂಗ್ ದಟ್ ಐ ಹ್ಮ್ ಫಾಂಡ್ಲಿ ರಿಮೆಂಬರ್. ಅವ್ರನ್ನ ಬಿಟ್ಟು ಆಲ್ ಓವರ್ ಇಂಡಿಯಾ ಯಾವ್ದಾದ್ರು ಕ್ರಿಕೆಟರ್ನ ನೀವು ಐಡಿಯಲೈಸ್ ಮಾಡ್ತಿದ್ದು, ಅವ್ರನ್ನ ಭೇಟಿ ಮಾಡಿದ ಮೂಮೆಂಟ್? ಇಲ್ಲ, ನಂಗೆ ಮುಂಚೆ ನಾನು ಫ್ರಮ್ ದ ಟೈಮ್ ಐ ಸ್ಟಾರ್ಟೆಡ್ ಇಟ್ ವಾಸ್ ಜಾಕ್ ಜಾಕ್ ಕ್ಯಾಲಿಸ್. ಅವ್ರ ಜೊತೆ ಏನಾದ್ರು ಮಾತಾಡ್ಲಿಕ್ಕೆ ಸಿಗ್ತಾ? ಅಲ್ಲೇ ಅಷ್ಟೇ ಡ್ರೆಸ್ಸಿಂಗ್ ರೂಮ್. ನಾನು ಫಸ್ಟ್ ಇಯರ್ ಇದ್ದಿದ್ದಾಗ ಆಸ್ ಅ ಡೆವಲಪ್ಮೆಂಟ್ ಸ್ಕ್ವಾಡ್ ಅಲ್ಲಿ ಇದ್ದೆ ನಾನು. 2008 ಅನ್ಸುತ್ತೆ, 8 or 9 ಅಲ್ಲಿ ಡೆವಲಪ್ಮೆಂಟ್ ಸ್ಕ್ವಾಡ್ ಅಲ್ಲಿ ಇದ್ದೆ. ಆವಾಗ ಇವರಿದ್ರು, ಜಾಕ್ ಕ್ಯಾಲಿಸ್ RCB ಆಡ್ತಿದ್ರು. ಕರೆಕ್ಟ್. ಸೊ ಆವಾಗ ಒಂದ್ಸರಿ ಇಂಟ್ರಾಕ್ಟ್ ಮಾಡಕ್ ಸಿಕ್ತು. ಸೊ ಅವಾಗ ಹೇಳಿದ್ದೆ ನಾನು, ಈ ತರ ನಾನು ನಿಮ್ಗೆ ತುಂಬಾ ಐಡಲೈಸ್ ಮಾಡ್ತೀನಿ ಹಂಗೆ ಹಿಂಗೆ ಅನ್ಕೊಂಡು. ಅದಾದ್ಮೇಲೂ ಇನ್ಫ್ಯಾಕ್ಟ್ ನಾನು IPL ಆಡಿದಾಗ ಹುಡುಕೊಂಡು ಹೋಗಿ ನಂಗೆ ಇವರು ಸುನಿಲ್ ಜೋಶಿ ಸರ್ ಅವರಿಗೆ ಹೇಳಿ ಸ್ಲ್ಯಾಜೆಂಜರ್ದೇ ನಾನು ಕಾಂಟ್ರಾಕ್ಟ್ ಇದು ಮಾಡಿಸ್ಕೊಂಡೆ. ಓಕೆ. ನಂಗೆ ಬೇಕು, ಹೆಂಗನ ಮಾಡಿಸ್ಕೊಡಿ ಅಂತ ಅವ್ರಿಗೆ ಬೆನ್ ಬಿದ್ದು ಮಾಡಿಸ್ಕೊಂಡೆ. ಬಿಕಾಸ್ ಜಾಕ್ ಕ್ಯಾಲಿಸ್ ಸ್ಲ್ಯಾಜೆಂಜರ್ ಯೂಸ್ ಮಾಡ್ತಾ ಇದ್ರು. ಓಕೆ. ಬೆಕ್ ಹಿಂಗ್ ಜಂಪ್ ತರ ಸಿಂಬಲ್ ಇರುತ್ತೆ ಸ್ಲ್ಯಾಜೆಂಜರ್. ಸೊ ಅವ್ರು ಇದು ಮಾಡ್ತಾರೆ, ನನ್ಗೆ ಅಂಥದ್ದೇ ಒಂದು ಕೊಡಿಸಿ ಅಂತ ಹೇಳಿ ಅವರಿಗೆ ಇದು ಮಾಡಿ ತಗೊಂಡಿದ್ದು. ಸೊ ಐ ಯೂಸ್ ಟು ಐಡಲೈಸ್ ಹಿಮ್ ವೆರಿ ವೆರಿ ಮಚ್. ಏನಾದ್ರು ಅಡಾಪ್ಟ್ ಮಾಡ್ಕೊಂಡ್ರಾ ಈ ಪ್ಲೇಯರ್ಸ್ಗಳ ಜೊತೆ ಎಲ್ಲ ಆಡ್ಬೇಕಾದ್ರೆ? ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ನೈಸ್. ನಾನು ನನ್ನ ಸ್ಟೈಲಲ್ಲಿ ಅಥವಾ ನನ್ನ ಆಟಿಟ್ಯೂಡಲ್ಲಿ ಅಥವಾ ನನ್ನ ಬಿಹೇವಿಯರಲ್ಲಿ ಇದನ್ನೊಂದನ್ನು ಇಟ್ಕೊಂಡ್ರೆ ಇಟ್ ಇಸ್ ಗುಡ್ ಟು ಮೀ ಆಸ್ ಎ ಪ್ಲೇಯರ್ ಅಂತ ಅನ್ಸಿದ್ದು ನಿಮಗೆ? It was more about, keeping the team forward. When we get too much into ourselves, ನಾನೇನು ಮಾಡ್ತಾ ಇದ್ದೀನಿ, ನನ್ನ ಪರ್ಫಾರ್ಮೆನ್ಸ್ ಆಗಿಲ್ಲ, ನಾನು ಹಿಂಗೆ ಮಾಡಿದೆ, ನಾನು ಅಂತ ಫೋಕಸ್ ಮಾಡಿದಾಗ ಯಾವತ್ತೂ ಪರ್ಫಾರ್ಮೆನ್ಸ್ ಬರಲ್ಲ. ನಾವು ಯಾವಾಗ ಒನ್ಸ್ ವಿ ಲುಕ್ ಅಟ್ ದ ಟೀಮ್, ಬಿಕಾಸ್ ಅಗೇನ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಟೀಮ್ ಸ್ಪೋರ್ಟ್. ನಾನು ಟೀಮ್ಗೋಸ್ಕರ ನಾನೇನ್ ಮಾಡಬೇಕು ಅಂತ ಬಂದಾಗ ಲಾಟ್ ಆಫ್ ಡೋರ್ಸ್ ಓಪನ್ ಅಪ್. ಈಗ ನಾನು ಟೀಮ್ ಅಂತ ಬಂದಾಗ ಟೀಮ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ನಾನು ಅದನ್ನ ಹೆಂಗ್ ಕಲಿಬಹುದು. ಈಗ ಟೀಮ್ ನನಗೆ ದೇ ವಾಂಟ್ ಟು ಸಿ ಮಿ ಇನ್ ಅ ರೋಲ್ ವೆರ್ ಐ ಆಮ್ ಜಸ್ಟ್ ಹಿಟ್ಟಿಂಗ್. ನನ್ನ ಹತ್ರ ಎಬಿಲಿಟಿ ಇದೆಯಾ? ಇಲ್ಲ. ಸೊ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದ ನೆಟ್ಸ್, ಐ ಹ್ಯಾವ್ ಟು ಇಂಪ್ರೂವ್ ದ್ಯಾಟ್ ಬಿಕಾಸ್ ದ ಟೀಮ್ ವಾಂಟ್ಸ್ ಇಟ್. ಸೊ ಆ ರೀತಿಯಲ್ಲಿ ಯು ಆರ್ ಡೆವಲಪಿಂಗ್ ಆಸ್ ಅ ಕ್ರಿಕೆಟರ್. ಯು ಆರ್ ಆ್ಯಡಿಂಗ್ ಥಿಂಗ್ಸ್ ಟು ಯುವರ್ ಆರ್ಮರಿ ರಾದರ್ ದನ್ ಬರೀ ನಾನು ಅಂತ ನೋಡಿದಾಗ ನಾವೇನು ಮಾಡ್ತೀವಿ, ತುಂಬ ಒಂಥರ ಕನ್ಸರ್ವೇಟಿವ್ ಅಪ್ರೋಚ್ಗೆ ಹೋಗ್ಬಿಡ್ತೀವಿ. ನಂದು 50 ಆದರೆ ಸಾಕಪ್ಪ, ನಾನು ಹಿಂಗೆ ಆಡಿದ್ರೆ ಸಾಕಪ್ಪ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ದ ಟೀಮ್ದು ರಿಕ್ವೈರ್ಮೆಂಟ್ಗೆ ವಿ ಡೆವಲಪ್ ಆರ್ ಸೆಲ್ವ್ಸ್. That was one thing I took from most of the people, just was that you play for the team. ಓಕೆ. ಈಗ ಪ್ರೆಸೆಂಟ್ ಟೈಮ್ನಲ್ಲಿ ನೋಡ್ತಿದ್ರೆ ವಿಚ್ ಇಸ್ ಯುವರ್ ಫೇವ್ರೆಟ್ ಪ್ಲೇಯರ್? Hands down, I'm a big fan of Virat. ಹೌದಾ? Right now. ಓಕೆ. At least from ಬೈಸ್ಕೊಂಡ ಕೋಪ ಆಯ್ತಾ? ಅಲ್ಲ, ಅದು ಕೋಪ ಅನ್ನಕ್ಕಾಗಲ್ಲ. ಬೈಸ್ಕೊಂಡೆ, ಬಟ್ ಅಟ್ ದ ಸೇಮ್ ಟೈಮ್ ಆವಾಗ ಕೋಪ ಮಾಡ್ಕೊಂಡಿರ್ಬೋದು ನಾನು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಲರ್ನ್ ದಟ್ ಬಸ್ ಅದು ಏನೇ ಆಗಿರ್ಲಿ, ನೀನ್ ಗಿವ್ ಅಪ್ ಯಾಕೆ ಮಾಡ್ತೀಯಾ? ಡೋಂಟ್ ಗಿವ್ ಅಪ್ ಆಟಿಟ್ಯೂಡ್. ನೀನ್ ಗಿವ್ ಅಪ್ ಯಾಕೆ ಮಾಡ್ತೀಯಾ? ಅಂಡ್ ಅದು ನಂಗೆ ಗೊತ್ತಾಯ್ತು ವೆನ್ ವಿ ಡಿಂಟ್ ಗಿವ್ ಅಪ್. ಒನ್ ಆಫ್ ದ ಗೇಮ್ಸ್ ವೆನ್ ವಿ ಡಿಂಟ್ ಗಿವ್ ಅಪ್, ವಿ ವನ್ ದ ಗೇಮ್ ಫ್ರಮ್ ಅನ್ ಇಂಪಾಸಿಬಲ್ ಸಿಚುವೇಶನ್. ಸೊ ಆವಾಗ ಅನಿಸ್ತು, ಯಾಕೆ ಗಿವ್ ಅಪ್? ಅಂಡ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಗಿವಿಂಗ್ ಅಪ್ ಬಿಕಮ್ಸ್ ಅನ್ ಹ್ಯಾಬಿಟ್ ಆವಾಗ. ಬಟ್ ಫೈಟಿಂಗ್ ಟಿಲ್ ದ ಎಂಡ್ ಅದನ್ನ ಮಾಡಿದ್ರೆ ಅದು ಒಂದು ಹ್ಯಾಬಿಟ್ ಆಗುತ್ತೆ, ಅಂಡ್ ಇಟ್ ವಿಲ್ ಗಿವ್ ಯು ಮೋರ್ ಚಾನ್ಸಸ್ ಆಫ್ ವಿನ್ನಿಂಗ್. ಸೊ
ನನಗೆ ಇದರಿಂದ ನಾನು ಕಲಿತೆ. ಬಟ್ ಇನ್ ದ ರೀಸೆಂಟ್ ಟೈಮ್ ಜಸ್ಟ್ ಪ್ಲೇನ್ ಆ್ಯಂಡ್ ಸಿಂಪಲ್ ದ ವೇ ಹಿ ರೀಡ್ಸ್ ದ ಗೇಮ್, ದ ವೇ ಹಿ ಅಸೆಸಸ್ ದ ಗೇಮ್. ಅವನು ಆ್ಯಂಡ್ ಈಗ ಅವ್ನು ಗೊತ್ತು ನಾನು ಕೋಪ ಮಾಡ್ತೀನಿ, ನಾನು ಆ ಥರ ಅಗ್ರೆಸಿವ್ ಇದ್ದೀನಿ ಅಂತ. ಬಟ್ ಅದು ನನ್ನ ಫಾರ್ಗೆ ವರ್ಕ್ ಆಗ್ತಾ ಇದೆ ಅನ್ನೋದು ಅವ್ನಿಗೆ ಗೊತ್ತು. ನಂಗೆ ಸುಮ್ಮನೆ ಆಡಕ್ಕೆ ಬಿಟ್ರೆ ನಾನು ಬೇಗ ಔಟ್ ಆಗಿ ಹೋಗ್ತೀನಿ. ನನಗೆ ಆ ಫೈಟ್ ಬೇಕಾ, ಜಗಳ ಬೇಕಾ, ಅವಾಗ ಮಾತ್ರ ನನ್ನ ಬೆಸ್ಟ್ ಆಚೆ ಬರುತ್ತೆ ಅಂತ ಗೊತ್ತು. ಸೊ ಅವನೇನು ಮಾಡ್ತಾನೆ, ಬೇಕಂತ ಕೆಣಕ್ತಾನೆ, ಓಕೆ, ಆ ಜಗಳ ತೆಗಿತಾನೆ, ಆವಾಗ್ಲೇ ಹಿಸ್ ಬೆಸ್ಟ್ ಕಮ್ಸ್ ಔಟ್. ಸೊ ಹಿ ನೋಸ್ ವಾಟ್ ಈಸ್ ವರ್ಕಿಂಗ್ ಫಾರ್ ಹಿಮ್, ಈಸ್ ಅನಲೈಸ್ ದಟ್ ಸೋ ವೆಲ್. ಒಂದು ಚೇಸ್ನ ಹೆಂಗೆ ಮಾಡಬೇಕು, ಎಷ್ಟು ರನ್ಸ್ ಬೇಕು ಈ ಓವರ್ಗೆ, ನಾನು ಯಾರಿಗೆ ಟಾರ್ಗೆಟ್ ಮಾಡ್ಬೋದು. ವೆರಿ ಫ್ಯೂ ಕ್ರಿಕೆಟ್, ಎಲ್ಲ ಐ ಡೋಂಟ್ ನೋ ಹೂ ಹ್ಯಾಸ್ ದಟ್ ಕೈಂಡ್ ಆಫ್ ಸ್ಕಿಲ್. ಆ ಥರ ಸ್ಕಿಲ್, ಮೈಂಡ್ ಗೇಮ್, ವೆರಿ ಗುಡ್, ವೆರಿ ಸ್ಮಾರ್ಟ್. ಯಾರು ನೀವು ಬೌಲಿಂಗ್ ಮಾಡಿರೋದ್ರಲ್ಲಿ ಯಪ್ಪ ಏನು ಹೆಂಗ್ ಬೌಲ್ ಮಾಡೋದು ಅಂತ ಅನ್ಸಿದ್ದು? ಈಗಿನ ಇದ್ರಲ್ಲಿ ಯಾರು ಇಲ್ಲ, ಬಿಕಾಸ್ ಈಗಿನ ಇದ್ರಲ್ಲಿ ನಾನು ಜಾಸ್ತಿ ಯಾರಿಗೂ ಬೌಲ್ ಮಾಡಿಲ್ಲ. ಬಟ್ ಆವಾಗ ಅದೇ ಡೆವಲಪ್ಮೆಂಟ್ ಸ್ಕ್ವಾಡ್ ಅಲ್ಲಿ ಇದ್ದಾಗ ಕೆವಿನ್ ಪೀಟರ್ಸನ್, ಅವ್ನು ನಡ್ಕೊಂಡ್ ಬರ್ತಿದ್ದ ಮುಂದೆ, ಹಿಂಗೆ ಸೊ ಅವಾಗ ಏನಾಗ್ತಿತ್ತು, ಈ ನಮ್ ಪ್ರಾಕ್ಟೀಸ್ ಪಿಚಸ್ ಏನಿರ್ತಿತ್ತಲ್ಲ, ಇಟ್ ಇಸ್ ನಾಟ್ ದ ಫುಲ್ ವಿಕೆಟ್, ಬರೀ ಅರ್ಧ ಪಿಚ್ ಮಾಡಿರ್ತಾರೆ, ಇನ್ ಅರ್ಧ ಬೌಲಿಂಗ್ ಹಂಗೆ ಇರುತ್ತೆ, ನಾರ್ಮಲ್ ಇರುತ್ತೆ, ಅರ್ಧ ಪಿಚ್ ಮಾತ್ರ ಇರುತ್ತೆ. ಅವ್ನ್ ನಡ್ಕೊಂಡ್ ಮುಂದೆ ಬರ್ತಿದ್ದ, ಅವ್ನ್ ಮೊದ್ಲೇ ಘಟ ಅಷ್ಟು ಉದ್ದ ಇದ್ದಾನೆ, ನಡ್ಕೊಂಡು ಅರ್ಧ ಪಿಚ್ಗೆ ಬಂದ್ಬಿಟ್ರೆ ನಮ್ ಪಿಚ್ಚೆ ಎಲ್ಲ ಹಾಕ್ಬೇಕು, ಬೋಲ್ ಫುಲ್ ಟಾಸೇ ಹಾಕ್ಬೇಕು ನಾವು. ಸೊ ದಟ್ ವಾಸ್ ಒನ್ ನಂಗೆ ಯಾವತ್ತೂ ಗೊತ್ತಾಗಿದೆ ಹೆಂಗ್ ಹಾಕೋದಂತ. ಅಟ್ಲೀಸ್ಟ್ ಫುಲ್ ಪಿಚ್ ಇದ್ರೆ ನಾವು ಅರ್ಧಕ್ಕೇನೋ ಬೌನ್ಸರ್ ಹಾಕ್ಬೋದು, ಏನೋ ಒಂದು ಮಾಡ್ಬೋದು. ಅವನ ಮಾಡ್ಬೇಕಾರೆ ಅರ್ಧ ಪಿಚ್ಗೆ ಬಂದು ನಿಂತ್ಬಿಡ್ತಿದ್ದ, ಬಾಲ್ ಎಲ್ಲ ಹಾಕ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ದಟ್ ವಾಸ್ ಒನ್ ಗೈ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರಲಿಲ್ಲ ನನಗೆ. ಇನ್ನೊಂದು ಹಂಗ್ ವರ್ಸ್ಟ್ ಇದು ಅಂತಂದ್ರೆ ಗೇಲ್. ಯಾಕಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಹೊಡಿತಿದ್ದ, ಪವರ್ಫುಲ್ ಶಾಟ್ಸ್. ಸೊ ನಮ್ಗೆ ಏನ್ ಹೆದರಿಕೆ ಆಯ್ತು, ವಾಪಸ್ ಹೊಡೆದ ಅಂದ್ರೆ ಮೂವ್ ಆಗಕ್ ಟೈಮ್ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಒಂದ್ ನೆಟ್ ಸೆಷನ್ ಬಿದ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದೆಲ್ಲ ಆಗಿತ್ತು, ತಲೆಗೆಲ್ಲ ಬಿದ್ದು. ಸೊ ಹಂಗಾಗಿ ಅವನಿಗೊಂದು ಹಾಕಕ್ ಹೆದರಿಕೆ ಬರ್ತಾ ಇತ್ತು, ಎಲ್ಲಿ ನಮ್ಗೆ ವಾಪಸ್ ಹೊಡಿತಾರೆ ಅನ್ನೋದು. ಅದ್ ಬಿಟ್ರೆ ಇನ್ಯಾರು ಅಷ್ಟೊಂದು. ಎಬಿಡಿಗೆ ಬೌಲ್ ಮಾಡಿದ್ ಹೆಂಗಿತ್ತು? ಎಬಿಡಿ ನೆಟ್ಸ್ ಅಲ್ಲಿ ಅವ್ನು ಮ್ಯಾಚ್ ಅಲ್ಲಿ ಅಂತೂ ಮಾಡಿಲ್ಲ. ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿದಾಗ ಅವ್ನು ಟೆಸ್ಟ್ ಮ್ಯಾಚ್ ಆಡ್ದಂಗ ಆಡ್ತಿದ್ದ. ನಮ್ಗೆ ಅದೇ ಆಶ್ಚರ್ಯ ಅನಿಸ್ತಿತ್ತು. ನೆಟ್ಸ್ ಅಲ್ಲಿ ಆಡ್ಬೇಕಾದ್ರೆ ಬಾಲಿಂಗ್ ಲೆಫ್ಟ್ ಮಾಡಿ, ಡಿಫೆನ್ಸ್ ಮಾಡಿ, ಕ್ಲೀನ್ ಆಗಿ ಕವರ್ ಡ್ರೈವ್ ಹೊಡೆದು ಆಡ್ತಿದ್ದ. ಅಲ್ಲಿ ನೋಡಿದ್ರೆ ಹಿಂಗೆ ಗುಡಿಸೋದು ಎಲ್ಲ. ಯಾವ ಪ್ರಾಕ್ಟೀಸ್ ಮಾಡ್ತಿರೋ ಅದು ಅಲ್ಲಿ ಮಾಡ್ತಿದ್ದ ಅವನು ಸೌತ್ ಆಫ್ರಿಕಾ ಅಲ್ಲಿ. ಅದನ್ನು ಕೇಳಿದ್ವಿ ಅವನಿಗೆ, ನೀನ್ ನೆಟ್ಸ್ ಅಲ್ಲಿ ಒಂದಿನ ನೋಡಿಲ್ಲ ನಿಂಗೆ ಪ್ರಾಕ್ಟೀಸ್ ಮಾಡೋದು, ನೀನ್ ಇಲ್ಲಿ ಬಂದ್ ಮ್ಯಾಚ್ ಅಲ್ಲಿ ಎಂತೆಂತ ಜೋರಾಗಿ ಹಾಕೋರು ಹಿಂಗ್ ಹೊಡಿತೀಯ ಹಿಂಗೆ. ಅವ್ನು ಅದೇ ಅಂದ, ನಾನು ಇಲ್ಲಿ ನೆಟ್ಸ್ ಅಲ್ಲಿ ಬಂದು ಆಡೋದು ನನ್ನ ಬಾಲ್ ನೋಡಕ್ಕೆ, ಕಾನ್ಫಿಡೆನ್ಸ್ ಬರೋಕ್ಕೆ. ಈ ಪ್ರಾಕ್ಟೀಸ್ ಎಲ್ಲ ನಾನು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಷ್ಟು ಪ್ರಾಕ್ಟೀಸ್ ನಾನು ಮಾಡ್ಬಿಟ್ಟಿದ್ದೀನಿ, ನನಗೆ ಈಗ ಮತ್ತೆ ಬಂದು ಆ ಪ್ರಾಕ್ಟೀಸ್ ಮಾಡೋದು ನೆಸೆಸಿಟಿ ಇಲ್ಲ. ಯಾರು ತುಂಬಾ ನೆಟ್ಸ್ ಅಲ್ಲಿ ಕಳೀತಿದ್ದು RCB ನಲ್ಲಿ, ಅಂದ್ರೆ ಆ ಪ್ರಾಕ್ಟೀಸ್ ಸೆಷನ್ಸ್ ನ ಸಿಕ್ಕಾಬಿಟ್ಟು ಡಿಸಿಪ್ಲಿನ್ ಆಗಿ ತಗೊಂಡಿದ್ದು? ಸರ್, ಕ್ರಿಕೆಟರ್ಸ್ ಎಲ್ಲರೂ ಹುಚ್ಚರೆ, ಎಲ್ಲರಿಗೂ ಜಾಸ್ತಿ ಆಡೋದು ಬೇಕೇ ಬೇಕು. ಕೋಚ್ ಕರೆದಿಲ್ಲ, ಟೈಮರ್ ಹಾಕಿಲ್ಲ ಅಂತಂದ್ರೆ 2 ಅವರ್ ಬೇಕಾದ್ರೆ ಆಡ್ತಾನೆ ಇರ್ತಾರೆ. ಅವನ ಆವರೇಜ್ ಒಬ್ಬ ಬ್ಯಾಟ್ಸ್ಮನ್ ಒಂದ್ ದಿನಕ್ಕೆ ಎಷ್ಟು ಬಾಲ್ ಫೇಸ್ ಮಾಡ್ತಾನೆ? ಡಿಪೆಂಡ್ ಆಗುತ್ತೆ. ಈಗ ಸಮನ್ ಲೈಕ್ ಮಯಾಂಕ್ ಅಗರ್ವಾಲ್, ಅವ್ನು ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಫಾರ್ಮ್ ಅಲ್ಲಿ ಬರೋಕೆ ದಿನಕ್ಕೆ 1000 ಬಾಲ್ ಆಡ್ತಿದ್ದಂತೆ. ಈಗ ನೀವು KV ಸಿದ್ಧಾರ್ಥ್ ಅಂದ್ರಿ, ಅವನು ಇದೇ ಇದರಲ್ಲಿ ಮಯಾಂಕ್ದು ಕೇಳಿದ ತಕ್ಷಣ ಅವ್ನು ಹೋಗಿ ಒಂದಿನ ಅನಲೈಸ್ ಮಾಡ್ದ, ಅಂದ್ರೆ ಕೌಂಟ್ ಮಾಡ್ದ, ನಾನು ಎಷ್ಟು ಆಡ್ತೀನಿ ಅಂತ. 200 ಬಾಲ್ ಏನೋ ಆಡ್ತಿದ್ದ ಅವನು. ಅದಕ್ಕೆ ಅದಕ್ಕೆ ನನ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ಅವ್ನು 500-600 ಬಾಲ್ ಆಡಕ್ ಶುರು ಮಾಡ್ದ, ಅವ್ನು ರನ್ ಹೊಡ್ಯಕ್ ಶುರು ಮಾಡ್ದ. ಸೊ ಒಬ್ಬೊಬ್ರದ್ದು ಒಂದೊಂಥರ. ಕೆಲವೊಬ್ರಂತರೂ ನೆಟ್ಸ್ ಅಲ್ಲಿ ಬ್ಯಾಟಿಂಗ್ ಆಡಲ್ಲ, ಡೈರೆಕ್ಟ್ ಮ್ಯಾಚ್ ಟು ಮ್ಯಾಚ್ ಆಡ್ತೀನಿ ಅಂತಾರೆ, ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ, ಹಂಗೂ ಇದಾರೆ. ಸೊ ಇಂಡಿವಿಜುವಲ್ ಬೇಸಿಸ್ ಮೇಲೆ ಹೋಗುತ್ತೆ, ಆತರ ಇದಂತಲ್ಲ. ಅವ್ರಿಗೆ ಏನ್ ಬೇಕು ಮನ್ಸಿಗೆ ಬೇಕು ಅದು ಆಡ್ತಾರೆ. ಕೊಹ್ಲಿ ಹೆಂಗಿದ್ರು ಇದ್ರಲ್ಲಿ ನೆಟ್ಸ್ ಅಲ್ಲಿ ಪ್ಲೇ ಆಡ್ಬೇಕಾದ್ರೆ ಏನಿಲ್ಲ, ಇದು ಈಗೇನಿದಾರೋ ಆ ತರ ಎಲ್ಲ ಸುಮ್ನೆ ಬಂದ್ ಸುತ್ತೋದು, ಆ ಸೀರಿಯಸ್ನೆಸ್ ಇರ್ಲಿಲ್ಲ. ಫೈರ್ ಅದೆಲ್ಲ ಇತ್ತು, ಬಟ್ ಆ ಸೀರಿಯಸ್ನೆಸ್ ಇರ್ಲಿಲ್ಲ. ಈಗ ಮ್ಯಾಚ್ ಹೆಂಗಿದೆ ಹಂಗೆ ಆಡ್ತಾನೆ ನೆಟ್ಸ್ ಅಲ್ಲಿ. ಆ ಇಂಟೆನ್ಸಿಟಿ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರು ಕಲ್ತಿದ್ದಾರೆ. ಇನ್ಫ್ಯಾಕ್ಟ್ ನೆಟ್ಸ್ ಅಲ್ಲಿ ನಾವ್ ಏನ್ ಪ್ರಾಕ್ಟೀಸ್ ಮಾಡ್ತೀವಿ, ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವೋ ಅದೇ ಮ್ಯಾಚ್ ಅಲ್ಲಿ ಬರುತ್ತೆ ಅನ್ನೋದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರು ಕಲ್ತಿದ್ದಾರೆ. ಸೊ ನೆಟ್ಸ್ ಅಲ್ಲೂ ಇವಾಗ ಅವರು ಅದೇ ತರ ಹಿ ಡಸ್ ದ ಥಿಂಗ್. ಅಂಡ್ ನೀವು CSK ಮೇಲೆ ಆಡಿದ್ರ ಒಂದು ಮ್ಯಾಚು. ಸೊ ಧೋನಿ ಇರೋ ಫ್ಯಾಂಡಮ್ ಅಲ್ಲಿ ಧೋನಿ ಅವ್ರಿಗೆ ಬಂದ್ರೇನೆ ಸ್ಟೇಡಿಯಂ ಸಿಕ್ಕಾಬಿಟ್ಟೆ ವಿಜುವಲ್ಸು, ಫುಲ್ ಜನಗಳು, ಅದರದ್ದೇನೋ ಒಂದು ಮೀಟರ್ ಬರುತ್ತಲ್ಲ,
ಇವಾಗ ಇಷ್ಟು Decibel ಡೆಸಿಬಲ್ಸ್ ಇದೆ ಅಂತ ಇತ್ತಲ್ಲ, ಅದಂಗಿತ್ತು ಎಕ್ಸ್ಪೀರಿಯನ್ಸ್? ಆವಾಗ ಅಷ್ಟಿರ್ಲಿಲ್ಲ. ಇನ್ಫ್ಯಾಕ್ಟ್ ಐ ಥಿಂಕ್ ಆವಾಗ ಅವರು ಇನ್ನ ಇದಾಗ್ತಾ ಇದ್ರು. ಓಕೆ. ಸೊ ಜಸ್ಟ್ ಅವರು T20 ವರ್ಲ್ಡ್ ಕಪ್ ಗೆದ್ರು, ಅದಾದ್ಮೇಲೆ ನೆಕ್ಸ್ಟ್ ವರ್ಲ್ಡ್ ಕಪ್ ಗೆದ್ದಿದ್ದು ಅವಾಗ ಇತ್ತು. ಬಟ್ ನಾಟ್ ಈ ಅದಾದ್ಮೇಲೆ ಒಂದು 4-5 ವರ್ಷ ಏನು ಕ್ರೇಜ್ ಇತ್ತಲ್ಲ, ಟಿಲ್ 2015-16 ವರ್ಗೂ ಏನ್ ಕ್ರೇಜ್ ಇತ್ತಲ್ಲ, ಟಿಲ್ 2020 ಅನ್ಕೊಳ್ಳಿ. ಆ 10 yearsಗಿನ ಮುಂಚೆನೆ ನಾನು 2011 ಅಲ್ಲಿ ಆಡಿರೋದು. ಅವಾಗ ಇಟ್ ವಾಸ್ ಓಕೆ, ಧೋನಿ ಇತ್ತು. ಬಟ್ ನಾನು ಅದೇ ಕಂಪೇರ್ ಟು ವಾಟ್ ನಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನ್ ನಾಯ್ಸ್ ಆಗುತ್ತೋ, ಕಂಪೇರ್ ಟು ದಟ್ ಬೇರೆ ಯಾವ ಸ್ಟೇಡಿಯಂ ಅಲ್ಲೂ ನಿಮ್ಗೆ ಅಷ್ಟು ಕೇಳಿಸಲ್ಲ. ಯಾಕಂದ್ರೆ ಒಂದು ಗ್ರೌಂಡ್ ದೊಡ್ಡದು, ಕಿರ್ಚಾಡ್ತಾರೆ ಎಲ್ಲ ಮಾಡ್ತಾರೆ, ಬಟ್ ನಿಮ್ಗೆ ಅದು ಆ ಇಫೆಕ್ಟ್ ಇರಲ್ಲ. ಇಲ್ಲಿ ಹೆಂಗಂತಂದ್ರೆ ಇಲ್ಲಿ ಕಿವಿ ಪಕ್ಕ ನಿಂತ್ಕೊಂಡು ಕಿರ್ಚ್ತಾ ಇದಾರೆ ಅನ್ನೋದು, ಯಾಕಂದ್ರೆ ಹಿಂಗಿದೆ ಗ್ರೌಂಡ್ ನಮ್ದು ಚಿನ್ನಸ್ವಾಮಿ, ಸಣ್ಣದು ಬೇರೆ. ಸೊ ಈ ಎಫೆಕ್ಟ್ಗೂ ಅಲ್ಲಿಗೆ ನಮ್ಗೆ ಕೇಳಿಸೋದೇ ಇಲ್ಲ ಅರ್ಧ ಟೈಮ್, ಯಾಕಂದ್ರೆ ನಾವು ಮ್ಯಾಚ್ ಅಲ್ಲಿ ಬೇರೆ ಇನ್ವಾಲ್ವ್ ಇರ್ತೀವಿ. ಇಲ್ಲಿ ಹೆಂಗಿರುತ್ತೆ ಹತ್ರ ಇರ್ತಾರಲ್ಲ, ನಿಮ್ಗೆ ಫೀಲ್ ಆಗುತ್ತೆ ಅಷ್ಟೇ. ಈಗಿಲ್ ಚಿನ್ನಸ್ವಾಮಿಲಿ ಮ್ಯಾಚ್ ಆಡ್ತಾ ಇರ್ಬೇಕಾರೆ, ಮನೇಲಿ ಕುತ್ಕೊಂಡು ನೋಡ್ತಾ ಇರ್ಬೇಕಾರೆ, ಹೌ ಡು ಯು ಫೀಲ್? ಬಿಕಾಸ್ ನಮಗೆ ಬಾಡಿಯನ್ನಾಗಿ ನೋಡ್ತಾ ಇರ್ಬೇಕಾರೆ ಒಂದು ನಾರ್ಮಲ್ RCB ಮ್ಯಾಚ್, ಒಂದು ನಾರ್ಮಲ್ ಡೇ ಹಿಂಗೆ ಅದೇ ಡಗೌಟಲ್ಲಿ ನೀವು ಕೂತಿರ್ತೀರಾ, ಅದೇ ಗ್ರೌಂಡ್ಸ್ ಅಲ್ಲಿ ನೀವು ಆಡಿರ್ತೀರಾ. ಇವತ್ತಿನ ದಿನ ಕೂತ್ಕೊಂಡು ಬ್ಯಾಕ್ ಸೀಟ್ ಅಲ್ಲಿ ಆ ಮ್ಯಾಚ್ ಮಾತ್ರ ವಿಟ್ನೆಸ್ ಮಾಡ್ತಾ ಇರ್ಬೇಕಾರೆ, ಹೌ ಡು ಯು ಫೀಲ್? ಅಷ್ಟೊಂದೇನು ಡಿಫ್ರೆನ್ಸ್ ಅನ್ಸಲ್ಲ. ಅದೇ ನೆನ್ಸ್ಕೊಳ್ತಾ ಇರ್ತೀವಿ ದಟ್ ನಾನು ಆಡ್ದಾಗ ಹಿಂಗಿತ್ತು, ಈ ಸ್ಟ್ಯಾಂಡ್ ಹಂಗಿತ್ತು, ನಾನು ಈ ಕಡೆಯಿಂದ ಬೌಲಿಂಗ್ ಮಾಡಿದ್ನಲ್ಲ ಅಂತ ಸ್ವಲ್ಪ ಇದಾಗುತ್ತೆ. ಬಟ್ ದೆನ್ ಅಗೇನ್ ಅದು ಕೆಲವೊಂದ್ಸರಿ ಮಾತ್ರ, ಹಾಫ್ ಆಫ್ ದ ಟೈಮ್ ಸುಮ್ಮನೆ ಯಾಕಂದ್ರೆ ನಾನು ಸ್ಟೇಡಿಯಂಗೆ ಹೋಗಿ ಯಾವ ಮ್ಯಾಚು ನೋಡಿಲ್ಲ. ಓಕೆ. ನಾನು ಮನೇಲಿ ಕೂತ್ಕೊಂಡು ಟಿವಿಯಲ್ಲೇ ನೋಡಿರೋದು. ಅದ್ ಬೇರೆ ಇವಾಗ ನನ್ನ ಮಗಳಾದ್ಮೇಲೆ ಅಂತೂ ಟಿವಿನೇ ಆನ್ ಮಾಡಿಲ್ಲ, ಹೈಲೈಟ್ಸ್ ನೋಡ್ತಾ ಇರ್ತೀನಿ ನಾನು ಅಷ್ಟೇ. ಸೊ ಅಷ್ಟೊಂದೇನು ನನಗೆ ಇದಾಗಿಲ್ಲ. ಯಾವ್ದಾದ್ರು ರಿಗ್ರೆಟ್ಸ್ ಇದೆಯಾ ನಿಮ್ಗೆ? ಅಂದ್ರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಿತ್ತು, ಅಥವಾ ಯಾವ್ದಾದ್ರು ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಆಸ್ ಅ ಪ್ಲೇಯರ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅನ್ನೋದು ಯಾವ್ದಾದ್ರು ಒಂದು ಸ್ಟೇಜ್ ಅಲ್ಲಿ? ಮಾಡ್ಬೋದಾಗಿತ್ತು ಸುಮಾರು ಸರಿ, ಎಸ್ಪೆಷಲಿ ಈ IPL ಅಂತ ಒಳ್ಳೆ ಆಪರ್ಚುನಿಟಿ ಸಿಕ್ಕಾಗ ಐ ಶುಡ್ ಹ್ಯಾವ್, ಅದೇ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ, ಚೆನ್ನೈ ಮೇಲೆ ನಂಗೆ ಚಾನ್ಸ್ ಯಾವ ತರ ಸಿಕ್ತು ಅಂತ. ಬಟ್ ಇಲ್ಲ, ಒಂದೇ ಮ್ಯಾಚ್ ಅಲ್ಲಿ ಪ್ರೂವ್ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಪ್ರೆಷರ್ ಅಲ್ವಾ ಸರ್? ಲೈಫಲ್ಲೂ ಹಂಗೆ ಸಿಗೋದು, ನಿಮ್ಗೆ ಒಂದೇ ಮ್ಯಾಚ್ ಸಿಗೋದು, ಒಂದೇ ಚಾನ್ಸ್ ಸಿಗೋದು. ಈಗ ಸೂರ್ಯವಂಶನು ರಾಹುಲ್ ದ್ರಾವಿಡ್ ನೋಡಕ್ ಹೋದಾಗ ಅಥವಾ ಏನೋ ಮಾಡಕ್ ಹೋದಾಗ ಅಥವಾ ಯಾರೇ ಇರ್ಲಿ ಅವತ್ತಿನ ದಿನನೇ ಆಡ್ಬೇಕಿರುತ್ತೆ, ಅವತ್ತಿನ ದಿನ ಆಡ್ಬೇಕಾಗಿರತ್ತ, ಅವ್ನು ಆಡಿರ್ತಾನೆ. ಸೊ ನನಗೆ ಆ ಒಂದು ಮ್ಯಾಚ್ ಸಿಕ್ಕಾಗ ಐ ಶುಡ್ ಹ್ಯಾವ್ ಪರ್ಫಾರ್ಮ್. ಅಂಡ್ ಅದ್ರ ಮುಂಚೆ ನಾನು ಚಾಂಪಿಯನ್ಸ್ ಲೀಗ್ ಆಡಿದ್ದೆ. ಸೊ ಐ ನೋ ಹೌ ಇಟ್ ಇಸ್. ನಂಗೆ ಈಗ ಅನ್ಸುತ್ತೆ, ಈಗ ನಾನು ಯೋಚನೆ ಮಾಡಿದ್ರೆ ನನಗೆ ಈಗ ಅನ್ಸುತ್ತೆ ದಟ್ ನಾನು ಆವಾಗ ಐ ಶುಡ್ ಹ್ಯಾವ್ ಬೀನ್ ಮೋರ್ ಪ್ರಿಪೇರ್ಡ್, ನಾನು ಹಿಂಗೆ ಯೋಚನೆ ಮಾಡ್ಬೋದಾಗಿತ್ತು ಅಂತ. ಬಟ್ ಆವಾಗ ಸೊ ರಿಗ್ರೆಟ್ ಅಂತ ಅನ್ನಕ್ಕಾಗಲ್ಲ. ಮೇ ಬಿ ಈ ಥಿಂಕಿಂಗ್ ನನಗೆ ಇವಾಗ ಬಂದಿದೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಸ್ವಲ್ಪ ವಯಸ್ಸಾದ್ಮೇಲೆ, ಗ್ರೇಯರ್ ಬಂದ್ಮೇಲೆ ಈಗ ಅನ್ಸುತ್ತೆ ನಾನು ಅವಾಗ ಹಿಂಗೆ ಯೋಚನೆ ಮಾಡ್ಬೋದಾಗಿತ್ತು ಅಂತ. ಬಟ್ ಆವಾಗಿನ ಟೈಮ್ಗೆ, ಆವಾಗಿನ ಸಿಚುವೇಶನ್ಗೆ, ನಾನು ಆಡಿರೋ ನನ್ನ ಎಕ್ಸ್ಪೀರಿಯನ್ಸ್ಗೆಲ್ಲ ನೋಡಿದ್ರೆ ಆವಾಗ ಐ ಥಿಂಕ್ ಐ ಹ್ಯಾವ್ ಡನ್ ವೆಲ್. ಸೊ ನೋ ರಿಗ್ರೆಟ್ಸ್ ಅನ್ಸುತ್ತೆ. ಅಂಡ್ ಕರ್ನಾಟಕದ ಮೂಲೆಯಲ್ಲಿ ಕೂತ್ಕೊಂಡು ಈ ಪಾಡ್ಕಾಸ್ಟ್ ನೋಡ್ತಿರುವಂತಹ ಯಂಗ್ಸ್ಟರ್ಸ್ ಮುಂದೆ ನಾನು ನ್ಯಾಷನಲ್ಸ್ ಆಡಬೇಕು, IPL ಆಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಅವರು ಈ ಪಾಡ್ಕಾಸ್ಟ್ ನೋಡ್ತಿದ್ರೆ ಒನ್ ಅಡ್ವೈಸ್ ಫ್ರಮ್ ಯು ಕೊಡೋದಾದ್ರೆ ಏನು? ಡ್ರೀಮ್ ಇರಬೇಕು, ಬಟ್ ಡ್ರೀಮ್ನ ಚೇಸ್ ಮಾಡಬೇಡಿ. ಈಗ ಯಾವಾಗ ಡ್ರೀಮ್ ಬರುತ್ತೆ, ಕನ್ಸಲ್ಲಿ ಬರುತ್ತೆ ಡ್ರೀಮು, ಡೈಲಿ ನೀವು ಅದೇ ಡ್ರೀಮ್ ನೋಡೋಕ್ಕಾಗಲ್ಲ. ಅದು ಒಂದ್ಸರಿ ಬಂದು ಹೋಗಿದೆ, ಬ್ಯಾಕ್ ಆಫ್ ದ ಮೈಂಡಲ್ಲಿ ಕೂತಿದೆ. ಅದಕ್ಕೆ ಕೆಲಸ ಮಾಡಿ. ನಂಗೆ ಡೈಲಿ ರಾತ್ರಿ ಮಲ್ಕೊಂಡಾಗ ನನಗೆ ಅದೇ ಡ್ರೀಮ್ ಬರ್ಬೇಕಂದ್ರೆ ಬರಲ್ಲ. ನೀವು ಟ್ರೈ ಮಾಡಿ, ಬೇಕಾದ್ರೆ ನಂಗೆ ಅದೇ ಕನಸು ಪದೇ ಬರಬೇಕು ಅಂದರೆ ಬರಲ್ಲ. ಸೊ ಒಂದ್ಸರಿ ಬರುತ್ತೆ, ಓಕೆ, ಅದು ಒಂದು ಗೋಲಾಗಿ ಇಟ್ಕೊಳ್ಳಿ. ಆ್ಯಂಡ್ ಯು ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಡೋಂಟ್ ಕೀಪ್ ಚೇಸಿಂಗ್ ಸಮಥಿಂಗ್, because when you chase something, that is when there are a lot of heartbreaks, there are a lot of disappointments which will put you down. The same thing, if you start working, those things will automatically fall in place. Thank you for the wonderful podcast. Thank you so much for having me. Yeah, ನಿಮ್ಮ ಕಾಂಟ್ರಿಬ್ಯೂಷನ್ ರಂಜಿಗೆ, ಕರ್ನಾಟಕ ಸ್ಟೇಟ್ಗೆ, ಆ್ಯಂಡ್ IPL ಫಾರ್ RCB ಟೀಮ್ ಎಲ್ಲದಕ್ಕೂ ನಮ್ಮ ಕಡೆಯಿಂದ ಸಿಕ್ಕಾಪಟ್ಟೆ ದೊಡ್ಡ ಥ್ಯಾಂಕ್ಸ್ ಟು ಯು. Thank you. ಆ್ಯಂಡ್ ಸುಮಾರಷ್ಟು ಇನ್ಸೈಟ್ಸ್ ಕೊಟ್ರಿ ಇವತ್ತು. RCB ಹೆಂಗಿತ್ತು, ಫ್ರಾಂಚೈಸಿ ಹೆಂಗಾಗಿದೆ, ಆ್ಯಂಡ್ ಮುಂದೆ ಹೇಗಾಗುತ್ತೆ, ಆ್ಯಂಡ್ ಇಂಡಿಯನ್ ಟೀಮ್ ಹೇಗೆ ವರ್ಕ್ ಆಗುತ್ತೆ, ಹೌ ಇಂಟರ್ನಲ್ ಟಾಕ್ಸ್ ಏನು ನಡೀತಿತ್ತು, ಏನೆಲ್ಲ
ಒಬ್ಬ ಯಂಗ್ಸ್ಟರ್ಗೆ ಬೇಕು, ಪ್ರಾಬ್ಲಿ ಈ ಪಾಡ್ಕಾಸ್ಟಿಂದ ಅದೆಲ್ಲ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಕೋಚಿಂಗಲ್ಲೂ ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗಿ ಆ್ಯಂಡ್ ಈಗ ತುಂಬ ಜನ ಟ್ಯಾಲೆಂಟ್ಸ್ ಬರೋದು ಈ ರೂಟ್ ಲೆವೆಲಿಂದಾನೆ. ಅವ್ರನ್ನೆಲ್ಲ ನರ್ಚರ್ ಮಾಡ್ತಾ ಇಂಡಿಯನ್ ಟೀಮ್ಗೆ ಅಥವಾ ಕರ್ನಾಟಕ ಟೀಮ್ಗೆ ಇನ್ನಷ್ಟು ಕೊಡುಗೆನ ಇದೇ ಮೂಲಕ ಕೊಡ್ತಾನೆ ಇರಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್.